ಹರಿ ಓಂ. ನಿಶುಸೀತ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಪಾಂಡವರು ಪುರಪ್ರವೇಶವನ್ನು ಮಾಡಿದ್ದಾರೆ. ಹಸ್ತಿನಪುರದಲ್ಲಿ ಪ್ರವೇಶವನ್ನು ಮಾಡಿದರು. ಅವರು ಒಳಗೆ ಬರುವಾಗಲೇ ಅವರಿಗೆ ಬರುವುದಕ್ಕೆ ನಿಷೇಧ ಮಾಡಿದವರು ಕೌರವರು. ಕೌರವರ ದೌರ್ಜನ್ಯ, ದುರ್ಯೋಧನಾದಿಗಳ ದುಷ್ಟ ಸ್ವಭಾವ ಅದು ಪ್ರಾರಂಭದಿಂದ ಕಾಣುತ್ತದೆ. ಮಹಾಭಾರತದ ಕೊನೆಯ ಭಾಗವನ್ನು ನೋಡ್ತಾ ಇರುವಾಗ ನಮಗೆ ಅವರ ಬಗ್ಗೆ ಕನಿಕರ ಬರ್ತದೆ. ಅನೇಕ ಜನ ಕನಿಕರ ಪಡ್ತಾರೆ. ನಮಗೆ ಬರ್ತದೆ ಅಂತಂದರೆ, ಹಿಂದು ಮುಂದು ಗೊತ್ತಿಲ್ಲದಂತಹ ಜನ ಕೌರವ ಪಾಂಡವ ಸಂಗ್ರಾಮದ ಬಗ್ಗೆ ಬಹಳ ಜಿಗುಪ್ಸೆ ಪಡ್ತಾರೆ. ಹೀಗೆ ಯಾಕೆ ಅನ್ಯಾಯ ಮಾಡಬೇಕಾಗಿತ್ತು, ಈ ತರಹ ಅನ್ಯಾಯದಿಂದ ಯಾಕೆ ಕೊಲ್ಲಬೇಕಾಗಿತ್ತು ಎನ್ನುವುದಾಗಿ ಕೊನೆಗೆ ಆ ಪ್ರಶ್ನೆಯನ್ನು ನಮಗೆ ಕೇಳ್ತಾರೆ. ಯಾರು ಕೌರವರ ಸಿಂಪಥೈಸರ್ಸೋ ಅವರು ಮಹಾಭಾರತದ ಈ ಭಾಗದಿಂದ ಮೊದಲಿನಿಂದ ಅವರು ಗಮನ ಕೊಟ್ಟುಬಿಟ್ರೆ ಕೌರವರ ಬಗ್ಗೆ ಸರಿಯಾದ ಕಲ್ಪನೆ ಬರ್ತದೆ. ಆಮೇಲೆ ಅವರು ಬೇಕಾದರೆ ಸಿಂಪಥಿ ಮಾಡಲಿ ಅಥವಾ ದ್ವೇಷ ಮಾಡಲಿ, ಏನಾದರೂ ಮಾಡಿ. ಶ್ರೋತೃವಿಗೆ ನಾಟಕದ ಪಾತ್ರದ ವಿಮರ್ಶೆಯನ್ನ ಮಾಡುವ ಅಧಿಕಾರ ಪೂರ್ಣವಾಗಿದೆ. ಅವನು ತನ್ನ ದೃಷ್ಟಿಕೋನದಿಂದ ತಾನು ಆ ವ್ಯಕ್ತಿಯ ಚಿತ್ರಣವನ್ನ ತಾನು ಮಾಡಿಕೊಂಡು ಅದು ಸಾಧು ಅಸಾಧು ಎನ್ನುವುದಾಗಿ ನಿರ್ಣಯಿಸಿಕೊಳ್ಳಬಹುದು. ಹಾಗೆ ಮಹಾಭಾರತದ ಶ್ರೋತೃವೃಂದಕ್ಕೆ ಈ ಅಧಿಕಾರ ಮೀಸಲು. ಕೌರವರು ಸರಿಯೋ ಪಾಂಡವರು ಸರಿಯೋ, ಯಾರು ತಪ್ಪು ಯಾರು ಅಪರಾಧಿಗಳು ಯಾರು ಸರಿ ಮಾಡಿದರು ಅನ್ನುವುದನ್ನ ಅವರೇ ಶ್ರೋತೃವೃಂದ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಬಿಟ್ಟು ಬಿಡಬೇಕು. ಪ್ರತಿಯೊಬ್ಬ ಗ್ರಂಥಕಾರ, ಲೇಖಕ, ಕವಿ, ಕಾದಂಬರಿಕಾರ ಅವನು ತಾನೇನೊಂದು ಪಾತ್ರವನ್ನು ಚಿತ್ರಣ ಮಾಡ್ತಾನೆ. ಟಿ.ಎಸ್. ಇಲಿಯಟ್ ಹೇಳಿದಂತೆ ಪಾತ್ರವನ್ನ ಚಿತ್ರಣ ಮಾಡುವ ಕೆಲಸ ಮಾತ್ರ ನಮ್ಮದು, ಆದರೆ ಅದರ ವ್ಯಕ್ತಿತ್ವದನ್ನ ಅಳೆಯುವ ಕೆಲಸ ಮಾತ್ರ, ಮಾನದಂಡವನ್ನು ಮಾತ್ರ ಶ್ರೋತೃವೃಂದದ ಕೈಯಲ್ಲಿ ಕೊಟ್ಟಿರ್ತೇವೆ, ಅವರು ಆ ರೀತಿಯಾಗಿ ಅಳಿಬೇಕು ಅಂತ ಹೇಳ್ತಾನೆ ಟಿ.ಎಸ್. ಇಲಿಯಟ್, ಯೂಸ್ ಆಫ್ ಪೊಯೆಟ್ರಿ ಅಂತ ಅನ್ನೋ ಗ್ರಂಥದಲ್ಲಿ. ಹಾಗೆ ಆ ರೀತಿಯಾಗಿ ಆಗಲಿ. ಮಹಾಭಾರತದ ವ್ಯಕ್ತಿಗಳ ವಿಮರ್ಶೆಯನ್ನು ಮಾಡುವ ಅಧಿಕಾರವನ್ನ ನಾವು ಡೆಫಿನೆಟ್ಲಿ ವಿ ರಿಸರ್ವ್ ವಿತ್ ಅಸ್. ಇಟ್ ಈಸ್ ಅವರ್ ಪ್ರಿರಗೇಟಿವ್. ಲೆಟ್ ಅಸ್ ಹ್ಯಾವ್ ಇಟ್, ಲೆಟ್ ಅಸ್ ಎಕ್ಸಸೈಸ್ ಇಟ್. ಬಟ್ ಮಹಾಭಾರತವನ್ನು ಆದಿಯಿಂದ ಕೊನೆವರೆಗೆ ಓದದೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ನೋಡಿ ಕನಿಕರ ಪಟ್ರೆ ಆ ಮನುಷ್ಯ he is misled and he is misleading. He is totally wrong ಅಂತ ಆಗ್ತದೆ. ಹಾಗಾಗಬಾರ್ದು. ಈಗ ಒಬ್ಬ ಮನುಷ್ಯ ಸಿಕ್ಕು ಬಿದ್ದ. ಆ ಸಿಕ್ಕು ಬಿದ್ದ ಮನುಷ್ಯನನ್ನ ನೂರಾರು ಜನ ಸುತ್ತ ನೆರೆದು ಮಾರ್ಕೆಟ್ಟಿನಲ್ಲಿ ಅವನನ್ನ ಚೆನ್ನಾಗಿ ಹೊಡೆದರು.
ಅದನ್ನ ನೋಡಿ ನಾನು ಕನಿಕರ ಪಟ್ಟೆ. ಅಯ್ಯೋ, ಇವನ್ ಯಾಕೆ ಹೊಡಿತೀರಪ್ಪ ಇಷ್ಟು, ಹಾಗಾಗತ್ತೆ. ಆದರೆ ಆ ವ್ಯಕ್ತಿ ಏನು ಮಾಡಿದ ಅಂತಂದ್ರೆ, ಹಿಂದೆ 3 ಜನರನ್ನ ಕೊಂದು ಬಂದಿದ್ದಾನೆ, 4 ಜನರನ್ನ ರೇಪ ಮಾಡಿದ್ದಾನೆ, 8 ಜನರ ಲೂಟಿ ಮಾಡಿದ್ದಾನೆ, ಮಾಡಿ ಇಲ್ಲಿ ಸಿಕ್ಕಿದ್ದಾನೆ. ಅದು ಯಾವುದೂ ನಮಗೆ ಇತಿಹಾಸ ಗೊತ್ತಿಲ್ಲದೆ, ಕಥೆ ಗೊತ್ತಿಲ್ಲದೆ, ಆ ಮಾತನ್ನು ಕೇಳದೆ, ಅದರಿಗೆ ನಾವು ಪಾರ್ಟಿ ಆಗದೆ, ಅದನ್ನು ಇನ್ವಾಲ್ವ್ ಆಗದೆ, ಅದರ ಕಹಿಯನ್ನು ಅನುಭವಿಸದೆ ನಾವು ಇವತ್ತು ಅವನನ್ನು ಹೊಡಿಬೇಡಿ ಅಂತ ಹೇಳ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಅದು ಯೋಗ್ಯ? ಹಾಗೆ ಮಹಾಭಾರತದ ವ್ಯಕ್ತಿಗಳಲ್ಲಿ ಎಲ್ಲ ವ್ಯಕ್ತಿಗಳನ್ನು ಭೀಮ ತಪ್ಪು ಮಾಡಿದ್ರೆ ನಿಮಗೆ ತಪ್ಪು ಅಂತ ಅನಿಸ್ತಾ ಇದ್ರೆ ತಪ್ಪು ಅಂತ ಹೇಳಿ, ಬೇಡ ಅಂತ ಅನ್ನೋದಿಲ್ಲ. ಆದರೆ ಅದರ ಹಿಂದು ಮುಂದುಗಳನ್ನು ತಿಳ್ಕೊಂಡನ್ನಿ. ಯಾರು ತಪ್ಪು ಯಾರು ಸರಿ ಅಂತನ್ನುವ ನಿರ್ಣಯವನ್ನು ನೀವು ನಿಮ್ಮ ನಿಮ್ಮ ಮಟ್ಟಕ್ಕೆ ಮಾಡಿಕೊಳ್ಳಿ. ಆದರೆ ಇನ್ನೊಬ್ಬರಿಗೆ ಹೇಳುವುದಕ್ಕೆ ಅಥವಾ ನೀವೇ ಮಾಡಿಕೊಳ್ಳುವುದಕ್ಕೆ ಮಹಾಭಾರತವನ್ನ ಆದಿಯಿಂದ ಅಂತದವರೆಗೆ ಚೆನ್ನಾಗಿ ಪರಿಶೀಲನೆ ಮಾಡದ ಹೊರತು, ಅದರ ಮೌಲ್ಯಗಳನ್ನು ಚೆನ್ನಾಗಿ ಅಳಿಯದ ಹೊರತು ಎಂದೆಂದಿಗೂ ದಿಢೀರಂತ ಒಂದು ನಿರ್ಣಯಕ್ಕೆ ಬರ್ಲಿಕ್ಕೆ ಹೋಗಬೇಡಿ. ಆದ್ದರಿಂದ ಮಹಾಭಾರತದೊಳಗೆ ಪಾಂಡವರು ಇನ್ನೂ ಊರಿನಲ್ಲಿ ಒಳಗೆ ಕಾಲಿಟ್ಟಿಲ್ಲ. ಅವರು ಯಾಕೆ ಕಾಲಿಡ್ತಾರೆ? ಅವರು ಪಾಂಡವರೇ ಅಲ್ಲ, ಪಾಂಡುಪುತ್ರರಲ್ಲ, ಅನ್ಯಾಯದಿಂದ ಹುಟ್ಟಿದವರು, ಜಾರಜರವರು, ಕುಂತಿ ಅಂಥವಳು ಇಂಥವಳು ಅಂತ ಹೇಳಿ ಕುಂತಿಯನ್ನ ಋಷಿಗಳು ಬಂದು ಹೇಳಿದ್ರು. ಅದನ್ನು ಕೇಳದೆ ಪಾಂಡವರನ್ನ ಮೂದಲಿಸಿ, ಅವರನ್ನು ದೂರ ಮಾಡಿ, ಅವರನ್ನ ಅಟ್ಟಿ ಹಾಕ್ತಾ ಇದ್ದಾರೆ ದುರ್ಯೋಧನಾದಿಗಳು. ಅಂದಮೇಲೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ, ಇದನ್ನು ನಾವು ತಿಳ್ಕೋಬೇಕು. ಇದರ ಹಿನ್ನೆಲೆಯೊಳಗೆ ಧೃತರಾಷ್ಟ್ರ ಯಾವಾಗ ರಾಜನಾಗಿದ್ದನೋ ಆಗ ಪಾಂಡುರಾಜ ತಾನು ರಾಜ್ಯವನ್ನು ಆಳ್ತಾ ಇದ್ದ. ಅಂದರೆ ಡಿ ಫ್ಯಾಕ್ಟೋ ಅಂತಂತಾರಲ್ಲ ಹಾಗೆ ಎಲ್ಲ ರಾಜ್ಯವನ್ನು ಆಳ್ತಾ ಇದ್ರೂ ಕೂಡ ವಾಸ್ತವಿಕವಾಗಿ ಅವನ ಸಂಪೂರ್ಣವಾಗಿ ತಾನು ತನ್ನ ಅಧಿಕಾರದಿಂದ, ತನ್ನ ಬಲದಿಂದ, ಸಾಮರ್ಥ್ಯದಿಂದ, ಅದ್ಭುತವಾದ ಶಕ್ತಿಯಿಂದ ರಾಜ್ಯವನ್ನ ಅಭಿವೃದ್ಧಿಗೊಳಿಸಿದ. ಪಾಂಡುರ್ಜಿತ್ವಾನ್ ಬಹುಂ ದೇಶಾನ್, ಮಹಾಭಾರತದ ಆದಿಪರ್ವದ ಮೊದಲಿನ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಅನೇಕ ದಿಗ್ದೇಶಗಳನ್ನ, ಅಂಗದೇಶವನ್ನ ಆರಂಭ ಮಾಡಿಕೊಂಡು ಸೌರಾಷ್ಟ್ರದವರೆಗಿರತಕ್ಕ ಅನೇಕ ಪ್ರದೇಶಗಳನ್ನ ಪಾಂಡುರಾಜ ಗೆದ್ದ. ಅದನ್ನು ತಂದು ತಾನು ತನ್ನ ಹೆಸರಿನಲ್ಲಿ ಅಕೌಂಟ್ ಮಾಡಿಕೊಳ್ಳಲಿಲ್ಲ, ಅದನ್ನ ತಂದು ನೇರವಾಗಿ ಸರಳವಾಗಿ ಧೃತರಾಷ್ಟ್ರನಿಗೆ ಒಪ್ಪಿಸಿದ. ಇಲ್ಲದೆ ಇದ್ರೆ ಇದು ನನ್ನದು ರಾಜ್ಯ ಅಂತ ಹೇಳಿ ತನ್ನ ಸ್ಪೆಷಲ್ ಪ್ರತ್ಯೇಕವಾದ ಒಂದು ಅಕೌಂಟು ಮಾಡಿಕೊಂಡು ಆ ಅಕೌಂಟ್ನಲ್ಲಿ ಇಡಬಹುದಾಗಿತ್ತು. ಹಾಗೆ ಮಾಡಲಿಲ್ಲ ಪಾಂಡುರಾಜ. ವಿತ್ ಗ್ರೇಟ್ ಫೇತ್, ವಿತ್ ಗುಡ್ ಫೇತ್ ಎಲ್ಲ ತಂದದ್ದನ್ನ ಧೃತರಾಷ್ಟ್ರನಿಗೆ ಒಪ್ಪಿಸಿದ, ಭೀಷ್ಮರಿಗೆ ಒಪ್ಪಿಸಿದ. ವಿಶ್ವಾಸದಿಂದ ಇದು ಎಂದೂ ಅಪಾಯವಾಗುವುದಿಲ್ಲ, ನಮ್ಮ ಮನೆಯಲ್ಲಿ ಒಡಕು ಬರುವುದಿಲ್ಲ ಅನ್ನುವ ಭರವಸೆಯಿಂದ. ಆ ಭರವಸೆಗೆ ಇದೇ ಉತ್ತರವಲ್ಲ. ಪಾಂಡುರಾಜನ ಮಕ್ಕಳು, ಹೊಸಗೂಸುಗಳು ಇನ್ನು 16 ಮಿಕ್ಕಿಲ್ಲ ಧರ್ಮರಾಜನಿಗೆ, ಕುಡಿಮೀಸೆ ಬಂದಿಲ್ಲ ಧರ್ಮರಾಜನಿಗೆ. ಆ ವಯಸ್ಸಿನಲ್ಲಿ ಅವರು ಬಂದಾಗ ಅವರಿಗೆ ತಿರಸ್ಕಾರ, ಇದು ಅವನಿಗೆ ಅಪೇಕ್ಷಿತವಾದದ್ದಲ್ಲ ಫಲ. ಇದನ್ನು ನೋಡ್ತಾ ಇದ್ರೆ ಭೀಷ್ಮರು ತಟಸ್ಥವಾಗಿ ಮೌನವನ್ನು ತಾಳಿದರು. ಧರ್ಮರಾಜನಿಗೆ 16 ವರ್ಷ ಅಂತಂದ್ರೆ ಭೀಮನಿಗೆ 15 ವರ್ಷ, ಭೀಮನಿಗೆ 15 ವರ್ಷ ಅಂತಂದ್ರೆ ದುರ್ಯೋಧನಿಗೆ 15 ವರ್ಷ. 15 ವರ್ಷದ ದುರ್ಯೋಧನಿಗೆ ಎಂಥ ದೌರ್ಜನ್ಯ ನೋಡಿ. ತನ್ನ ಸ್ವಂತ ಕಕ್ಕನ ಮಕ್ಕಳು ಮುಖ್ಯ ಅಧಿಕಾರಿಗಳು. ಯಾವ ರಾಜ ಈ ರಾಜ್ಯವನ್ನು ನಡೆಸಿದ, ಯಾವ ರಾಜ ಈ ರಾಜ್ಯಕ್ಕೆ ಅಭಿವೃದ್ಧಿಯನ್ನು ತಂದುಕೊಟ್ಟ, ಅಂಥ ಪಾಂಡುರಾಜನ ಕಾಲಕ್ಕೆ ಶಂತನುವಿನಿಂದ ಲುಪ್ತವಾಗಿರತಕ್ಕಂತಹ ಆ ಧವಲ ಯಶಸ್ಸು ಸಂಪೂರ್ಣ ಹಾಳಾಗಿ ಹೋಗಿತ್ತು. ಈಗ ಮತ್ತೆ ಪಾಂಡುನ ಪುನರ್ಜೀವಿತ ಅಂತ ಅನಿಸಿಕೊಂಡಂತೆ ಆದಂತಹದ್ದು. ಅಂಥ ಪಾಂಡುರಾಜನ ಮಕ್ಕಳು ಬಂದ್ರೆ ಅವರನ್ನ ಅಟ್ಟಿ ಹೊರಕಳಿಸಿ ಅಂತಂತಾನೆ ಧೃತರಾಷ್ಟ್ರ ಬಾಯಿ ಮುಚ್ಕೊಂಡು ಕೂಡ್ತಾನೆ. ಏನು ವಿಕಟ ಇದು, ಎಷ್ಟು ವಿಚಿತ್ರ ಇದು, ಯಾಕೆ ಹೀಗಾಗಬೇಕು? ಭೀಷ್ಮರು ಮೌನದಿಂದಿದ್ರು, ದುಃಖಪಟ್ಟು ಮೌನದಿಂದಿದ್ರು. ಧೃತರಾಷ್ಟ್ರ ದುಃಖವೂ ಪಡ್ಲಿಲ್ಲ ಬಹಳ, ಆದರೆ ಮೌನದಿಂದಿದ್ರು. ವಿದುರವನಿಗೆ ಸಂತಾಪವಾಯಿತು, ಪಾಂಡವರು ಬಂದದ್ದು ಬಹಳ ಖುಷಿ ಆಯಿತು, ಅವರನ್ನು ಸ್ವಾಗತ ಮಾಡಬೇಕು ಅಂತಂತಾನೆ, ಆದರೆ ಬಾಯಿ ಕಟ್ಟಿ ಹೋಗಿದೆ ಅವನಿಗೆ. ದುರ್ಯೋಧನನ ದೌರ್ಜನ್ಯ ನೋಡಿ. 15 ವರ್ಷ ಇದ್ದಾಗ ಇಷ್ಟು ವಿಕೋಪದ ಪಾಂಡವರ ಮೇಲೂ ಅಧಿಕಾರವನ್ನು ಮಾಡತಕ್ಕ ಋಷಿಗಳು ಬಂದು ಇವರು ಪಾಂಡುಪುತ್ರರು ಅಂತ ಹೇಳಿದ್ರು ಒಪ್ಪದೇ ಇದ್ದಂತಹ ಅಧಿಕಾರ ಅಂದ್ರೆ ಇದು ಎಂಥ ಅಧಿಕಾರ ಇದು? ವಿದುರ ಅದನ್ನು ಸುಮ್ಮನಾದ, ಮಾತಾಡ್ಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ಇವರು ಪಾಂಡುಪುತ್ರರೇ, ಇವರು ಸ್ವೀಕಾರ ಮಾಡಬೇಕು, ಧೃತರಾಷ್ಟ್ರ ಅಣ್ಣ ಇವರನ್ನು ಸ್ವೀಕಾರ ಮಾಡಬೇಕು, ನೀನು ಪಕ್ಷಪಾತ ಮಾಡಬಾರದು ಅಂತ. ಅವನು ಒಪ್ತಾ ಇಲ್ಲ. ಋಷಿಗಳು ಹೇಳಿದ್ರು ಇಲ್ಲ ಅಂತಾಯ್ತು. ಆಕಾಶದಲ್ಲಿ ವಾಯುದೇವರು ಆಕಾಶವಾಣಿಯನ್ನು ಮಾಡಿದರು, ಅದನ್ನೂ ಕೂಡ ವಿಶ್ವಾಸ ಇಡಲಿಲ್ಲ. ಇಷ್ಟಾದಾಗ ವೇದವ್ಯಾಸ ದೇವರು ಕೈ ಹಿಡ್ಕೊಂಡು ಒಳಕ್ಕೆ ಹೋಗಿ
ಇದು ನಿಮ್ಮ ಸ್ಥಾನ, ಈ ನಿಮ್ಮ ಸ್ಥಾನದಲ್ಲಿ ನೀವಿರಬೇಕು ಅಂತ ಹೇಳಿ ಅವರಿಗೆ ವಾಸಸ್ಥಾನವನ್ನ ಕಲ್ಪಿಸಿ ಕೊಡ್ತಾರೆ, ಅಧಿಕಾರವನ್ನ ಸಾಧಿಸಿ ಕೊಡ್ತಾರೆ. ಇದು ವೇದವ್ಯಾಸ ದೇವರು ಮಾಡ್ತಾರೆ. ಅಷ್ಟರವರೆಗೆ ಆ ದುರ್ಯೋಧನನ ದೌರ್ಜನ್ಯ ಹಾಗೆ ಉರಿತಾ ಇರ್ತದೆ. ಇಂಥ ದೌರ್ಜನ್ಯಕ್ಕೆ ಇದು ಪ್ರಾರಂಭ, ಇದು ಬೀಜ. ತಾತ್ವಿಕವಾಗಿ ಹಿಂದೆ ನಾವು ವಿಚಾರ ಮಾಡಿದರೆ ದುರ್ಯೋಧನ ಹುಟ್ಟಿದ್ದೇ ಇದಕ್ಕಾಗಿ. ಅಂದಮೇಲೆ ಅದನ್ನು ಮಾಡದೆ ಇನ್ನೇನು ಮಾಡಬೇಕು ಅವನು? ಇದನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ಭೀಮ ಹುಟ್ಟಿದ್ದು. ಅಂದಮೇಲೆ ಅವರಿಗೆ ಅದನ್ನು ಪಾಡು ಅನುಭವಿಸುವುದು ಅನಿವಾರ್ಯವಾಗಿತ್ತು. ಅದ ಮಾತು ಬೇರೆ. ವ್ಯವಹಾರದಲ್ಲಿ ನಾನು ಕೇಳುವ ಮಾತು, ಎಷ್ಟರ ಮಟ್ಟಿಗೆ ಇದು ಸೌಜನ್ಯ, ಎಷ್ಟರ ಮಟ್ಟಿಗೆ ಇದು ನ್ಯಾಯ, ಎಷ್ಟರ ಮಟ್ಟಿಗೆ ಇದು ಶಾಸ್ತ್ರ. ಈ ವಿಧವಾದಂತಹ ರೀತಿಯಲ್ಲಿ ವ್ಯವಹಾರ ಶುರುವಾಯಿತು. ಆಗ ವೇದವ್ಯಾಸ ದೇವರು ಒಳಗೆ ಕರ್ಕೊಂಡು ಹೋಗಿ ಪಾಂಡವರನ್ನು ಒಳಗೆ ಇಡುತ್ತಾರೆ. ಕೂಡಿಸಿದ್ದೇ ತಡ ತನ್ನ ತಾಯಿ ಹತ್ರ ಹೋಗ್ತಾರೆ. ತಾಯಿ ಅಂತಂದ್ರೆ ಧೃತರಾಷ್ಟ್ರನ ತಂದೆಯ ಅರ್ಥಾತ್ ವಿಚಿತ್ರವೀರ್ಯನ ತಾಯಿ ಸತ್ಯವತಿ. ಆ ಸತ್ಯವತಿ ಹತ್ರ ಹೋಗಿ, ಅಮ್ಮ ಇನ್ಮೇಲೆ ನೀನು ಇಲ್ಲಿರಬೇಡ, ಇದು ಕೆಟ್ಟ ಕಾಲ ಬಂತು. ಅಲ್ಲಿಯವರೆಗೆ ವೇದವ್ಯಾಸ ದೇವರು ಸುಮ್ಮನಿದ್ದವರು, ವೇದವ್ಯಾಸ ದೇವರು ಯಾವಾಗ ಕರ್ಕೊಂಡು ಹೋಗಿ ಪಾಂಡವರನ್ನು ಒಂದ್ ಕಡೆಗೆ ಸೆಟಲ್ ಮಾಡ್ತಾರೋ, ಎಸ್ಟಾಬ್ಲಿಷ್ ಮಾಡ್ತಾರೋ, ಆ ಸಂದರ್ಭದಲ್ಲಿ ನಡಿ ಅಮ್ಮ ನಡಿ, ನಮ್ಮ ಜೊತೆಗೆ ನಡೆದು ಬಿಡು, ಇಲ್ಲಿರಬೇಡ ನೀನು. ಅತಿಕ್ರಾಂತ ಸುಖ ಕಾಲಾಹ ಪರ್ಯೋಪಸ್ಥಿತ ದಾರುಣಾಹ ಶ್ವಶ್ವ ಪಾಪಿಷ್ಠ ದಿವಸಾಹ ಪೃಥಿವೀ ಗತ ಯೌವನ ಬಹು ಮಾಯಾ ಸಮಾಕೀರ್ಣ ನಾನಾ ದೋಷ ಸಮಾಕುಲಃ ಲುಪ್ತ ಧರ್ಮ ಕ್ರಿಯಾಚಾರ ಘೋರ ಕಾಲೋ ಭವಿಷ್ಯತಿ ಕುರುಣಾಂ ಅನಯಾಚ್ಚಾಪಿ ಪೃಥಿವೀ ನ ಭವಿಷ್ಯತಿ. ಇನ್ನು ಮೇಲೆ ಈ ಕೌರವರ ಅನ್ಯಾಯದಿಂದ, ಅತ್ಯಂತ ದೌರ್ಜನ್ಯದಿಂದ ಇಡೀ ಸಮಗ್ರವಾಗಿರತಕ್ಕ ಪೃಥಿವಿಯಲ್ಲಿರುವ ಸಮಸ್ತ ರಾಜ ಮಂಡಲಿ ಸತ್ತೋಗತ್ತೆ, ನಾಶವಾಗತ್ತೆ. ಆದ್ರಿಂದ ದಯವಿಟ್ಟು ಇನ್ನೇನ್ ನಿಂತ್ರ ಇಲ್ಲಿರ್ಬೇಡ, ನನ್ನ ಜೊತೆಗೆ ನಡಿ ಅಂತ ತಾಯಿ ಮೇಲೆ ಅಂತಃಕರಣದಿಂದ ವೇದವ್ಯಾಸ ದೇವರ ಕರ್ಕೊಂಡು ಹೋಗ್ತಾರೆ. ಸತ್ಯವತಿ ಒಂದೇ ಮಾತಿಗೆ ಹೋಗ್ತಾಳೆ, ಬರ್ತೇನೆ ಅಂತಂತಾಳೆ. ಅಂಬಿಕಾ ಮತ್ತು ಅಂಬಾಲಿಕಾ, ಧೃತರಾಷ್ಟ್ರನ ತಾಯಿ ಮತ್ತು ಪಾಂಡುರಾಜನ ತಾಯಿ, ಅವರಿಬ್ಬರು ಇರ್ತಾರೆ. ಅವರಿಗೂ ಹೇಳ್ತಾರೆ ಸೊಸೆಯಂದ್ರಿಗೆ, ನೀವಿಬ್ಬರು ಬರ್ತೀರಾ? ಬರ್ತೇವೆ ಅಂತಂತ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಬಹಳ ಸುಂದರವಾಗಿದೆ ಮಾತು, ವಿಸ್ತಾರವಾಗಿ ಹೇಳಲಿಕ್ಕೆ ಹೊತ್ತಿಲ್ಲ ಅಂತ ಅನ್ನೋದಕ್ಕೆ ಬಿಟ್ಟೆ. ಅಂಬಿಕಾ ತವ ಪೌತ್ರಸ್ಯ ದುರ್ನಯಾಖ್ಯಲ ಭಾರತಾಹ. ಅಂಬಿಕೆ, ನಿನ್ನ ಮಕ್ಕಳು ಧೃತರಾಷ್ಟ್ರ, ಅವನ ಮಕ್ಕಳು ದುರ್ಯೋಧನಾದಿಗಳು, ಅವರ ಅನ್ಯಾಯದಿಂದ, ಅವರು ಮಾಡುವಂತಹ ಪಾಪದಿಂದ ಜಗತ್ತೆಲ್ಲ ನಾಶವಾಗುವುದು ನಿಶ್ಚಿತ. ನೋಡುವುದಿದ್ರೆ ಇಲ್ಲಿರು, ನೋಡುವುದು ಬೇಡ ಅಂತಾಗಿದ್ರೆ ನನ್ನ ಜೊತೆಗೆ ನಡಿ ಅಂತ ಹೇಳ್ತಾರೆ. ಆಗ ಬೇಡ ನಾನು ಬರ್ತೀನಿ ಅಂತ ಅವಳು ಹೊರಡ್ತಾಳೆ. ಇಬ್ಬರೂ ಕೂಡಿ ಹೊರಟು, ಇಬ್ಬರು ಸೊಸೆಯಂದರು, ಒಬ್ಬ ತಾಯಿ, ಎಲ್ಲರೂ ಕೂಡಿ ಹೊರಟು ಹೋಗ್ತಾರೆ. ಹೋಗಿ ಅಲ್ಲಿ ವಾಸವಾಗಿರ್ತಾರೆ. ಅತ್ಯಂತ ಘೋರವಾದಂತಹ ಯಯೌ ಸತ್ಯವತಿ ಸ್ನುಷಾಭ್ಯಾಂ ಸಹ ಭಾರತ ತಾ ಸುಘೋರಂ ತಪಸ್ತತ್ವ. ಅಲ್ಲಿ ಸ್ವಲ್ಪ ಅನ್ವಯವನ್ನು ಮಾಡಿಕೊಳ್ಳುವುದಕ್ಕೆ ಶ್ರೀಮದಾಚಾರ್ಯ ತೋರಿಸಿಕೊಡ್ತಾರೆ. ಮೊದಲು ತಪಸ್ತತ್ವ ಇದು ಅಂಬಿಕೆಗೆ, ಘೋರಂ ತಪಸ್ತತ್ವ ಅಂಬಾಲಿಕೆಗೆ, ಸತ್ಯವತಿಗೆ ಸುಘೋರಂ ತಪಸ್ತತ್ವ. ಅನ್ವಯ ವಿವೇಕವನ್ನ ಮಾಡಿಕೊಂಡು ತಿಳ್ಕೋಬೇಕು. 3 ಜನರು ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ಮಾಡುವಾಗ ಮಾತ್ರ ವ್ಯತ್ಯಾಸದಿಂದ ಮಾಡ್ತಾರೆ. ಶ್ರೀಮದಾಚಾರ್ಯ ಇದಕ್ಕೆ ವ್ಯಾಖ್ಯಾನ ಬರದಂತೆ ತೋರಿಸ್ತಾರೆ. ಅದ್ಭುತವಾದಂತಹ ಕ್ರಮದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ, ಭಗವಂತನಲ್ಲಿ ಎಷ್ಟೆಷ್ಟು ಭಕ್ತಿ ಇರುತ್ತೋ ಅಷ್ಟಷ್ಟು ಅವರವರಿಗೆ ಸದ್ಗತಿಯಾಗತ್ತೆ. ಅವರು ಭಗವಂತನಿಗೆ ಎಷ್ಟು, ಪರಮಾತ್ಮನಿಗೆ ಯಾವ ನಾಥ ಇದೆ, ಯಾವ ಸಂಬಂಧ ಇದೆ, ಏನ್ ಬಳಗ ಇದೆ, ನಂಟುತನ ಇದೆ, ಅದನ್ನು ನೋಡಿಕೊಂಡು ಎಂದೆಂದಿಗೂ ಭಗವಂತ ಅವರಿಗೆ ಗತಿಯನ್ನು ಕೊಡುವುದಿಲ್ಲ. ಅಂಬಿಕಾ ನೋಡಿದರೆ ಧೃತರಾಷ್ಟ್ರನ ತಾಯಿ, ವೇದವ್ಯಾಸದೇವರಿಂದ ಮಕ್ಕಳ ಸಂತಾನವನ್ನು ಪಡೆದವಳೆ. ಆದರೆ ಅಂಬಿಕೆಗೆ ಪರಮಾತ್ಮನಲ್ಲಿ ಅಷ್ಟು ಭಕ್ತಿ ಇಲ್ಲ. ಅವಳು ಕೈ ಮುಗಿತಾಳೆ. ಇವತ್ತಿನ ಹೆಣ್ಮಕ್ಕಳು ಕೈ ಮುಗಿತಾಳೆ. ಅವಳಿಗೆ ಬಹಳ ವಿಶ್ವಾಸ ಇಲ್ಲ. ಅವಳಿಗೆ ಭಕ್ತಿ, ವೈರಾಗ್ಯ ಅಥವಾ ತಪಸ್ಸು ಮಾಡಬೇಕು ಅಂತ ಅನ್ನೋ ಶ್ರದ್ಧೆ ಬಹಳ ಇಲ್ಲ, ಸುಮ್ಮನೆ ಸಹಜವಾಗಿ. ಆದರೆ ಅಂಬಾಲಿಕೆ ಹಾಗಲ್ಲ, ಬಹಳ ಕೂತ್ಕೊಂಡು ವಿಶೇಷವಾಗಿ ಉಪಾಸನೆ, ದೇವರ ಧರ್ಮ ಕರ್ಮ ಇವೆಲ್ಲ ಮಾಡ್ತಾಳೆ, ತಪಸ್ಸನೆ. ಆದರೆ ಸತ್ಯವತಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಮಾಡ್ತಾಳೆ. ಅದನ್ನು ಶ್ರೀಮದಾಚಾರ್ಯ ತೋರಿಸಿಕೊಡ್ತಾರೆ. ಹಾಗಾಗಿ ಅವರವರು ತಮ್ಮ ಯೋಗ್ಯವಾಗಿರತಕ್ಕಂತಹ ಗತಿಯನ್ನು ಹೊಂದಿದ್ರು ಅಂತ ನಮ್ಮ ಮಾತನ್ನ ಹೇಳಿ, ಅದಾದ ಮೇಲೆ ಇವರಿಗೆ ಒಳ್ಳೆ ಸಂಸ್ಕಾರ, ಸ್ವತಪಸೋ ಮಹಿತ್ವನ ಅಂತ ಹೇಳಿದ ವೇದದಲ್ಲಿ ಹೇಳಿದಂತೆ, ವೇದದಲ್ಲಿ ಮಹಾಭಾರತದ ಪಾಂಡವರ ಕಥೆ ಬಂದಿದೆ. ಅವರು ಉತ್ತಮವಾದ ತಪಸ್ವಿಗಳು, ಒಳ್ಳೆ ಬಲಿಷ್ಠರು. ಅಂಥ ಬಲಿಷ್ಠರಾಗಿರತಕ್ಕ ಪಾಂಡವರು ಉತ್ತಮವಾದ ರೀತಿಯಲ್ಲಿ ಸಂಸ್ಕಾರವನ್ನು ಪಡೆದು, ವೇದವನ್ನು ಕಲಿತು, ಶಾಸ್ತ್ರವನ್ನು ತಿಳಿದು, ಸರ್ವಜ್ಞರಾಗಿ, ಸರ್ವೇ ಸರ್ವಜ್ಞಾಃ ಸರ್ವಧರ್ಮೋಪಪನ್ನಾಃ ಸರ್ವೇ ಭಕ್ತಾಃ ಕೇಶವೇ ಅತ್ಯಂತ ಯುಕ್ತಾಃ, ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಮಾಡತಕ್ಕಂಥವರಾಗಿ ಆ ಪಾಂಡವರು ಸುಖವಾಗಿದ್ದಾರೆ. ಪಾಂಡುರಾಜನ ಮನೆಯಲ್ಲೇನೆ ಪಾಂಡವರು ಹೋಗಿ ಇದ್ರು. ತಂದೆ ಮನೆಯೊಳಗೆ ಹೋಗಿರ್ಲಿಕ್ಕೆ ಯಾರಿಗೆ ತೊಂದರೆ, ಯಾರ ಹಂಗಿಲ್ಲ. ಹಾಗಾಗಿ ಅಲ್ಲಿದ್ರು. ಧಾರ್ತರಾಷ್ಟ್ರಶ್ಚ ಸಹಿತಾಃ ಕ್ರೀಡಂತೋ ಮುದಿತ ಸುಖಂ. ಧಾರ್ತರಾಷ್ಟ್ರರ ಜೊತೆಗೆ ಆಡ್ತಾ ಇದ್ರು.
ಆಡ್ತಾ ಇದ್ರು. ಕೈಶೋರ ಲೀಲಾಂ ಹತಸಿಂಹ ಸಂಘಾಂ ವನೆ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಭೀಮಸೇನ್ ದೇವರಿಗೆ ಒಂದು ಮಾತ್ರ ಕೆಡಕನಿಸ್ತಿತ್ತು, ಬಹಳ ಬೇಸರ ಬರ್ತಿತ್ತು. ಈ ಊರಿಗೆ ಬಂದ ಮೇಲೆ ಏನಿದು, ಇಲ್ಲಿ ಎಷ್ಟು ದುರ್ಬಲರಿದ್ದಾರಲ್ಲ ಇವರೆಲ್ಲ. ಸುಮ್ನೆ ಭೀಮಸೇನ್ ದೇವರು ಕೈ ಹಿಡ್ಬೇಕು, ಆಟಕ್ಕೆ ಬರ್ತೀಯೇನೋ ಅಂತ ಕೈ ಹಿಡಿದ್ರೆ ಅಯ್ಯಯ್ಯೋ ಅಂತಂತಿದ್ರು. ಯಾಕೆ ಅಳ್ತೀರಿ ಅಂತ ಕೇಳಿದ್ರೆ ಅವರಿಗೆ ನಿನ್ ಕೈ ಹಿಡಿಬೇಡ ಮಾರಾಯ, ನೀನ್ ಬಾಯಿಲಿ ಕೇಳು ಅಂತ. ಅವರು ಸುಮ್ನೆ ಕೈ ಹಿಡಿದ್ರೆ ಕೈ ಮುರಿತಿತ್ತು. ಕೈ ಅಷ್ಟು ಬಲಿಷ್ಠರು, ಅದಕ್ಕೆ ಏನ್ ಮಾಡ್ಲಿಕ್ಕಾಗತ್ತೆ? ಭೀಮಸೇನ್ ದೇವರ ಬಲವೇ ಕಮ್ಮಿ ಮಾಡು ಅಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಂಥ ಬಲಿಷ್ಠರು ಶ್ರೀಮದ್ ಭೀಮಸೇನ್ ದೇವರು. ಕೈಶೋರ ಲೀಲಾಂ ಹತ ಸಿಂಹ ಸಂಗಾಂ. ಸಣ್ಣ ಮಗುವಾದಾಗ, ಪೌಗಂಡಾವಸ್ಥೆಯಲ್ಲಿ, ಕಿಶೋರಾವಸ್ಥೆಯಲ್ಲಿ 4-5 ವರ್ಷದವರಾದಾಗ ಹುಲಿಯ ಜೊತೆಗೆ ಆಟವಾಡಬೇಕು ಭೀಮಸೇನ್ ದೇವರು. ಹುಲಿಯ ಜೊತೆಗೆ, ಸಿಂಹದ ಜೊತೆಗೆ ಆಟವಾಡಿ ಆ ಬಲವನ್ನ, ತಮ್ಮ ಬಲವನ್ನ ಆ ಹುಲಿಯ ಸಿಂಹದ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ತೋರಿಸ್ತಿದ್ರು. ಲೇಷೇನ ಉದ್ಭಾಸಿತಾಂಶ ಅಂತ. ಹಾಗಾಗಿ ಆ ಸಿಂಹದ ಜೊತೆಗೆ ಆಟವಾಡಿದ ಆ ಆಟದ ಸವಿಯನ್ನು ಸವಿದ ಭೀಮಸೇನನಿಗೆ ಈ ದುರ್ಬಲರಾದ ಹೇಡಿಗಳಾದ ಇವರೆಲ್ಲರ ಸಹವಾಸ, ಇವರೆಲ್ಲರ ಒಡನಾಟ, ಇವರ ಜೊತೆಗೆ ಆಟ, ಇದು ಬಹಳ ಬೇಸರ ತರಿಸ್ತಿತ್ತು. ಸ್ವಲ್ಪಕ್ಕೇನೆ ಶ್ರಮಿಸುವುದು, ಬೇಡ ಬೇಡ ಅಂತನ್ನುವುದು, ಅಳುವುದು, ಹೀಗೆಲ್ಲ ಮಾಡತಕ್ಕಂಥದ್ದು. ನಿರ್ವೀರ್ಯರಾದಂತಹ ಇವರನ್ನ ಕಂಡು ದುಃಖ ಪಡ್ತಿದ್ರೆ ಏನ್ ಮಾಡಬೇಕು? ಆಯ್ತು, ಇನ್ನು ಅನಿವಾರ್ಯ, ನಮ್ಮ ಅಪ್ಪ ಹೋದ, ಅದನ್ನ ಊರಿಗೆ ಬಂದೀವಿ, ಇಲ್ಲೇ ಇದ್ಬಿರೋಣ, ಇವ್ರು ಏನ್ ಮಾಡ್ತಾರೋ ಅವರ ಜೊತೆಗೆ ಇರೋದು ಅಂತ ಅನ್ಕೊಂಡಿದ್ರಂತೆ ಮಧ್ವವಿಜಯ ಹೇಳ್ತದೆ. ಹಾಗೆ ವಿಶಿಷ್ಟ ತೇಜಸಾಭವನ್. ಆದರೆ ಬಾಲಕ್ರೀಡೆಯೊಳಗೆ ಸಣ್ಣ ಸಣ್ಣ ಮಕ್ಕಳು, 16 ವರ್ಷದ ಬಾಲಕ, ಅವರೆಲ್ಲ ಆಟವಾಡ್ತಾ ಇದ್ರೆ ಆಗ ಅದರೊಳಗೆ ಇವರು ಒಳ್ಳೆ ತೇಜಸ್ವಿಗಳಾದ್ರು, ಒಳ್ಳೆ ಸಮರ್ಥರಾದ್ರು, ಎಲ್ಲಾ ಕಡೆಗೂ ಚಾಂಪಿಯನ್ಸ್. ಪಾಂಡವರು 5 ಜನ, ಅವ್ರು 100 ಜನ, ದೊಡ್ಡ ಗುಂಪದು. ಬರ್ರಿ ಅಂದ್ರೆ 100 ಜನ ಬರ್ಬೋದು. ಇವರು 5 ಆದ್ರೆ ಏನ್ ತೇಜಸ್ಸು, ಏನ್ ಪರಾಕ್ರಮ, ಏನ್ ಸಾಮರ್ಥ್ಯ, ಏನ್ ಜ್ಞಾನ, ಎಷ್ಟು ತಿಳುವಳಿಕೆ, ಎಷ್ಟು ಸೌಜನ್ಯ, ಏನ್ ವಿನಯ, ಎಷ್ಟು ಪ್ರಾಮಾಣಿಕತೆ. ವಿಶಿಷ್ಟ ತೇಜಸಾಭವನ್. ಜವೆ ವೇಗದಿಂದ ಹೋಗುವುದಕ್ಕೆ, ಲಕ್ಷ್ಯಾಭಿಹರಣೆ ಯಾವುದೋ ಒಂದು ವಸ್ತುವನ್ನು ತರುವುದಕ್ಕೆ, ಭೋಜ್ಯೆ ಪಾಂಸು ವಿಕರ್ಷಣೆ, ಲಕ್ಕಿನ ಮೇಲೆ ಆಟವಾಡುವುದು ಇವತ್ತು ಕಲ್ತಿದ್ದೇವೆ ನಾವು ಬ್ರಿಟಿಷರಿಂದ. ಕ್ರಿಕೆಟ್ಟು ಲಕ್ಕಿನ ಆಟ, ಇದು ಲಕ್ಕಿನ ಆಟ ಇಲ್ಲ. ಇಲ್ಲಿ ದೇಹದ ಪರಿಶ್ರಮವಿದೆ. ನಿನ್ನ ಶಕ್ತಿ ಎಷ್ಟೋ ಅದಕ್ಕೆ ತಕ್ಕಂತೆ ಇಲ್ಲಿ ನಿನಗೆ ಪ್ರತಿಫಲ ಸಿಗತ್ತೆ. ಇಲ್ಲಿ ದೈವದ ಆಟ ಇಲ್ಲ. ಇಲ್ಲಿ ನಿನ್ನ ಪರಿಶ್ರಮ, ನಿನ್ನ ತೇಜಸ್ಸು, ನಿನ್ನ ಸಾಮರ್ಥ್ಯ, ನಿನ್ನ ಟೆನಾಸಿಟಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ನಿನಗೆ ಇಲ್ಲಿ ಫಲ ಸಿಗತ್ತೆ. ಅಂಥ ಆಟಗಳು ನಮ್ಮ ಭಾರತೀಯ ಪ್ರಾಚೀನವಾದ ಆಟಗಳು. ಎಲ್ಲವನ್ನೂ ನಾವು ಅನುಕರಣ ಮಾಡುವಾಗ ಆಟದ ಅನುಕರಣ ಯಾಕೆ ಮಾಡಬಾರದು ಅಂತ ಅನ್ನೋದಕ್ಕೆ ಮಾಡ್ತಾ ಇದ್ದೇವೆ. ಯಾವಾಗ ತಲೆ ಸರಿ ಹೋಗ್ತದೆ ಹಾಗೆ ಬಿಡ್ತೇವೆ. ಇರಲಿ. ಧಾರ್ತರಾಷ್ಟ್ರನ್ ಭೀಮಸೇನ ಸರ್ವಾಂಸ ಪರಿಮರ್ದತೆ. ಭೀಮಸೇನ ಒಬ್ಬ ಆ ಎಲ್ಲ 100 ಜನ ಧಾರ್ತರಾಷ್ಟ್ರರನ್ನು ಕೂಡ ಸರಳವಾಗಿ ಬೀಳಿಸಿದ್ದ. ನಾನು ಹೇಳಿದನಲ್ಲ, ಕೈ ಹಿಡಿದ್ರೆ ಅವರಿಗೆ ನೋವು ಆಗ್ತಿತ್ತು, ಎಲುಬು ಮುರಿತಿತ್ತು. ಅಂಥ ದುರ್ಬಲರಾದ ಹೇಡಿಗಳ ಜೊತೆಗೆ ಭೀಮಸೇನ ದೇವರು ಆಟವಾಡುವುದು ಬಹಳ ಕಷ್ಟ. ಹರ್ಷಾತ್ ಪ್ರಕ್ರೀಡಮಾನವಸ್ತಾನ್ ಗೃಹ್ಯ ರಾಜಾನ್ನಿಲೀಯತೆ. ಅವರೆಲ್ಲರನ್ನು 100 ಜನರನ್ನು ಅಟ್ಟಿಕೊಂಡು ಕರ್ಕೊಂಡು ಹೋಗಿ ಒಂದ್ ಕಡೆ ನಿಂತುಬಿಡು. ಆ ಭೀಮಸೇನ ದೇವರ ಬಾಹುವನ್ನು ಬಿಡಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಆಟವಾಡ್ತಾ ಇದ್ದ ಭೀಮ, ಆಟವಾಡ್ತಾ ಇದ್ದ. ಶಿರಸ್ಸು ವಿನಿಗೃಹ್ಯೇತಾನ್ ಯೋಜಯಾಮಾಸ ಪಾಂಡವೈ. ಒಬ್ಬರಿಗೊಬ್ಬರು ತಲೆಗಟ್ಟಿಸುವಂತೆ ಭೀಮ ಆಟವಾಡ್ತಾ ಇದ್ದ. ಏಕ ನಿಗೃಹ್ಣಾತಿ ನಾತಕೃಚ್ಛಾದ್ ವೃಕೋದರ. ಎಲ್ಲರನ್ನೂ ಸುಲಭವಾಗಿ ಸೋಲಿಸಿ ಬಿಡ್ತಾ ಇದ್ದ ಬೇರೆ ಬೇರೆ ಆಟಗಳಲ್ಲಿ. ಹೀಗೆ ದಶಬಾಲಾಂಜಲೆ ಕ್ರೀಡನ್ ಭುಜಾಭ್ಯಂ ಪರಿಗಿರಿ. 10 ಹುಡುಗರನ್ನ, 5 ಹುಡುಗರು ಬಲಗಡೆ, 5 ಹುಡುಗರು ಎಡಗಡೆ, 10 ಹುಡುಗರನ್ನ ದುರ್ಯೋಧನನ್ನ ನೀರಿನೊಳಗೆ ಮುಳುಗ್ತಾ ಇದ್ದ. ಅವರು ಸಾಕು 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 ಅಂತಂತ ಇರುವಾಗ ಮೇಲೆ ಕೆತ್ತಿ ಬಿಡ್ತಿದ್ದ. ಅವರು ಬಿದ್ದು ಬಿಡ್ತಿದ್ರು ಪಾಪ, ಅಂದ್ರೆ ಸತ್ತಂತೆ. ಅಂಥ ಅವಸ್ಥೆ ಆಗ್ತಿತ್ತು. ಹೀಗೆಲ್ಲ ಮಾಡ್ತಿದ್ದ. ಅವರು ಆಟವಾಡ್ತಾ ಇದ್ರೆ ಗಿಡದ ಮೇಲೆ ಹತ್ತಿದ್ರೆ ಕೆಳಗೆ ಗಿಡವನ್ನು ಅಲ್ಲಾಡಿಸ್ತಿದ್ದ. ಗಿಡವನ್ನು ಅಲ್ಲಾಡಿಸಿದಾಗ ಹಣ್ಣಿನ ಜೊತೆಗೆ ಅವರು ಬೀಳ್ತಿದ್ರು. ಮೃತಕಲ್ಪಾನ್ ವಿಮುಚ್ಯತಿ ತದಾ ಪಾದಪ್ರಹಾರೇಣ ಭೀಮ ಕಂಪಯತೆ ಧ್ರುಮಾನ್ ಪ್ರಹಾರ ವೇಗಾಭಿಹತ ಧ್ರುವ ವ್ಯಾಘೂರ್ಣಿತಸ್ತತಃ ಕೇಚಿತ್ ಭಗ್ನ ಶಿರೋರಸ್ಕಾಹ. ಕೆಲವು ಸಲ ತಲೆ ಬಡಿತಿತ್ತು, ಕೆಲವು ಎದೆ ಬಡಿತಿತ್ತು, ಹೀಗೆಲ್ಲ ಆಗ್ತಿತ್ತು. ಆಮೇಲೆ ಬಿಟ್ಬಿಡ್ತಿದ್ದ. ನೀವು ಬರಬೇಡಪ್ಪ ಆಟಕ್ಕೆ, ಯಾಕೆ ಬರ್ತೀರಿ ನೀವು ಅಂತ ಹೇಳಿ ಕಳಿಸ್ತಿದ್ದ. ಹೀಗೆಲ್ಲ ಏನೇನೋ ಮಾಡಿ ಒಟ್ಟಿಗೆ ಆಟವಾಡ್ತಾ ಇದ್ದ. ಇಷ್ಟೆಲ್ಲ ಆಟದಲ್ಲಿ ಅವನು ಅತ್ಯಂತ ಕುಶಲ, ಅತ್ಯಂತ ಪ್ರವೀಣ, ಅತ್ಯಂತ ಸಮರ್ಥ ಅಂತಾದಾಗ ಸ್ವಾಭಾವಿಕವಾಗಿ ದುರ್ಯೋಧನಾದಿಗಳಿಗೆ ಅತಿಯಾದ ದ್ವೇಷ ಪ್ರಾರಂಭವ. ಅಪ್ರಿಯೇ ಅತಿಷ್ಠದತ್ಯಂತಂ ಬಾಲ್ಯಾತ್ ನ ದ್ರೋಹ ಚೇತಸ. ಒಂದು ವರ್ಡಿಕ್ಟ್ ಕೊಡ್ತಾರೆ. ದುರ್ಯೋಧನಾದಿಗಳಿಗೆ ಪೀಡೆ ಕೊಡಬೇಕು, ಅವರನ್ನು ಸತಾಯಿಸಬೇಕು ಅಂತ ಅನ್ನೋದಕ್ಕೆ ಎಂದೆಂದಿಗೆ ಮಾಡಲಿಲ್ಲ, ಎಂದೂ ಮಾಡಲಿಲ್ಲ. ಆ 100 ಜನರ ಜೊತೆಗೆ ಆಟ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಆಟವಾಡ್ತಾ ಇದ್ದ. ಹುಡುಗ ಬುದ್ಧಿ, ಹುಡುಗಾಟ. ಆದ್ದರಿಂದ ಆ ಆಟದಲ್ಲಿ ಅವರು ದುರ್ಬಲರಿದ್ರು, ಆದ್ರಿಂದ ಸೋಲ್ತಿದ್ರು. ಅದಕ್ಕೆ ಯಾರೇನ್ ಮಾಡಬೇಕು, ಉಪಾಯವಿರಲಿಲ್ಲ.
ಮಹಾಭಾರತ ಹೇಳ್ತದೆ ಏನು ಉಪಾಯ ಇದಕ್ಕೆ? ಆಟವೇ ಬಿಡಬೇಕು ಭೀಮ, ಹೊರತು ಆಟವಾಡದೆ ಅವರ ಜೊತೆಗೆ ಇರುವಂತಿಲ್ಲ. ಹಾಗೆ ಭೀಮನ ಅವಸ್ಥೆ ಇತ್ತು. ಹಾಗಾಗಿ ಭೀಮ ಆಟವಾಡ್ತಾ ಇದ್ದ. ದ್ರೋಹ ಮಾಡುವುದಕ್ಕೆ ಎಂದೆಂದಿಗೂ ಮಾಡಲಿಲ್ಲ. ಯಾವ ಕಾಲಕ್ಕೂ ಕೂಡ ಇವರನ್ನ ದ್ರೋಹ ಮಾಡಿ ಇವರನ್ನು ಕೊಂದಾಕ್ಬೇಕು ಅಂತನ್ನುವ ಅಪೇಕ್ಷೆ ಅವನಿಗಿರಲಿಲ್ಲ, ಎಂದೆಂದಿಗೂ ಇರಲಿಲ್ಲ. ಪೀಡೆ ಕೊಡಬೇಕು ಅಂತ ಇರಲಿಲ್ಲ. ಇದು ಮಹಾಭಾರತ ಹೇಳುವ ಮಹತ್ವದ ಮಾತಿದು. ಹಾಗಾಗಿ ಭೀಮನ ಒಂದು ಕ್ಯಾರೆಕ್ಟರನ್ನು ನಾವು ನೋಡ್ತಾ ಇರುವಾಗ, ಆ ಭೀಮ ನಮ್ಮನ್ನ ಈ ದುರ್ಯೋಧನಾದಿಗಳನ್ನು ದ್ವೇಷ ಮಾಡಿದ, ಹುಟ್ಟಿನಿಂದ ದ್ವೇಷ ಮಾಡಿದವನು ಅವನೇ, ಮೊಟ್ಟ ಮೊದಲು ದ್ವೇಷ ಮಾಡಿದವನು ಅವನೇ. ಆದ್ದರಿಂದ ಇಷ್ಟೆಲ್ಲ ದುರ್ಯೋಧನಾದಿಗಳು ಸೇಡು ತೀರಿಸಿಕೊಳ್ಳುವುದಕ್ಕೆ ಮಾಡಬೇಕಾಯಿತು. ಯುದ್ಧವನ್ನು ಹೂಡಿದ್ದು ದುರ್ಯೋಧನಾದಿಗಳ ತಪ್ಪಲ್ಲ. ಯಾಕೆಂದ್ರೆ ದುರ್ಯೋಧನ ದ್ರೋಹ ಮಾಡುವುದಕ್ಕಿಂತ ಮೊದಲು ಭೀಮಸೇನ ದ್ರೋಹ ಮಾಡಿದ ಅನ್ನುವ ಮಾತೇನಿದೆ, ಈ ಮಾತು ಸರಿಯಲ್ಲ. ಮಹಾಭಾರತ ಹೇಳುತ್ತದೆ ಸರ್ವಥಾ ಅಲ್ಲ. ನಾಟಕದ ರಂಗಮಂಚದ ಮೇಲೆ ಭೀಮ ಮಾಡಿದಂತಹ ಏನೇನು ಕಾರ್ಯಗಳಿವೆ ಇದೆಲ್ಲ ಹುಡುಗಾಟದ ಮಾಟೆ ಹೊರತು ಇದು ದ್ರೋಹದಿಂದ ಮಾಡಿದ್ದಲ್ಲ. ಬಾಲ್ಯಾತ್ ನ ದ್ರೋಹ ಚೇತಸ, ಬಹಳ ಮಹತ್ವದ ಮಾತು. ಇದರನ್ನ ಸ್ವಲ್ಪ ಇನ್ನು ತಾತ್ವಿಕವಾಗಿ ವಿಮರ್ಶೆಯನ್ನು ಮಾಡುವುದು ಅವಶ್ಯಕವಿದೆ. ತಥೋ ಬಲಮತಿಖ್ಯಾತಂ ಧರ್ತರಾಷ್ಟ್ರ ಪ್ರತಾಪವಾನ್. ಇದು ಸಹನೆ ಆಗಲಿಲ್ಲ ಅಂತಂದ್ರೆ ಮನುಷ್ಯನಿಗೆ ತನಗಿಂತಲೂ ಪ್ರಬಲರಾದವರನ್ನು ಕಂಡಾಗ ಮನುಷ್ಯ ಒಂದು ಬಾಗಿ ಬಿಡ್ತಾನೆ, ಬಾಗಿ ಅವನ ಬೆನ್ನತ್ತಿ ಬಿಡ್ತಾನೆ. ಇದು ಕೆಲವರು ಅವರ ಗೊಡವೆಗೆ ಹೋಗುವುದಿಲ್ಲ, ತಮ್ಮಷ್ಟಕ್ಕೆ ತಾವಿರ್ತಾರೆ. 2, ಕೆಲವರು ದ್ವೇಷ ಮಾಡ್ತಾರೆ. 3, ಹೀಗೆ 3 ತರಹದ ಜನರು. ಯಾರೇ ಒಬ್ಬ ಸಕ್ಸಸ್ಫುಲ್, ಸಮರ್ಥ, ಪ್ರಬಲ, ಶ್ರೇಷ್ಠ, ಗುಣವಂತ ಇದ್ರೆ ಈ ತರಹದ 3 ಜನ ಇರ್ತಾರೆ. ಒಂದು, ಅವರಿಗೆ ಸಬ್ಜುಗೇಟ್ ಆಗಿಬಿಡ್ತಾರೆ, ಸಬ್ಡ್ಯೂ ಮಾಡ್ಕೊಂಡ್ಬಿಡ್ತಾರೆ. ದೊಡ್ಡವರಿದ್ದಾರ್ರಿ ಅವರು ಅಂತ ಹೇಳಿ ಅವರಿಗೆ ಬಾಗಿ ಬಿಡ್ತಾರೆ. ಇದು ಸಹಜ. ಒಂದು, ಇದು ಮನುಷ್ಯನಲ್ಲಿ ಒಂದು ದುರ್ಬಲತೆ ಬೇಕು, ಜೊತೆಗೆ ಸಾಧುತನ ಬೇಕು. ಇದೆರಡೂ ಇದ್ರೆ ಇದು ಸಾಧ್ಯ. ಸಾಧುತನ ಇರುವುದಿಲ್ಲ, ದೌರ್ಬಲ್ಯನೂ ಇರ್ತದೆ. ಅಂಥ ಮನುಷ್ಯ ಅವನು ದ್ರೋಹ ಮಾಡ್ತಾನೆ, ದ್ವೇಷ ಮಾಡ್ತಾನೆ. ಆ ದ್ವೇಷ ಮಾಡೋದು 2-3 ರೀತಿ. ಅದನ್ನ ಆಮೇಲೆ ಹೇಳ್ತೀನಿ, ಬರ್ತದೆ ಮುಂದೆ, ಆಗ ಹೇಳೋಣ. ಇನ್ನು ಉದಾಸೀನನಾದವನೇನು, ಅವ್ರು ಯಾಕೆ ಅವ್ರ ಹತ್ರ ಹೋದ್ರೆ ನಮಗೆಲ್ಲ ತೊಂದರೆ ಆಗೋದು. ಭಾರಿ ದೊಡ್ಡ ಪ್ರಕಾಶದ ಜೊತೆಗೆ ನಾವು ನಿಂತರೆ ನಮ್ಮ ಪ್ರಕಾಶವೇ ಇಲ್ಲ ಅಂತಂತಾರೆ. ಅವ್ರ ಹತ್ರ ಹೋಗೋದು ಬೇಡ, ನಮ್ಮ ಸಣ್ಣ ಕ್ಷೇತ್ರದೊಳಗೆ ನಾವು ಬೆಳೆದು ಬಿಟ್ರೆ ನಾವೇ ದೊಡ್ಡವರಾಗಿ ಬಿಡ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಉದಾಸೀನರಾಗಿರೋರು ಮತ್ತೊಬ್ಬರು ಮಧ್ಯಮರು. ಇಲ್ಲಿ ದುರ್ಯೋಧನ ಉದಾಸೀನನೂ ಆಗಿರಲಿಲ್ಲ, ಅವರಿಗೆ ವಿನೀತನಾಗಿಯೂ ನಡೆದುಕೊಳ್ಳಿಲ್ಲ. ಯಾಕೆ? ಅವನು ಸಾಧುವಲ್ಲ, ಜೊತೆಗೆ ದುರ್ಬಲನೂ ಹೌದು. ದುರ್ಬಲ ಅಂದ್ರೆ ಇಂಥ ದುರ್ಬಲನಾಗಬೇಕಾಗ್ತದೆ. ದೌರ್ಬಲ್ಯದೊಳಗೆ ಬಹಳ ದುರ್ಬಲನಾಗಿದ್ದ ಅಂತಂದ್ರೆ ಅವನು ಸಬ್ಡ್ಯೂ ಆಗಿಬಿಡ್ತಾನೆ. ಬಹಳ ದೌರ್ಬಲ್ಯ ಇರುವುದಿಲ್ಲ, ಸ್ವಲ್ಪ ಬಲ ಇದ್ದಂತೆ ತೋರ್ತದೆ, ದುರಭಿಮಾನ ತುಂಬಿರ್ತದೆ, ಹಾಗಾಗಿ ದ್ವೇಷ ಮಾಡ್ತಾನೆ. ಇದೆಲ್ಲ ಅನೇಕ ಕಾಂಪ್ಲೆಕ್ಸಿಟಿ. ಹಾಗಾಗಿ ಆ ಕಾಂಪ್ಲೆಕ್ಸ್ ಒಂದು ಸಿಚುವೇಶನ್ನಿಂದ ಅವನು ದ್ವೇಷ ಮಾಡ್ತಾನೆ. ಆದ್ದರಿಂದಾಗಿ ದ್ವೇಷ ಶುರುವಾಯಿತು. ಧರ್ಮಾದಪೇತಸ್ಯ ಪಾಪಾನಿ ಪರಿಪಶ್ಯತಃ. ಮಹಾಭಾರತ ಹೇಳ್ತದೆ, ದುರ್ಯೋಧನ ಧರ್ಮರಹಿತವಾಗಿರತಕ್ಕ ಕಾರಸ್ಥಾನವನ್ನು ಪ್ರಾರಂಭ ಮಾಡಿದ. ತಸ್ಯ ಧರ್ಮಾದಪೇತಸ್ಯ ಪಾಪಾನಿ ಪರಿಪಶ್ಯತಃ. ಕೆಟ್ಟ ಕೆಲಸವನ್ನ ಮಾಡಬೇಕು ಅಂತ ಹೊಂಚು ಹಾಕ್ಲಿಕ್ಕೆ ಶುರು ಮಾಡಿದ, ದುರ್ವಿಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಒಂದಾದ ಮೇಲೆ ಒಂದರಂತೆ. ಮೋಹಾತ್, ಒಂದು ತಪ್ಪು ತಿಳಿದಿದ್ದು, ಇವರನ್ನ ನಾನು ಅಟ್ಟಬಹುದು, ತುಳಿಬಹುದು, ಮೆಟ್ಟಿ ನಾನು ಮೇಲಕ್ಕೆ ಬರಬಹುದು ಎಂಬ ಭ್ರಾಂತಿ ಮೊದಲನೇದ್ದು. 2ನೇದ್ದು ಐಶ್ವರ್ಯ ಲೋಭ, ಈ ರಾಜ್ಯ ಸಂಪೂರ್ಣ ನನಗೆ ಉಳಿಬೇಕು, ಪಾಂಡವರಿಗೆ ಇರಬಾರದು ಅಂತ. ಮತ್ತೊಂದು ಪಾಪಾಮತಿ ರಜಾಯತ. ಹೀಗಾಗಿ ದುರ್ಬುದ್ಧಿ ಬಂದಿದೆ. ಮಧ್ಯಮ ಕುಂತಿ ಪುತ್ರಾಣ ನಿಕೃತ್ಯಾಸ ನಿಗೃಹ್ಯತಾಂ. ಇವನ ಮೊದಲನೇದವನ ಮಧ್ಯದವನಿದ್ದಾನಲ್ಲ, ಕುಂತಿಯ ಮಕ್ಕಳ ಒಳಗೆ ಮಧ್ಯದವ ಭೀಮ, ಅವನನ್ನ ಮಾತ್ರ ನಾವು ಹಿಡಿದು ನಾಶ ಮಾಡಿಬಿಡು. ಏನಾದ್ರೂ ಮಾಡಿ ಕೊಂದು ಬಿಟ್ರೆ ಈ ಧರ್ಮರಾಜ ಅರ್ಜುನ ಮೆತ್ತಗಿದ್ದಾರೆ, ಅವರನ್ನ ಫೂಲ್ ಮಾಡೋದು ಬಹಳ ವೇಳೆ ಹಿಡಿಯುವುದಿಲ್ಲ. ಈ ಭೀಮ ಇದಾನಲ್ಲ, ಇವನು ಮಹಾಪರಾಕ್ರಮಿ, ಮಹಾಶೂರ, ಅತ್ಯಂತ ಬಲಿಷ್ಠ. ಅವನನ್ನು ಕೊಲ್ಲಬೇಕು, ಏನಾದ್ರೂ ಮಾಡಿ ಮೋಸ ಮಾಡಿ ಅವನನ್ನು ಕೊಲ್ಲಬೇಕು. ಯಾಕೆ? ಪ್ರಾಣವಾನ್ ವಿಕ್ರಮಿ ಶೌರ್ಯೇಣ ಮಹತಾನ್ವಿತ ಅಂತ ಹೇಳಿ ಅವನನ್ನ ಹೊಡಿಬೇಕು ಅಂತಂತಾರೆ. ಈ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಒಂದು ತಾತ್ವಿಕವಾದ ಮಾತು.
ಏನು ತಾತ್ವಿಕವಾದ? ನಾನು ನಿಮಗೊಂದು ಮಾತನ್ನು ಹೇಳಿದ್ದೆ, ಒಂದು ನೇಪಥ್ಯದ ಹಿಂದೆ ಮತ್ತೆ ಮುಂದೆ ಅಂತ. ಎರಡು ಭಾಗವನ್ನು ನಾನು ಮಹಾಭಾರತದ ಆದಿಪರ್ವದಲ್ಲೇನೆ, ಅಂದರೆ ಒಂದು 3-4 ವಾರದ ಹಿಂದೆನೇ ನಾನು ಕಥೆಯನ್ನು ಪ್ರಾರಂಭ ಮಾಡಿದ್ದೀನಿ. ಆ ನೇಪಥ್ಯದ ಪೂರ್ವೋತ್ತರಗಳೇನಿವೆ ನೋಡಿ, ಮುಂದೆ ಮತ್ತು ಹಿಂದಿನ ಅಂಶಗಳೇನಿವೆ, ಇದನ್ನು ನಾವು ಮಹಾಭಾರತದ ಕೊನೆ ಪರ್ವದ ಕೊನೆ ಅಧ್ಯಾಯದವರೆಗೂ ಬಿಡುವಂತಿಲ್ಲ. ಯಾಕೆಂದ್ರೆ ಇವರೆಲ್ಲ ದೇವತೆಗಳು, ಅವರೆಲ್ಲರೂ ದೈತ್ಯರು. ಭೂಮಿಗೆ ಬಂದದ್ದು ಒಂದು ನಾಟಕವನ್ನು ಮಾಡುವುದಕ್ಕಾಗಿ, ಒಂದು ವಿಶಿಷ್ಟ ಉದ್ದೇಶದಿಂದ. ಅವರಿಗೆ ಬೇರೊಂದು ಉದ್ದೇಶ ಮನಸ್ಸಿನೊಳಗಿತ್ತು, ಆದ್ದರಿಂದ ಅದನ್ನು ಮಾಡುವುದಕ್ಕಾಗಿ ಬಂದದ್ದು. ಹಾಗಾಗಿ ಆ ಹಿಂದಿನ ಪ್ಲಾನ್ ಏನಿದೆ ಅದಕ್ಕೆ ತಕ್ಕಂತೆ ಮುಂದಿನ ನಾಟಕ ನಡೀತಿರ್ತದೆ. ಕಣ್ಣಿಗೆ ಕಾಣುವ ನಾಟಕಕ್ಕೆ ಉದ್ದೇಶ ಕಣ್ಣಿಗೆ ಕಾಣದೇ ಇರುವ ನೇಪಥ್ಯದ ಹಿಂದಿದೆ. ಹಾಗಾಗಿ ಆ ಉದ್ದೇಶವನ್ನು ನಾವು ಮರೆತು ಎಂದೆಂದಿಗೂ ಕೂಡ ಈ ನಮ್ಮ ಕಣ್ಣಿಗೆ ಎದುರಾಗುವಂತಹ ಏನೊಂದು ಚಿತ್ರ ಇದೆ, ಈ ಚಿತ್ರದ ವಿವೇಚನೆಯನ್ನ ಮಾಡುವುದರಲ್ಲಿ ಅರ್ಥವೇ ಇಲ್ಲ. ಚಿತ್ರದ ವಿವೇಚನೆಯನ್ನು ಮಾಡುವುದರಲ್ಲಿ ಏನೂ ಅರ್ಥವಿಲ್ಲ. ಅದು ಟ್ರೋಜನ್ ಹಾರ್ಸ್ ಇದ್ದಂತೆ ಆಗತ್ತೆ. ಕೇಳಿದ್ದೀರಾ? ಟ್ರೋಜನ್ ಹಾರ್ಸ್ ಅಂತ. ಟ್ರಾಯ್ ಅಂತನ್ನುವ ದೇಶ, ಆ ದೇಶದಲ್ಲಿ ಇನ್ನೊಂದು ದೇಶಕ್ಕೆ, ಗ್ರೀಸ್ ದೇಶಕ್ಕೆ ಯುದ್ಧವಾಯಿತು. ಅದು ಹೋಮರನ ಕಥೆಯಲ್ಲಿ ಬರುವಂತಹದ್ದು. ಹೋಮರ ಈಲಿಯಡ್ ಅಂತ ಗ್ರಂಥ ಇದೆಯಲ್ಲ, ಆ ಹೋಮರನ ಈಲಿಯಡ್ ಗ್ರಂಥದಲ್ಲಿ ಬರತಕ್ಕ ಕಥೆ. ಆ ಟ್ರೋಜನ್ ಹಾರ್ಸ್ ಅವರು ಸೋತರು ಒಬ್ಬರು. ಆ ಸೋತಾಗ ಅವರು ಒಬ್ಬ ಸೋತಂತಹ ರಾಷ್ಟ್ರ ಗೆದ್ದಂತಹ ರಾಷ್ಟ್ರಕ್ಕೆ ಒಪ್ಪಿಸುವಂತಹ ಒಂದು ಕಾಣಿಕೆಯಾಗಿ ಜಯಪತ್ರದಂತೆ ಒಂದು ಕುದುರೆಯನ್ನು ಕೊಡಬೇಕು. ಕುದುರೆ ಎಂಥದ್ದು? ಕಟ್ಟಿಗೆಯ ಕುದುರೆ, ಬಹಳ ದೊಡ್ಡದಾದ ಕಟ್ಟಿಗೆಯ ಕುದುರೆ. ಆ ಕಟ್ಟಿಗೆಯ ಕುದುರೆಯನ್ನ ಮಾಡಿಸಿ ಅದನ್ನು ನಿರ್ಮಾಣ ಮಾಡಿ ಕೊಟ್ಟರು. ಕೊಡುವಾಗ ಮೋಸ ಇಟ್ಕೊಂಡ್ರು, ಒಳಗೆ ಮೋಸ ಇಟ್ಕೊಂಡು ಅವರು ಕೊಟ್ಟರು. ಸೋತವರು ಗೆದ್ದವರಿಗೆ ಕೊಟ್ಟರು, ಉಪಾಯನವಾಗಿ ಕೊಟ್ಟರು. ಕೊಡುವಾಗ ಆ ಕುದುರೆಯ ಹೊಟ್ಟೆಯೊಳಗೆ ಒಬ್ಬ ದೊಡ್ಡ ಸಮರ್ಥನಾಗಿರ್ತಕ್ಕಂತಹ ಎಕಿಲೀಸ್ ಅಂತನ್ನುವಂತಹ ಒಬ್ಬ ಸೇನಾಪತಿಯನ್ನ ಒಳಗಿಟ್ಟು ಕಳಿಸಿದೆ. ಎಕಿಲೀಸ್ ಅಂತ, ಎಕಿಲೀಸ್ ಹೀಲ್ ಅಂತ ಬರ್ತಿರ್ತದೆ ನೋಡಿ, ಅದು. ಆ ಎಕಿಲೀಸ್ ಅಂತನ್ನುವ ಅಲ್ಲಿ ಹೋದ. ಅವನು ಕೂತಿದ್ದ. ಅವನು ಬಂದು ರಾಜ್ಯವನ್ನ ಅವರು ಸೋತೀವಿ ಅಂತನ್ನುವುದಕ್ಕಾಗಿ ಕೊಟ್ಟರು. ಕುದುರೆಯನ್ನ ಕೊಟ್ಟಾಗ ರಾತ್ರಿ ಕಾಲದವರೆಗೆ ಸುಮ್ಮನಿದ್ರು. ರಾತ್ರಿ ಆದ ಮೇಲೆ ಆ ಸೇನಾಪತಿ ಕೆಳಗಿಳಿದು ಬರ್ತಾನೆ, ಸಂಪೂರ್ಣವಾಗಿರತಕ್ಕಂತಹ ಎಲ್ಲ ಸೈನ್ಯವನ್ನು ಕೊಂದಾಕ್ತಾನೆ. ಉದ್ದೇಶ ಈ ಕುದುರೆಯನ್ನು ಕೊಟ್ಟು ನಾವು ಸೋತಿದ್ದೇವೆ ಅಂತ ತೋರಿಸುವ ಉದ್ದೇಶವಿಲ್ಲ ಅವರಿಗೆ, ಆದರೆ ಅವರನ್ನು ಕೊಲ್ಲುವ ಉದ್ದೇಶದಿಂದ ಈ ಕುದುರೆಯನ್ನು ಕೊಟ್ಟರು. ಹಾಗೆ ಇಲ್ಲಿ ಈ ಮಹಾಭಾರತದ ಈ ಘಟನೆಯನ್ನು ನಾವು ನೋಡ್ತಾ ಇರುವಾಗ ಭೀಮಸೇನ್ ದೇವರು ಯಾವಾಗ ಆಟವಾಡದಂತೆ ತೋರಿಸ್ತಾರೆ, ಸೋಲಿಸಿದಂತೆ ತೋರಿಸ್ತಾರೆ, ಆ ಸೋಲಿಸುವುದಕ್ಕೆ ಒಂದು ಉದ್ದೇಶವಿದೆ, ಬಹಳ ಮಹತ್ವದ ಉದ್ದೇಶವಿದೆ. ದ್ವೇಷಂ ಹೃತೆ ನಹಿ ಹರವು ತಮಸಿ ಪ್ರವೇಶ ಪ್ರಾಣೇಚ. ಬಹಳ ದೊಡ್ಡದಾದಂತಹ ತಾತ್ವಿಕವಾದಂತಹ ವಿನ್ಯಾಸವಿದೆ. ಈ ತತ್ವ ವಿನ್ಯಾಸವನ್ನು ನಾವು ಸುದೀರ್ಘವಾಗಿ ತಿಳಿಬೇಕು, ಇಲ್ಲದೆ ಇದ್ರೆ ಇದರ ಅರ್ಥವಾಗುವುದಿಲ್ಲ. ಆದರೆ 2 ಮಾತಿನಲ್ಲಿ ನಾನು ಅದರ ವಿವರವನ್ನು ಮಾಡಿ ಮುಗಿಸ್ತೇನೆ. ದ್ವೇಷಂ ಹೃತೆ ನಹಿ ಹರೌ ತಮಸಿ ಪ್ರವೇಶ ಪ್ರಾಣೇಚತೇನ ಜಗತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಸಿ. ಕೃಷ್ಣ ಹಾಗೂ ಭೀಮ ಇವರಿಬ್ಬರೂ ಕೂಡ ಸಾಕ್ಷಾತ್ ನಾರಾಯಣ ಮತ್ತು ವಾಯುದೇವರು. ಇವರ ಮೇಲೆ ದ್ವೇಷವನ್ನು ಮಾಡಿದರೆ ಮಾತ್ರ ಅವರಿಗೆ ದುರ್ಗತಿಯಾಗುವುದು ನಿಶ್ಚಿತ. ಪರಮಾತ್ಮನ ದ್ವೇಷವನ್ನು ಮಾಡದಿದ್ದರೆ, ವಾಯುದೇವರ ದ್ವೇಷವನ್ನು ಮಾಡದೇ ಇದ್ದರೆ ಎಂದೆಂದಿಗೂ ದುರ್ಗತಿಯಾಗುವುದಿಲ್ಲ. ಅವರು ಮೇಲೆ ನೋಡುವುದಕ್ಕೆ ಭಗವಂತನ ಭಕ್ತರಂತೆ, ವಾಯುದೇವರ ಭಕ್ತರಂತೆ ತೋರಿಸ್ತಾ ಇದ್ದಾರೆ. 2 ವಾರದ ಹಿಂದೆ ನಾನು ಆ ಕಥೆಯನ್ನು ಹೇಳಿದ್ದೇನೆ. ರಾಮನ ಪರಾಕ್ರಮ ಹಾಗೂ ಹನುಮಂತನ ಬಲ ಇವುಗಳನ್ನು ಕಂಡು ರಾಮನಿಗೆ ನತಮಸ್ತಕರಾಗಿದ್ರು, ಹನುಮಂತನನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ರು ಎಲ್ಲ ದೈತ್ಯರು. ಇದರಿಂದ ಜಗತ್ತಿಗೆ ಏನಾಗಿತ್ತು ಅಂತಂದ್ರೆ, ಇವರು ಇಷ್ಟು ವಿಷ್ಣು ಭಕ್ತರಾಗಿದ್ದಾರೆ, ವಾಯು ಭಕ್ತರಾಗಿದ್ದಾರೆ, ಇವರಿಗೆ ದುರ್ಗತಿಯಾಗುವುದು ಹೇಗೆ ಎನ್ನುವಂತಹ ಒಂದು ತಾತ್ವಿಕವಾದಂತಹ ಒಂದು ಸಮಸ್ಯೆ ಬಂದಿತ್ತು. ಅದಕ್ಕಾಗಿ ಕೃಷ್ಣ ಹೇಳಿದ, ಅವರಿಗೆ ರಾಮ ಮತ್ತು ಹನುಮಂತನ ಮೇಲೆ ಪ್ರಾಮಾಣಿಕವಾದ ಭಕ್ತಿ ಇಲ್ಲ. ಅದೇ ರಾಮ, ಅದೇ ಹನುಮಂತ ಕೃಷ್ಣ ಮತ್ತು ಭೀಮನಾಗಿ ಬಂದಾಗ ಎಷ್ಟು ದ್ವೇಷ ಮಾಡಿದ್ದಾರೆ, ಎಂಥ ದ್ರೋಹ ಮಾಡಿದ್ದಾರೆ ನೋಡಿ ಅನ್ನುವುದನ್ನು ತೋರಿಸುವುದಕ್ಕಾಗಿ ಈ ನಾಟಕದ ಕಥೆ ಪ್ರಾರಂಭವಾಗ್ತದೆ. ಹಾಗಾಗಿ ಈ ದ್ವೇಷ ಎಷ್ಟು ಸುದೀರ್ಘ ಕಾಲದವರೆಗೆ ನಡೀತದೆ.
ಸೇಡು ತೀರಿಸಿಕೊಳ್ಳುವಂತಹ ಒಂದು ಕ್ರಮ. ರಾಮ ಮತ್ತು ಹನುಮಂತನಿಂದ ತಾವು ಮೃತರಾಗಿ ಈಗ ರಾಮ ಮತ್ತು ಹನುಮಂತನ ವಿರುದ್ಧ, ಕೃಷ್ಣ ಮತ್ತು ಭೀಮರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತನ್ನುವ ಉದ್ದೇಶದಿಂದ ಈ ಕೌರವರು ತೊಡಗಿದ್ದಾರೆ. ಹಾಗಾಗಿ ಅದಕ್ಕಾಗಿ ಭೀಮಸೇನ ದೇವರು ಆಗಾಗ ಅವರಿಗೆ ಸೋಲಿಸ್ತಾ ಇದ್ರು. ಸೋಲಿಸುವುದರ ಉದ್ದೇಶ ಎರಡು: ಒಂದು, ಆಟ ಬಹಿರಂಗದಲ್ಲಿ, ಆದರೆ ತಾತ್ವಿಕವಾಗಿ ದೈವದೃಷ್ಟಿಯಲ್ಲಿ ಒಂದು ದ್ವೇಷ. ಹೀಗಾಗಿ ಅವರು ಮಾಡ್ತಾ ಇದ್ರು, ಪ್ರಾಣವಾನ್ ವಿಕ್ರಮಿ, ಈ ಭೀಮನನ್ನ ಗಂಗಾದೊಳಗೆ ಹಾಕಬೇಕು ಅಂತ ಹೇಳಿ ಅವನನ್ನು ವಿಚಾರ ಮಾಡಿ, ಗಂಗೆಯಲ್ಲಿ ಹಾಕಬೇಕು ಅಂತ ವಿಚಾರ ಮಾಡಿ ಆ ಭೀಮಸೇನ ದೇವರಿಗೆ ರಾತ್ರಿ ಒಂದು ಕಡೆಗೆ ಮಲಗಿಸ್ತಾರೆ. ಮಲಗಿಸಿದ ಮೇಲೆ ಅವನನ್ನ ಲತಾಪಾಶಗಳಿಂದ ಕಟ್ಟುತ್ತಾರೆ. ಕಟ್ಟಿ ಅವನನ್ನು ಕೆಳಗೆ ಹಾಕಬೇಕು. ಎಂಥ ಕೆಳಗೆ ಹಾಕಬೇಕು ಅಂತಂದ್ರೆ ವಿಚಿತ್ರ, ಬಹಳ ಬೇಸಿಗೆ ಇದೆ, ನದಿಯ ದಂಡೆ ಮೇಲೆ ಮಲಗೋಣ, ರಾತ್ರಿ ಆಟ ಆಡ್ತಾ ಅಲ್ಲೇ ಇದ್ದು ಅಲ್ಲೇ ಮಲಗೋಣ ಅಂತ ಹೇಳಿದ್ರು. ಭೀಮಸೇನ ದೇವರು ಸರ್ವಜ್ಞರಾದಂಥವರು, ಎಲ್ಲ ಗೊತ್ತಿತ್ತು. ಆಗಲೇ ಅವಶ್ಯವಾಗಿ ಬರ್ತೇನೆ ಅಂತಂದ್ರು. ಧರ್ಮರಾಜಾದಿಗಳಿಗೆ ಹೇಳಿದ್ರು, ನೀವು ದಂಡೆಗೆ ಮಲ್ಕೋಬೇಡಿ, ನಾನು ಮಲಗುತ್ತೀನಿ, ನನ್ನ ಮೇಲೆ ಅವರಿಗೆ ಎಲ್ಲ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಇದೆ, ಆಗಲಿ, ನನಗೇನಾಗುವುದಿಲ್ಲ ಅಂತ ಹೇಳಿ ಭೀಮಸೇನ ದೇವರು ದಂಡೆಗೆ ಮಲ್ಕೊಂಡ್ರು. ಲತಾಪಾಶಗಳಿಂದ ಕಟ್ಟಿ ಹಾಕಿದ್ರು. ಕಟ್ಟಿ ಅವರನ್ನು ಕೆಳಗೆ ಹಾಕರು. ಕೆಳಗೆ ಏನಿದೆ ಅಂದ್ರೆ ನದಿ, ಮೇಲ್ ನೋಡ್ಲಿಕ್ಕೆ ನೀರು, ಕೆಳಗಡೆ ದೊಡ್ಡ ದೊಡ್ಡ ಶೂಲಗಳನ್ನು ಹಾಕಿದ್ದಾರೆ. 100 ಶೂಲಗಳನ್ನು ಹಾಕಿಟ್ಟಿದ್ದಾರೆ. ಅದರ ಮೇಲೆ ಬಿದ್ದರೆ ಆ ದೇಹದೊಳಗೆ ಹೊಕ್ಕು ಅವನು ಸತ್ತೋಗ್ಬೇಕು. ನಿದ್ದೆಯ ಕಣ್ಣಿನಲ್ಲಿ ಮೈಯೆಲ್ಲ ಕಟ್ಟಿದಾಗ ರಾತ್ರಿ ಮಲಗಿ ಬಿದ್ರೆ, ಕೆಳಗೆ ಬಿದ್ರೆ ಆ ಶೂಲ ಚುಚ್ಚಿ ಸತ್ತೋಗ್ತಾನ ಭೀಮ, ಹೆಸರೇ ಉಳಿಯುವುದಿಲ್ಲ. ಏನಾಯ್ತು ಅಂತ ಕೇಳಿದ್ರೆ ಏನಿಲ್ಲ, ಗೊತ್ತಿಲ್ಲ, ನದಿಯೊಳಗೆ ಬಿದ್ದ ಸತ್ತ ಅಂತ ಹೇಳಿಬಿಡೋದಷ್ಟೇ, ನಮ್ದೇನ್ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಂಡು ಪ್ಲಾನ್ ಹಾಕ್ತಾರೆ. ಭೀಮಸೇನ ದೇವ್ರನ್ನ ದಂಡಿಗೆ ಮಲಗಿಸ್ತಾರೆ. ಭೀಮಸೇನ ದೇವ್ರನ್ನ ಬೀಳಿಸ್ತಾರೆ, ತಳ್ಳುತ್ತಾರೆ. ತಳ್ಳಿಕ್ಕೂ ಆಗುದಿಲ್ಲ, ಏನೋ ಮಾಡಿ ತಳ್ಳುತ್ತಾರೆ. ಭೀಮಸೇನ ದೇವರು ಹಗರಾಗ್ತಾರೆ, ಅಂತೂ ಕೆಳಗೆ ಬೀಳ್ತಾರೆ. ಮಹಾಭಾರತ ಹೇಳ್ತದೆ, ಇಷ್ಟು ವಿಚಿತ್ರವಾಗ್ತದೆ, ಎಲ್ಲಿ ಶೂಲಗಳು 100 ಶೂಲಗಳನ್ನು ಹಾಕಿದ್ರೂ ಕೂಡ 100 ಶೂಲಗಳ ಮಧ್ಯದಲ್ಲೇನೆ ಒಂದು ರೋ ಮತ್ತು ಇನ್ನೊಂದು ರೋ, ಇವೆರಡರ ಮಧ್ಯದಲ್ಲಿ ಸ್ವಲ್ಪ ದೇಶವಿತ್ತೋ ಅಲ್ಲಿ ಭೀಮಸೇನ ದೇವರು ಬಿದ್ರಂತೆ ಮಹಾಭಾರತ ಹೇಳ್ತದೆ. ಹಾಗಾಗಿ ಸುಲಭವಾಗಿ ಎದ್ದು ಬಂದುಬಿಟ್ರು. ಮುಂಜಾನೆ ರಾತ್ರಿ ನಿದ್ರೆ ಮಾಡಿಬಿಟ್ರಲ್ಲಿ. ಯಾಕೆ ಈಗ ತೊಂದರೆ ಕೊಡೋದು ಅವರಿಗೆ ಅಂತ ರಾತ್ರಿ 12:30 1 ಗಂಟೆಗೆ ಅವರನ್ನ ತಳ್ಳಿದರೆ ನೀರಿನಲ್ಲೇ ನಿದ್ದೆ ಮಾಡಿಬಿಟ್ರು ಭೀಮಸೇನ ದೇವರು. ಸುಖವಾಗಿ ಗಾಢವಾಗಿ ನಿದ್ರೆ ಮಾಡಿ ಮೇಲೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಬಂದು ದೇವರ ಸ್ಮರಣೆ ಮಾಡ್ತಾ ಮನೆಗೆ ಬಂದ್ಬಿಟ್ರು. ಏನ್ ವಿಚಾರವೇ ಮಾಡಲಿಲ್ಲ, ಯಾರು ಹೇಳೂ ಇಲ್ಲ, ಏನ್ ಸಣ್ಣ ಸಣ್ಣ ವಿಷಯ ಹೇಳೋದು ಅಂತ ಬಿಟ್ಬಿಟ್ಟು. ಆಮೇಲೆ ಇನ್ನೊಂದ್ಸಲ ನೋಡಿ, ಇದು 1 2 3 4 5 ಹೀಗೆ ಸಾಲಾಗಿ ನಡೀತದೆ, ಒಂದಾದ್ಮೇಲೆ ಒಂದು. ಮತ್ತೊಂದ್ಸಲ ಅವರನ್ನ ಕರೀತಾರೆ. ಕರೆದು ಭೀಮಸೇನ ದೇವರಿಗೆ ಚಂದಾಗಿ ಮಲಗಿಸ್ತಾರೆ, ತಿನ್ನಿಸಿ ಉಣಿಸಿ ಎಲ್ಲ ಮಾಡಿ ಮಲಗಿಸ್ತಾರೆ. ಮಲಗಿಸಿ ಹಾವುಗಳನ್ನು ಬಿಡ್ತಾರೆ, ಸಾಮಾನ್ಯ ಹಾವುಗಳನ್ನು ಬಿಡ್ತಾರೆ. ಆ ಹಾವುಗಳನ್ನು ಬಿಟ್ರೆ ಅವು ಏನೋ ಹುಳ ಕಡದಂತೆ ಆಗಿ ಭೀಮಸೇನ ದೇವರು ಕೈ ಆಚೆ ಈಚೆ ಸರದು ಮಾಡಿ ಹೋಗೋದ್ರೊಳಗೆ ಅವೆಲ್ಲ ಸತ್ತೋಗತ್ತೆ. ಹಾಗಾಗಿ ಅದು ಹಾವುಗಳೆಲ್ಲ ಜಬ್ಬಿ ಹೋಗುತ್ತೆ. ಆಮೇಲೆ ಅವು ಕೂಡ ಏನು ಪ್ರಯೋಜನ ಬೀಳುವುದಿಲ್ಲ, ಸುಖವಾಗಿ ಮತ್ತೆ ಬರ್ತಾರೆ. ಮತ್ತೊಂದ್ಸಲ ಕರೀತಾರೆ, ಕರೆದು ಊಟಕ್ಕೆ ಹಾಕ್ತೇವೆ ಅಂತಂತಾರೆ. ಎಲ್ಲ ಸುಗ್ರಾಸ ಭೋಜನ, ವಲನ ಅಂತನ್ನುವಂತ ಬಡಿಗೆ ಅವನ ಕರೆದು ಹೇಳ್ತಾರೆ, ಇದು ವಿಷ ಹಾಕಬೇಕು ಅಂತ. ಆ ಪೆದ್ದು ಹುಚ್ಚ ಅವನು ದ್ರೋಹ ಮಾಡಿ ಭೀಮಸೇನ ದೇವರ ಅಡಿಗೆಯಲ್ಲಿ ವಿಷ ಹಾಕ್ತಾನೆ. ಆ ವಿಷ ಹಾಕಿದ ಅಡಿಗೆಯನ್ನ ದುರ್ಯೋಧನ ತಾನೇ ಅತ್ಯಂತ ಪ್ರೇಮದಿಂದ, ಭೀಮ ನೀನ್ ನನ್ನ ವಯಸ್ಸಿನವ, ಹಾಗಾಗಿ ನಿನ್ ಮೇಲೆ ಬಹಳ ಪ್ರೀತಿ ಅಂತ ಅನ್ಕೊಂಡು ಬಡಿಸ್ಲಿಕ್ಕೆ ಬಂದ್ರು. ಬಂದಾಗ ಭೀಮಸೇನ ದೇವರು ಪರಮ ಸ್ವಾಗತ, ಇಂಥ ನಿನ್ನಂಥವರ ಕಡೆಯಿಂದ ಬಡಿಸಿ ಊಟ ತಿನ್ನೋದು ಅಂದ್ರೆ ಎಂಥ ಭಾಗ್ಯ, ಹಾಕು ಮಹಾರಾಯ, ಯಾರಿಗೂ ಹಾಕಬೇಡ, ರುಚಿ ಬಹಳ ಆಗಿದೆ. ಈ ಅಡಿಗೆ ಏನಿದೆಯಲ್ಲ, ಈ ಪಾತ್ರೆ ನಿನ್ನ ಕೈಯಲ್ಲಿ ತಂದಂತದ್ದು, ಇದು ಎಲ್ಲ ಸಂಪೂರ್ಣ ಎಲ್ಲಾನು ನನ್ಗೆ ಬಡಿಸು ಅಂತ ಹೇಳಿ ಬಡಿಸಿ ತಿನ್ನಿಸಿ ಊಟ ಮಾಡಿಬಿಟ್ರು. ಊಟ ಮಾಡಿ ಮಲಗಿದ್ರು. ಮಲಗಿದ ಮೇಲೆ ಅವರನ್ನ ಮತ್ತೆ ಕಟ್ಟಿ ಅವರನ್ನ ಕೆಳಗೆ ಹಾಕ್ತಾರೆ. ಅದಕ್ಕಿಂತಲೂ ಮೊದಲಿಗೆ ಭಾರಿ ಹಾವುಗಳನ್ನು ಬಿಡ್ತಾರೆ. ಹಾವುಗಳನ್ನು ಬಿಟ್ಟಾಗ ಆ ಸ್ಪೆಷಲ್ ಹಾವುಗಳು, ಮಂತ್ರಗಳಿಂದ, ಎಂಥ ಮಂತ್ರಗಳಿಂದಲೂ ಕೂಡ ಅವುಗಳನ್ನ ಮತ್ತೆ ಸಾಧು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಮಂತ್ರ, ಅಂಥ ವಿಷಕಾರಿಯಾದಂತಹ ಹಾವುಗಳು. ಅವುಗಳು ಆ ವಿಷಾದ ಹಾವುಗಳೆಲ್ಲ ಎದೆಗೆ ಬಂದು ಕಡಿದ್ರೆ ಏನೇನೇನೇನೇನೋ ಪರಿಣಾಮವಾಗಲಿಲ್ಲ. ಅವುಗಳೆಲ್ಲದರ ಹಲ್ಲು ಮುರಿದು ಹೋಯಿತು, ಅವೆಲ್ಲ ಸತ್ತೋಯ್ತು. ಅಲ್ಲಿ ಹಾವುಗಳನ್ನು ಬಿಡ್ಲಿಕ್ಕೆ ಬಂದಂತಹ ಒಬ್ಬ ಸಾರಥಿ ಬಂದಿದ್ದ. ಆ ಸಾರಥಿ
ಇವರು ನಿದ್ದಿಗಣ್ಣಿನೊಳಗೇನೆ ಕೈ ಚಾಚಿದಾಗ ಕೆಳಗೆ ಬಿದ್ದು ಹತ್ತೋದ ಅವನು. ಅಪಹಸ್ತತ ಏವ ಜಗ್ಮಿಮಾನ್. ಹೀಗೆ ಅವನು ಸತ್ತೋದ. ಆಮೇಲೆ ವಿಷ ಕೊಟ್ಟು ಅವರನ್ನು ತಿನ್ನಿಸಿದ್ರು. ವಿಷ ಕೊಟ್ಟು ಕೆಳಗೆ ಪಾತಾಳಕ್ಕೆ ಕಳಿಸ್ತಾರೆ. ಪ್ರಮಾಣ ಕೋಟಿ ಅಂತನ್ನೋದು ಅದರ ಮಡುವಿನೊಳಗೆ ಹಾಕ್ತಾರೆ. ಅದು ಕೋಟಿ ಯೋಜನ ಗಭೀರ, ಅಷ್ಟು ಆಳವಾದದ್ದು. ಕೆಳಗೆ ಹೋಗ್ತದೆ. ಅಲ್ಲಿ ನಾಗಲೋಕಕ್ಕೆ ಹೋಗ್ತಾರೆ. ನಾಗಲೋಕದೊಳಗೆ ಒಬ್ಬ ಆರ್ಯಕ ಅಂತ ಒಬ್ಬವನು ಇರ್ತಾನೆ. ಆ ನಾಗಲೋಕದೊಳಗೇನು ಆರ್ಯಕ ಅಂತ ಇರ್ತಾನೆ. ಅವ್ರು ಹೋಗಿ ಭೀಮಸೇನ ದೇವರು ಕೆಳಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಅವ್ರೇನು ಬಹಳ ವಿಚಾರ ಮಾಡೋದಿಲ್ಲ. ಏನಾಗತ್ತೆ, ಏನ್ ದೊಡ್ಡದಂತಹದ್ದೇನು, ನನಗೇನಾಗೋದಿದೆ ಅಂತ ಹೇಳಿ ನಿಶ್ಚಿಂತವಾಗಿ ಹೋಗಿ ನಾಗಲೋಕದಲ್ಲಿ ಮಲಗಿ ಬಿಡ್ತಾರೆ. ಬಹಳ ದಿವಸ, ಒಂದು 2 ದಿವಸ ಆದ ಮೇಲೆ ಆರ್ಯಕ ಬರ್ತಾನೆ. ಆರ್ಯಕ ಬಂದು ನೋಡ್ತಾನೆ, ಯಾರಿವನು? ಅವನು ಎಬ್ಬಿಸ್ತಾರೆ. ಕೇಳ್ತಾರೆ, ಯಾರು ನೀನು? ಇಲ್ಲ, ನಾನು ಕುಂತಿ ಮಗ. ಕುಂತಿ ಅಂದ್ರೆ ನನ್ನ ಮೊಮ್ಮಗಳು ಅಂತಂತಾನೆ. ಬಳಗ ಹತ್ತು ಬಹಳ ಸಂತೋಷವಾಯಿತು. ಆರ್ಯಕ ಕರ್ಕೊಂಡು ಹೋದ. ಇವನು ನನ್ನ ಮೊಮ್ಮಗ, ಮರಿಮಗ ಇವನು ಅಂತ ಹೇಳಿ ಕರೆದು ಕೂಡಿಸಿ ಅಲ್ಲಿ ದೊಡ್ಡ ಸರೋವರ, ಆ ಕುಂಡ, ಆ ಕುಂಡದಲ್ಲಿ ಅಮೃತ ರಸ, ಅದ್ಭುತವಾದ ರಸ, ಆ ರಸಾಯನವನ್ನು ಕೊಡ್ತಾರೆ. ಇದನ್ನು ಕುಡಿತೀಯನಪ್ಪ ನೀನು ಕುಡಿದು ಬಿಟ್ರೆ ಒಳ್ಳೆ ಬಲ ಬರ್ತದೆ. ಅವ್ರೇನ್ ತಿಳ್ಕೊಂಡಿದ್ದು, ಹಾವುಗಳು ಸುಮ್ಮನೆ 1-2 ಚಮಚ ಕೇಶವಾಸ್ವ, ನಾರಾಯಣಸ್ವ, ಮಾಧವಾಸ್ವ ಮಾಡ್ತಾರೆ, ಮುಗಿತದೆ, ಹೋಗ್ತಾರೆ ಅಂತ ತಿಳ್ಕೊಂಡು. ಭೀಮಸೇನ ದೇವರು ಆಗಲಿ ಕುಡಿತೀನಿ ಅಂತಂದ್ರು. ಕುಡಿ ಅಂತ ಹೇಳಿ. ಕುಡಿ ಅಂತಂದ್ರೆ ಆ ಸಂಪೂರ್ಣ ಕುಂಡ ಖಾಲಿ ಮಾಡಿ ಇಟ್ಬಿಟ್ರು. ಆಗ ಆ ಹಾವುಗಳು ಬಂದು ಹೇಳ್ತವೆ, ನಿನಗೆ ನಾಗಾಯುತ ಬಲ, 10,000 ಆನೆಯ ಬಲ ನಿನಗಿರಬೇಕು ನೋಡು ಅಂತ ಹೇಳ್ತಾರೆ. ಆ ಪ್ರಕಾರ ಹೇಳಿ ಅವನನ್ನು ಕೊಟ್ಟು ಕಳಿಸ್ತಾರೆ. ಅವನು ಯಥಾ ಪ್ರಕಾರ ರತ್ನ ವೈಭವ ಎಲ್ಲ ತೆಗೆದುಕೊಂಡು ಬರ್ತಾನೆ. ಮೇಲೆ ಬರೋದ್ರೊಳಗೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವರು ಮನೆಗೆ ಬಂದು ಕುಂತಿಗೆ ಕೇಳ್ತಾರೆ, ಕುಂತಿ ಊಟವಾದ ಮೇಲೆ ಕಾಣಿಸ್ಲೇ ಇಲ್ಲ, ಭೀಮ ಎಲ್ಲಿ ಹೋಗಿದ್ದಾನೆ? ಬಂದಿದ್ದಾನೆ ನಿಮ್ಮಲ್ಲಿ? ಇಲ್ಲ, ಮನೆಗೆ ಬಂದಿಲ್ಲ ಅವನು. ಎಲ್ಲ ಕಾಡಿನೊಳಗೆ ಹುಡುಕಿದ್ರು, ಉದ್ಯಾನದಲ್ಲಿ ಹುಡುಕಿದ್ರು, ಗಾರ್ಡನ್ ಎಲ್ಲ ಕಡೆಗೆ ಹುಡುಕಿದ್ರು, ಅರಮನೆಯೊಳಗೆ ಹುಡುಕಿದ್ರು, ಎಲ್ಲ ಹುಡುಕಿದ್ರು, ಸಿಗಲಿಲ್ಲ. ಭೀಮ ಎಲ್ಲಿ ಹೋದ? ಹುಡುಕಿತಾ ಇದ್ದಾರೆ. ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ತಿಳಿದೇ ಇದ್ದಾಗ ಬಹಳ ದುಃಖದಿಂದ ಆಗ ಹೇಳ್ತಾರೆ, ಕ್ರೂರೋಸೌ ದುರ್ಮತೆ ಕ್ಷುದ್ರ ರಾಜ್ಯಲುಬ್ಧೋ ಅನಪತ್ರಪಃ ನಿಹನ್ಯಾದಪಿ ತಂ ವೀರಂ ಜಾತಮನ್ಯುಸ್ಸು ಯೋಧನಃ. ಕುಂತಿ ಇದೇ ಮೊಟ್ಟ ಮೊದಲನೇ ಸಲ, ಕೊಟ್ಟ ಕೊನೆಯ ಸಲ ಈ ಮಾತನಾಡ್ತಾಳೆ. ಆ ದುಷ್ಟ ದುರ್ಯೋಧನ, ದುರ್ಮತಿ, ಶಠ, ನೀಚ, ನಾಚಿಕೆ ಇಲ್ಲದವ, ರಾಜ್ಯಲೋಭಿ, ಕ್ರೂರ, ವಂಚಕ, ಅವನೇ ನನ್ನ ಭೀಮಸೇನನ್ನು ಕೊಂದು ಬಿಟ್ಟಿದ್ದಾನೆ. ಬಹಳ ದ್ರೋಹದಿಂದ, ಮನಸ್ಸಿಗೆ ಬಹಳ ವೇದನೆಯಾಗಿ ದುಃಖದಿಂದ ಅಂತಾಳೆ. ಯಾವಾಗ ಅಂತಾಳೋ ಆಗ ಇದು ವಿದುರನ ಮುಂದೆ ಅಂತಾಳೆ. ವಿದುರನ ಮುಂದೆ ಅಂದಾಗ ವಿದುರ ಅವಳನ್ನ ಗಟ್ಟಿಯಾಗಿ ಕೂಡಿಸಿ ಹೇಳ್ತಾನೆ, ಸರ್ವಥಾ ಅನ್ಬೇಡ, ಅತ್ತಿಗೆ ಇದು ಎಂದೂ ಅನ್ಬೇಡ, ನೀನು ಒಬ್ಬ ಭೀಮ ಹೋದಲ್ಲ, ಹೋಗ್ಲಿ, ಸತ್ತೋಗ್ಲಿ, ಚಿಂತಿಲ್ಲ. ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವ್ರನ್ನ ಬದುಕಿಸು. ನೀನೇನಾದ್ರೂ ಮಾತು ಅಂದಿ ಅಂತಂದ್ರೆ ಇನ್ನು ಉಳಿದ 4 ಜನರನ್ನು ಕೊಂದು ಬಿಡ್ತಾನೆ. ದಯವಿಟ್ಟು ಏನೂ ಅನ್ಲಿಕ್ಕೆ ಹೋಗ್ಬೇಡ. ಮೈವಂ ವದಸ್ವ ಕಲ್ಯಾಣಿ ಶೇಷ ಸಂರಕ್ಷಣಂ ಕುರು. ಉಳಿದವರು ಸುಖವಾಗಿ ಬದುಕಲಿ ಸಾಕು, ಏನೇನೋ ಅನ್ಲಿಕ್ಕೆ ಹೋಗ್ಬೇಡ. ಪ್ರತ್ಯಾದಿಷ್ಟೋ ಹಿ ದುಷ್ಟಾತ್ಮ ಶೇಷೇಪಿ ಪ್ರಹರೆತ್ತವೆ. ಏನಾದ್ರೂ ಅಂದು ಬಿಟ್ರೆ ಮತ್ತೆ ಉಳಿದವರನ್ನು ಕೊಂದು ಬಿಡ್ತಾನೆ. ದೀರ್ಘಾಯುಷಸ್ತವಸುತಾಹ ಯಥೋವಾಚ ಮಹಾಮುನಿ. ವೇದವ್ಯಾಸದೇವರು ಹೇಳಿದಂತೆ ನಿನ್ನ ಮಕ್ಕಳೆಲ್ಲ ಉತ್ತಮ ದೀರ್ಘಾಯುಷಿಗಳಾಗಿದ್ದಾರೆ, ಏನು ಯೋಚನೆ ಮಾಡಬೇಡ. ಭೀಮಸೇನ ಸುಖವಾಗಿದ್ದಾನೆ, ಸುಖವಾಗಿ ಬರ್ತಾನೆ, ಏನೂ ಆಗಿಲ್ಲ ಅವನಿಗೆ ಅಂತ ಹೇಳಿ ವಿದುರ ಹೇಳಿ ತನ್ಮನೆಗೆ ಹೋಗ್ತಾನೆ. ಇಷ್ಟಾದ ಮೇಲೆ 8 ದಿವಸ ಆಗ್ತದೆ. 8 ದಿವಸದವರೆಗೆ ದಾರಿ ಕಾಯ್ತಾರೆ. 8 ದಿವಸವೂ ಭೀಮಸೇನ ಬರುವುದಿಲ್ಲ. 8 ದಿವಸ ಆದ ಮೇಲೆ ಪಾತಾಳದಿಂದ, ನಾಗಲೋಕದಿಂದ ಮೇಲಕ್ಕೆ ಬರ್ತಾನೆ. ಅವರು ಔಷಧಗಳನ್ನು ಕುಡಿಸ್ತಾರೆ. ನೀನು ವಿಷ ತಿಂದಿಯಲ್ಲ, ಆ ವಿಷ ತಿಂದಿದ್ದರ ಪರಿಣಾಮ ಪೂರ್ಣ ಪರಿಹಾರವಾಗೋದಕ್ಕೆ ಇದನ್ನು ಕೊಡ್ತೇನೆ ಅಂತ ಹೇಳಿ. ಹಿಂದೆ ಒಂದು ಮಾತನ್ನು ಹೇಳ್ತಾರೆ, ಮಹಾಭಾರತದಲ್ಲಿ ಮಹತ್ವದ ಮಾತು ಬರ್ತದೆ. ಕಾಲಕೂಟಂ ವಿಷಂ ತೀಕ್ಷ್ಣಂ ಸಂಭೃತಂ ರೋಮಹರ್ಷಣಂ ತಚ್ಚಾಪಿ ಭುಕ್ತ್ವಾ ಅಜರಯತ ಅವಿಕಾರೋ ವೃಕೋದರಃ. ಯಾಕೆ ಈ ಮಾತನ್ನು ನಾನು ಎತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ, ಆ ಕಾಲಕೂಟ ವಿಷ ಏನು ಬಂತೋ, ಆ ವಿಷ ಬಂದದ್ದು ಅದನ್ನ ಪಾನ ಮಾಡಿದ್ದು ವಾಯುದೇವರು. ಅಲ್ಲಿ ಪಾನ ಮಾಡಿದ್ದು ವಾಯುದೇವರು. ಅದೇ ವಾಯುದೇವರು ಇಲ್ಲಿ ಕಾಲಕೂಟ ವಿಷವನ್ನು ಪಾನ ಮಾಡಿದರು. ಅದೇ ವಾಯುದೇವರೇ ಭೀಮನಾಗಿ ಅವತಾರ ಮಾಡಿದ್ದಾರೆ. ರುದ್ರದೇವರು ಕಾಲಕೂಟ ವಿಷವನ್ನು ಪಾನ ಮಾಡಿದರೆ ಕಂಠ ನೀಲವಾಯಿತು. ಅದು ಅತಿ ಸ್ವಲ್ಪ, ಪಿನಷ್ಟಿಷ್ಮ ಕುನನ್ನಮ, ಬಹಳ ಸ್ವಲ್ಪ ಭಾಗವನ್ನು ಕುಡಿದರೂ ಕೂಡ ಅವರ ಕಂಠ ನೀಲವಾಯಿತು. ನೀಲಕಂಠ ಅಂತ ಅವರಿಗೆ ಹೆಸರು ಬಂತು. ಆದರೆ ವಾಯುದೇವರು ಸಮಸ್ತವಾಗಿರತಕ್ಕಂತಹ ವಿಷವನ್ನು ಪಾನ ಮಾಡಿದರೆ ಏನೂ ಆಗಲಿಲ್ಲ.
ಅನ್ನುವುದಕ್ಕೆ ಇದು ಪ್ರಮಾಣ, ಇದು ದೃಷ್ಟಾಂತ. ಅದೇ ಕಾಲಕೂಟ ವಿಷವನ್ನ ತಂದು ಭೀಮನಿಗೆ ಕೊಟ್ರೆ ಭೀಮ ಅದನ್ನು ಸುಲಭವಾಗಿ ತಿಂದು ಅರಗಿಸಿಕೊಂಡು ಆರಾಮಾಗಿ ನಿದ್ರೆ ಮಾಡಿಬಿಟ್ಟ. ಕಾಲಕೂಟಂ ವಿಷಂ ತೀಕ್ಷ್ಣಂ ಸಂಭೃತಂ ರೋಮಹರ್ಷಣಂ ತಚ್ಚಾಪಿ ಭುಕ್ತ್ವಾ ಅಜರಯತ್. ಬರೇ ಜೀರ್ಣ ಮಾಡಿಕೊಂಡ ಅಷ್ಟೇ ಅಲ್ಲ, ಅವಿಕಾರೋ ವೃಕೋದರಃ, ಏನೇನೂ ವಿಕಾರವಾಗಲಿಲ್ಲ. ಕಂಠವೂ ನೀಲವಾಗದೆ ಇದ್ದಷ್ಟು ಅವಿಕಾರನಾಗಿದ್ದ. ನಿರ್ವಿಕಾರನಾಗಿ ನಿಶ್ಚಿಂತವಾಗಿ ಭೀಮಸೇನ ಮಲಗಿಬಿಟ್ಟ. ಈ ಮಾತು ಇದೆಲ್ಲ ಆಗ್ತಾ ಇರುವಾಗ ಇದೆಲ್ಲ ಯಾರ್ಯಾರು ಇದರಲ್ಲಿ ಸೇರಿದ್ರು, ಇದು ಬಹಳ ಮಹತ್ವದ ಮಾತು. ಇದನ್ನಿಷ್ಟು ಕಾಲಕೂಟ ವಿಷವನ್ನ ಕುಡಿಸಬೇಕು ಅಂತನ್ನುವುದನ್ನ, ಇದನ್ನ ಸಂಚು ಹಾಕಿದ್ದು, ಹಂಚು ಮಾಡಿದ್ದು ಯಾರ್ಯಾರು ಅಂತಂದ್ರೆ ಅದನ್ನು ಹೇಳ್ತಾರೆ. ಏವಂ ದುರ್ಯೋಧನ ಕರ್ಣ ಶಕುನಿಶ್ಚಾಪಿ ಸೌಬಲ ಅನೇಕೈರಪ್ಯುಪಾಯೈಸ್ತಾನ್ ಜಿಘಂಸಂತಿ ಸ್ಮ ಪಾಂಡವಾನ್. ಗಮನ ಕೊಟ್ಟು ಕೇಳಬೇಕು. ಏವಂ ದುರ್ಯೋಧನ ಕರ್ಣ, ಕರ್ಣನ ಇಂಟ್ರಡಕ್ಷನ್ ಆಗೋದೇನೆ ಈ ಸಂದರ್ಭದಲ್ಲಿ. ಇಲ್ಲಿಯವರೆಗೆ ಕರ್ಣ ಹುಟ್ಟಿದ್ದು ಆದ ಮೇಲೆ, ಕರ್ಣ ಈ ಕೌರವರ ಜೊತೆಗೆ ಗೆಳತನ ಮಾಡಿ ಈ ದುಷ್ಟ ವ್ಯಾಪಾರದಲ್ಲಿ ಸೇರಿದ್ದೇ ಇದು ಮೊದಲನೇ ಸಲ. ಅದು ಪ್ರಾರಂಭ ಏನು ಅಂದ್ರೆ ಭೀಮನನ್ನು ಕೊಲ್ಲುವುದಕ್ಕೆ ಪ್ರಾರಂಭ. ಅಲ್ಲೇನೇ ಕರ್ಣನ ಪ್ರವೇಶ. ಕರ್ಣ ಸಾಕ್ಷಾತ್ ಉತ್ತಮ ದೇವತೆ, ಅದರಲ್ಲೇನು ವಿವಾದವಿಲ್ಲ. ಆದರೆ ಮಾಡಿದ ಕೆಲಸಗಳು ಮಾತ್ರ ಅತ್ಯಂತ ಕ್ರೂರ ಹಾಗೂ ನೀಚ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾನೆ. ಅನೇಕ ಕೆಲಸಗಳನ್ನು ಈ ತರಹ ಮಾಡಿದ್ದಾನೆ. ಪಾಂಡವರನ್ನ, ಅರ್ಥಾತ್ ವಿಶೇಷವಾಗಿ ಭೀಮಸೇನ ದೇವರನ್ನ ಸಂಹಾರ ಮಾಡುವುದಕ್ಕಾಗಿ ಕಾಲಕೂಟ ವಿಷವನ್ನು ಹಾಕಬೇಕು, ಹಾವುಗಳನ್ನು ಕಡಿಸಬೇಕು, ನದಿಯಲ್ಲಿ ಧುಮುಕಬೇಕು, ಪ್ರಮಾಣ ಕೋಟಿಯಲ್ಲಿ ನೂಕಬೇಕು ಅಂತ ಮಾಡಿದ ಪ್ಲಾನ್ ಹಾಕಿದ್ದು ಕರ್ಣ. ಏವಂ ದುರ್ಯೋಧನ ಕರ್ಣ ಶಕುನಿಶ್ಚಾಪಿ ಸೌಬಲ ಅನೇಕೈ ಅಪ್ಯುಪಾಯೈಸ್ತಾನ್ ಜಿಘಾಂಸಂತಿ ಸ್ಮ ಪಾಂಡವ. ಕೊಲ್ಲಬೇಕು ಅಂತ ವಿಚಾರ ಮಾಡ್ತಾ ಇದ್ರು. ಇದರೊಳಗೆ ದುರ್ಯೋಧನ ಭೀಮಸೇನ ದೇವರ ವಯಸ್ಸು, ಕರ್ಣ ಬಹಳ ಹಿರಿಯ, ಶಕುನಿ ಇನ್ನೂ ಹಿರಿಯ, ಅತಿ ಹಿರಿಯನಾದವನ ಶಕುನಿ, ಅದಾದ ಮೇಲೆ ಕರ್ಣ, ಅದಾದ ಮೇಲೆ ದುರ್ಯೋಧನ ಮತ್ತು ದುಶ್ಯಾಸನ. ಅಂದಮೇಲೆ ಕರ್ಣ ಇಷ್ಟು ದೊಡ್ಡವನಾಗಿಯೂ ಅವನು ದ್ರೋಹ. ಇದು ದ್ರೋಹಕ್ಕೆ ಕಾರಣವೇನು? ಏನಿಲ್ಲ. ದ್ರೋಹ ಅವನ ಸ್ವಭಾವ, ಆದ್ದರಿಂದ ದ್ರೋಹ ಮಾಡಿದ. ಬಲಿಷ್ಠರನ್ನು ಕಂಡು ಸಹನೆ ಆಗುವುದಿಲ್ಲ, ಆದ್ದರಿಂದ ದ್ರೋಹ ಮಾಡಿದ. ಹೀಗೆ ಅವನು ದ್ರೋಹ ಮಾಡ್ತಾ ಇದ್ದಾನೆ. ಕರ್ಣ, ದುರ್ಯೋಧನ ಇವರೆಲ್ಲರೂ ದ್ರೋಹ ಮಾಡ್ತಾ ಇದ್ದದ್ದು ಕುಂತಿಗೆ ಹೇಗೆ ಗೊತ್ತಾಯಿತು ಅನ್ನುವ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ವೈಶ್ಯಾಪುತ್ರ ತದಾಚಷ್ಟ ಪಾರ್ಥಾನಂ ಹಿತಕಾಮ್ಯಯ. ಧೃತರಾಷ್ಟ್ರನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಒಬ್ಬ ಹುಡುಗ, ಮಗ ಯುಯುತ್ಸು ಅನ್ನುವವನು. ಆ ಯುಯುತ್ಸು ಅನ್ನುವವನು ಬಂದು ವಿದುರನಿಗೆ ಹಾಗೂ ಕುಂತಿಗೆ ಈ ಮಾತನ್ನ ತಿಳಿಸಿದ್ದಾನೆ. ವಿಷವನ್ನು ಹಾಕಿದ್ರೆ ನೋಡು ಭೀಮಸೇನನಿಗೆ ಊಟದಲ್ಲಿ ಅಂತ ಹೇಳಿ ತಿಳಿಸಿದ್ದಾನೆ. ಅದನ್ನು ಕೇಳಿ ತಿಳಿದು ಕುಂತಿ ಆಕ್ರೋಶ ಮಾಡಿಕೊಳ್ತಾಳೆ, ಬಹಳ ದುಃಖ ಪಡ್ತಾಳೆ. ಹಾಗಾಗಿ ಭೀಮಸೇನ ದೇವರು ತಿರುಗಿ ಬರ್ತಾರೆ. ತಿರುಗಿ ಬಂದಾಗ ಅವನಿಗೆ ಬೇಕಾದಷ್ಟು ಆಭರಣಗಳನ್ನು ತೊಡಿಸಿ ಕಳಿಸ್ತಾರೆ. ತೂಷ್ಣೀಂ ಭವದನತೆ ಜಲ್ಪ್ಯಂ ಇದಂ ಕಾರ್ಯಂ ಕಥಂಚನ. ಇಷ್ಟಾದಾಗ ಭೀಮಸೇನ ದೇವರು ಎಲ್ಲ ಸುದ್ದಿಯನ್ನು ಹೇಳಿದರು. ಎ ಟು ಝೆಡ್ ಎಲ್ಲ ಧರ್ಮರಾಜನ ಮುಂದೆ ಎಲ್ಲ ಹೇಳಿದ್ರು. ನನಗೆ ಈ ರೀತಿಯಾಗಿ ಊಟಕ್ಕೆ ಹಾಕಿದ್ರು, ಊಟಕ್ಕೆ ಹಾಕ್ತಾಗಿರೋ ವಿಷ ಇತ್ತು, ವಿಷವನ್ನು ತಿನ್ನಿಸಿದ್ರು, ದುರ್ಯೋಧನ ವಿಶೇಷವಾಗಿ ಬಡಿಸಿದ. ನಿಮ್ಗೆ ಯಾರಿಗೂ ಹೋಗಬಾರದು ಅಂತ ಅನ್ನೋದಕ್ಕಾಗಿ ನಾನು ತಿಂದುಬಿಟ್ಟೆ, ಎಲ್ಲ ತಿಂದೆ. ನಾನು ಮಲಗಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ನಾನು ಮಲಗಿದೆ. ನನ್ನನ್ನು ನೂಕಿದ್ರು, ನಾನು ಬಿದ್ದೆ, ನದಿಯಲ್ಲಿ ಕೆಳಗೆ ಹೋದೆ. ನನಗಲ್ಲ ಆರಿಕ ಭೇಟಿಯಾದ. ಅದು ಕುಂಡದಲ್ಲಿರತಕ್ಕ ರಸ ಕುಡಿತೀನಪ್ಪ ಅಂತಂದ. ಕುಡಿದು ಬಿಟ್ಟೆ. ನಾನು ಕುಡಿದು ಬಲ ಬರ್ತದೆ ಅಂತಂದ್ರು, ಕುಡಿದೆ. ಆಮೇಲೆ ಆಭರಣಗಳನ್ನು ಕೊಟ್ಟರು, ನಾನು ತಗೊಂಡು ಬಂದೆ. 8 ದಿವಸ ಆಯಿತು. ನನ್ನ ತಾತನ ಮನೆಗೆ ಹೋಗಿದ್ದೆ, ಸುಖವಾಗಿ ಬಂದೆ, ಏನ್ ಚಿಂತೆ ಇಲ್ಲ. ಇದೆಲ್ಲ ಮಾಡಿದ್ದು ದುರ್ಯೋಧನ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಇಷ್ಟು ಹೇಳಿದರೆ ಧರ್ಮರಾಜ ಗಾಬರಿ, ಬಹಳ ಗಾಬರಿ. ಅವನಂತಾನೆ, ತೂಷ್ಣೀಂಭವ, ಅಯ್ಯಯ್ಯೋ ಮಾತಾಡಬೇಡ ಮಾರಾಯ, ಯಾರ ಮುಂದಾದ್ರೂ ಹೇಳಿಬಿಟ್ಟಿ ಅಂತಂದ್ರೆ ದುರ್ಯೋಧನ ಬಿಡುವುದಿಲ್ಲ, ನನ್ನನ್ನ ಕೂಡಿ ಕೊಂದ್ಬಿಡ್ತಾನೆ. ಆದ್ರಿಂದ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಇನ್ನು ಮೇಲೆ ನಿನ್ನನ್ನು ಮಾತ್ರ ನಾವೆಲ್ಲರೂ ಕೂಡಿ ರಕ್ಷಣೆ ಮಾಡ್ತೇವೆ. ಭೀಮಸೇನ ದೇವರು ಮನಸ್ಸೊಳಗೆ ಅನ್ಕೊಂಡ್ರು, ನಾನೊಬ್ಬ ನಿಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡ್ತೇನೆ ಅಂತ ಅವ್ರು ಅನ್ಕೊಂಡ್ರು. ಸರ್ವೈರಪ್ರಮತ್ತೋ ಭವತ್ತದ ನತ್ವೇ ಬಹುಲಂ ಚಕ್ರುಹು ಪ್ರಯತಃ ಮಂತ್ರ ರಕ್ಷಣೆ. ಮತ್ತೆ ಧರ್ಮಾತ್ಮ ವಿದುರಸ್ತೇಷಾಂ ಪ್ರದದೌ ಮತಿಮಾನ್ ಮತಿಂ ಅಹನ್ಯಹನಿ ತಪ್ಯತೆ. ಭೀಮಸೇನ ದೇವರು 8 ದಿವಸ ಆದ ಮೇಲೆ ಬಂದರು. 8 ದಿವಸದವರೆಗೆ ಕೈ ಹಿಡಿಯೋರಿಲ್ಲ, ಆಟ ಆಡೋರಿಲ್ಲ, ಗಿಡದಿಂದ ಬೀಳಿಸೋರಿಲ್ಲ, ನದಿಯಲ್ಲಿ ಮುಳಿಸೋರಿಲ್ಲ.
ಹೀಗಾಗಿ ಭೀಮಸೇನ ದೇವರು ಇಲ್ಲ ಅಂತ ಖಾತ್ರಿ ಇತ್ತು, ಮನಸ್ಸಿಗೆ ತೃಪ್ತಿ ಇತ್ತು, ಸತ್ತ ಅಂತ ನಿಶ್ಚಯ ಮಾಡ್ಕೊಂಡಿದ್ದು. ಭೀಮಸೇನ ದೇವರು ಬಂದು ಬಿಟ್ರು 8 ದಿವಸ ಆದ ಮೇಲೆ. ಎಷ್ಟು ತಾಪ ಅವನಿಗೆ, ಅಹನ್ಯ ಹನಿ ತಪ್ಯತೆ, ನಿರಂತರ ಅವನಿಗೆ ತಾಪ. ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ 4 ಜನರಿಗೆ ಅಖಂಡವಾಗಿ ಪೀಡೆ. ಕುಮಾರಾನ್ ಕ್ರೀಡಮಾನಾಂಸ್ತಾನ್ ದೃಷ್ಟ ರಾಜಾತಿ ದುರ್ಮದಾನ್ ಗುರುಂ ಶಿಕ್ಷಾರ್ಥಮನ್ವಿಷ್ಯ ಗೌತಮಂ ತಾನ್ಯವೇದಯತ. ಹೀಗೆ ಉನ್ಮತ್ತರಾಗಿ ದುರ್ಯೋಧನಾದಿಗಳು ಬೆಳೀತಾ ಇದ್ದಾರೆ. ಅದನ್ನ ಕಂಡು ಧೃತರಾಷ್ಟ್ರನಿಗೆ, ಭೀಷ್ಮರಿಗೆ ಚಿಂತೆಯಾಯಿತು. ನನ್ನ ಮಕ್ಕಳು ಈ ರೀತಿಯಾಗಿ ಉನ್ಮತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರಿಗೆ ಸರಿಯಾಗಿ ಪಾಠವಿಲ್ಲ, ಓದಿಲ್ಲ, ಎಜುಕೇಶನ್ ಇಲ್ಲ, ಹಾಗಾಗಿ ಇವರೆಲ್ಲ ಹಾಳಾಗಿ ಹೋಗ್ತಾರೆ, ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ವಿಚಾರ ಮಾಡಿ ಕೃಪಾಚಾರ್ಯರಿದ್ರು. ಆ ಕೃಪಾಚಾರ್ಯನ ಕರೀತಾರೆ. ಆ ಕೃಪಾಚಾರ್ಯನ ಕರೆದು ಕೃಪಾಚಾರ್ಯರಿಗೆ ಹೇಳ್ತಾರೆ, ಇವರಿಗೆಲ್ಲ ಬಿಲ್ವಿದ್ಯೆ, ಧನುರ್ವಿದ್ಯೆಯನ್ನು ಕಲಿಸಿ, ವೇದಶಾಸ್ತ್ರಗಳನ್ನು ಓದಿಸಿ, ತತ್ವಜ್ಞಾನ ಕೊಡಬೇಕು, ಇವರಿಗೆ ಜ್ಞಾನ ಬರಬೇಕು, ಇವ್ರಿಗೆ ಚಂದಾಗಿ ಅಭ್ಯಾಸ ಮಾಡಿಸರಿ ಅಂತ ಹೇಳಿ ಕೃಪಾಚಾರ್ಯರಿಗೆ ಹೇಳಿದ್ರು. ಕೃಪಾಚಾರ್ಯರು ಎಲ್ಲ ಶಾಸ್ತ್ರವನ್ನ ಕಲಿಸ್ತಾರೆ. ಶರಸ್ತಂಭೆ ಸಮುದ್ಭೂತಂ ವೇದಶಾಸ್ತ್ರಾರ್ಥಪಾರಗಂ. ಈ ಕೃಪಾಚಾರ್ಯರು ಅಂತ ಹೇಳಿದ ತಕ್ಷಣ ಜನಮೇಜಯ ಪ್ರಶ್ನೆ ಕೇಳ್ತಾನೆ, ಯಾರ ಕೃಪಾಚಾರ್ಯರು, ಎಲ್ಲಿಂದ ಬಂದರು? ಆಗ ಶರದ್ವಾನ್ ಎಂಬಂತಹ ಋಷಿ, ಅವರ ಮಗ, ಬಹಳ ಶ್ರೇಷ್ಠ ಮಗ. ಶರದ್ವಾನ್ ಎಂಬಂತಹ ಋಷಿಗಳು ಗೌತಮ ಋಷಿಗಳ ಮಕ್ಕಳು. ಆ ಶರದ್ವಾನ್ ಎಂಬ ಋಷಿಗಳಿಗೆ ಈ ವೇದಶಾಸ್ತ್ರದಲ್ಲಿ ರುಚಿ ಇತ್ತು, ಆದರೆ ಬಹಳ ಇದ್ದಿದ್ದಿಲ್ಲ. ವೇದಶಾಸ್ತ್ರದಲ್ಲಿ ಅವರಿಗೆ ಇಂಟ್ರೆಸ್ಟ್ ಬಹಳ ಇರಲಿಲ್ಲ. ಧನುರ್ವೇದದಲ್ಲಿ ಅವರಿಗೆ ಬಹಳ ವಿಶೇಷವಾದ ಅಭಿರುಚಿ ಹಾಗೂ ಪಾರಂಗತಿ. ಹಾಗಾಗಿ ಧನುರ್ವಿದ್ಯೆಯನ್ನ ಅವರು ಹೆಚ್ಚು ಪ್ರಯೋಗ ಮಾಡ್ತಿದ್ರು. ಹಾಗಾಗಿ ಅವರ ಮಕ್ಕಳಿಗೂ, ತನ್ನ ಮಗನಿಗೂ, ಕೃಪಾಚಾರ್ಯರಿಗೂ ಅದೇ ವ್ಯವಸ್ಥೆಯನ್ನು ಮಾಡಿದ್ರು. ಆ ಕೃಪಾಚಾರ್ಯರು ಅವರು ಶರದ್ವಾನ್ ಋಷಿಗಳ ಗೌತಮರ ಮಗ ಶರದ್ವಾನ್ ಋಷಿಗಳ ಮಗ ಕೃಪಾಚಾರ್ಯರು. ಕೃಪಾ ಮತ್ತು ಕೃಪಿ ಎನ್ನುವಂತಹ ಇಬ್ಬರು ಮಕ್ಕಳು, ಅವಳಿ ಜವಳಿ. ಕೃಪಾಚಾರ್ಯರು ಅಂತಂದ್ರೆ ವಿಷ್ಕಂಭ ಎಂಬಂತಹ ಹೆಸರಿನ ಒಬ್ಬ ರುದ್ರದೇವರು. ಏಕಾದಶ ರುದ್ರ ಇದ್ದಾರೆ, ಮೂಲ ಶಂಕರನಲ್ಲ, ಮಹಾದೇವರಲ್ಲ, ಇನ್ನೊಬ್ಬ ವಿಷ್ಕಂಭ ಅಂತನ್ನುವ ಒಬ್ಬ ರುದ್ರ. ಆ ರುದ್ರ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕಾಗಿ ಅವತಾರ ಮಾಡಿದಂತಹ ಆ ಋಷಿಗಳ ಮಕ್ಕಳಾಗಿ ಹುಟ್ಟಿ ಬಂದರು ಕೃಪಾ ಅಂತ ಹೇಳಿ. ಅವರನ್ನ ಶಂತನು ಅವರು ಕಾಡಿನಲ್ಲಿ ಬಿಟ್ಟು ಹೋಗಿದ್ರು. ಶರದ್ವಾನ್ ಋಷಿಗಳು ಅವರನ್ನ ಕಾಡಿನಲ್ಲಿ ಬಿಟ್ಟು ಹೋಗಿದ್ರು. ಆ 2 ಸಣ್ಣದಾದ 2 ಎಳೆಯ ಹಸುಳೆಗಳನ್ನ, ಒಂದು ಹೆಣ್ಣು ಒಂದು ಗಂಡು, ಅವೆರಡನ್ನೂ ಅಲ್ಲೇ ಬಿಟ್ಟು ಹೋಗಿದ್ರು. ಹಾಗಾಗಿ ಅದನ್ನ ಮನೆಗೆ ಕರ್ಕೊಂಡು ಬಂದು ಶಂತನು ತನ್ನ ಮಕ್ಕಳು ಅಂತ ನೋಡಿಕೊಂಡು ಕೃಪಾ ಮಾಡಿ ಅವರನ್ನು ಬೆಳೆಸಿದ. ಆದ್ದರಿಂದ ಅವರಿಗೆ ಕೃಪಾ ಅಂತ ಹೆಸರು ಬಿತ್ತು. ಆ ಹುಡುಗಿಗೆ, ಹೆಣ್ಣಿಗೆ ಕೃಪಿ ಅಂತ ಹೆಸರು ಬಂತು. ಹೀಗೆ ಕೃಪಾ ಮತ್ತು ಕೃಪಿ ಎಂಬುದಾಗಿ 2 ಹೆಸರಿನಿಂದ. ಹೆಣ್ಣು ಇನ್ಯಾರಲ್ಲ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಹೆಂಡತಿ. ಮೂಲದಲ್ಲಿ ಬೃಹಸ್ಪತ್ಯಾಚಾರ್ಯನಿದ್ದಾರೋ ಗುರುವಾರದ ದೇವತೆ, ಆ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರಾ. ಆ ತಾರಾ ಅವಳೇ ಕೃಪಿ ಅಂತನ್ನುವುದಾಗಿ ಅವತಾರ ಮಾಡಿದ್ದಾಳೆ. ಇವರಿಬ್ಬರನ್ನು ತಮ್ಮ ಮನೆಯಲ್ಲಿ ಬೆಳೆಸಿದರು. ದೊಡ್ಡವರಾಗಿ ಬೆಳೆಸಿದಾಗ ಅವರನ್ನು ದೊಡ್ಡವರಾದ ತಕ್ಷಣಕ್ಕೆ ಶರದ್ವಾನ್ ಋಷಿಗಳು ಬಂದು, ನೀವಿಬ್ಬರು ನನ್ನ ಮಕ್ಕಳು, ನಿಮ್ಮ ಗೋತ್ರ ನನ್ನ ಗೋತ್ರ ಗೌತಮ ಗೋತ್ರ ಅಂತ ಹೇಳಿ ತಮ್ಮ ವಂಶವನ್ನ, ಕುಲವನ್ನ ಅವರಿಗೆ ಹೇಳಿ ಅವರಿಗೆ ವಿದ್ಯೆಯನ್ನು ಕಲಿಸಿ ವಿದ್ಯೆಯಲ್ಲಿ ಪಾರಂಗತರನ್ನಾಗಿ ಮಾಡಿ. ಈ ಕಡೆ ದ್ರೋಣಾಚಾರ್ಯರ ಕಥೆ. ಈ ದ್ರೋಣಾಚಾರ್ಯರ ಕಥೆ ಏನ್ ಬರ್ತದೆ ಅಂತಂದ್ರೆ, ಭರದ್ವಾಜ ಋಷಿಗಳು, ಆ ಭರದ್ವಾಜ ಋಷಿಗಳ ಮಗನಾಗಿ ಹುಟ್ಟಿದಂತಹ ಇವರು ದೊನ್ನೆಯಲ್ಲಿ ಹುಟ್ಟಿದಂಥವರು. ಬ್ರಹ್ಮದೇವರ ಆವೇಶ. ಇನ್ನೊಂದು ವಿಷಯ ಮರ್ತೆ, ಕೃಪಾಚಾರ್ಯರಿಗೆ ಪರಮಾತ್ಮ ಅವರು ತಪಸ್ಸು ಮಾಡಿದ್ದಕ್ಕೆ ಮುಂದಿನ ಕಲ್ಪದಲ್ಲಿ ದೀರ್ಘವಾದಂತಹ ಆಯುಷ್ಯ ಕೊಡ್ತಾರೆ ಕೃಪಾಚಾರ್ಯರಿಗೆ. ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ, ಚಿರಂಜೀವಿಗಳಲ್ಲಿ ಒಬ್ಬರಾದವರು ಕೃಪಾಚಾರ್ಯ. ಬಹಳ ದೊಡ್ಡ ಯೋಗ್ಯತೆಯವರು, ವಿಷ್ಕಂಭನಾಮಕ ರುದ್ರರು. ಅವರು ಮುಂದಿನ ಜನ್ಮದಲ್ಲಿ, ಮುಂದಿನ ಕಲ್ಪದಲ್ಲಿ 7 ಋಷಿಗಳಾಗ್ತಾರೆ. ಈಗ 7 ಋಷಿಗಳೇನಿದ್ದಾರೆ ನೋಡಿ, ಅವರು ಈ ಕಾಲದಲ್ಲಿ ಹೋದ ಮೇಲೆ ಮುಂದಿನ ಕಲ್ಪದಲ್ಲಿ ಕೃಪಾಚಾರ್ಯರಿಗೆ ಜನ್ಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ, ಹಿಂದೆ ಹೇಳಿಲ್ಲ. ಭೀಷ್ಮ, ಕೃಪಾ, ಕೃಪಿ, ದ್ರೋಣ ಇವರೆಲ್ಲರೂ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. 1 ವರ್ಷ, 2 ವರ್ಷ, 3 ವರ್ಷ, ಪರಮಾವಧಿ 5-10 ವರ್ಷದ ಆಸುಪಾಸಿನಲ್ಲಿ ಆಚೆ ಈಚೆಯಲ್ಲಿ ಹುಟ್ಟಿದವರು. ಹಾಗಾಗಿ ದ್ರೋಣಾಚಾರ್ಯರು ಭರದ್ವಾಜ ಋಷಿಗಳ ಮಕ್ಕಳಾಗಿ ಹುಟ್ಟಿದರು. ಸ್ವಯಂ ಭರದ್ವಾಜ ಋಷಿಗಳ ಮಕ್ಕಳಾಗಿ ಬೃಹಸ್ಪತ್ಯಾಚಾರ್ಯರೇ ಹುಟ್ಟಿ ಬರ್ತಾರೆ, ಗುರುವೇ ಹುಟ್ಟಿ ಬರ್ತಾರೆ. ಇದು ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ಹೇಳಿದರೆ ಆಶ್ಚರ್ಯವಾಗುತ್ತೆ, 700 ವರ್ಷಗಳ ಹಿಂದೆ ಹುಟ್ಟಿದವರು ಇವರೆಲ್ಲ.
ದ್ರೋಣಾಚಾರ್ಯರು ಹುಟ್ಟಿ ಬರ್ತಾರೆ. ದ್ರೋಣಾಚಾರ್ಯರು ಹುಟ್ಟಿದ ಮೇಲೆ ಬಹಳ ಉತ್ತಮ ತಪಸ್ವಿ ಆಗ್ತಾರೆ. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ. ಏನ್ ಹೇಳಬೇಕು, ಇದು ಡಬಲ್ ರೋಲ್ ಇದೆ, ಡಬಲ್ ಗೇಮ್ ಅಲ್ಲ, ಡಬಲ್ ರೋಲ್ ಇದೆ. ಒಂದು, ಬೃಹಸ್ಪತ್ಯಾಚಾರ್ಯರು ಇಲ್ಲಿ ದ್ರೋಣಾಚಾರ್ಯರಾಗಿ ಹುಟ್ಟಿ ಬರ್ತಾರೆ. ಇನ್ನೊಂದು, ಇದೇ ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ ಹುಟ್ಟಿ ಬರ್ತಾರೆ ಯಾದವರಲ್ಲಿ. ನಾತಿತರಂ ಹಿ ಸೇವಕಂ ಕರೋತಿ, ನನ್ನನ್ನ ವಿಶೇಷವಾಗಿ ತನ್ನ ಸೇವಕನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಕೃಷ್ಣ. ಆದ್ದರಿಂದ ನಾನು ಪರಮಾತ್ಮನ ವಿಶೇಷವಾಗಿ ಸೇವೆ ಮಾಡುವಂತೆ ಸೌಭಾಗ್ಯ ಸಿಗಲಿ ಎನ್ನುವುದಕ್ಕಾಗಿ ಬೃಹಸ್ಪತ್ಯಾಚಾರ್ಯರು ಹುಟ್ಟಿ ಬರ್ತಾರೆ. ಆ ಬೃಹಸ್ಪತ್ಯಾಚಾರ್ಯರೇ ಉದ್ಧವನಾಗಿ ಹುಟ್ಟಿ ಬಂದು ಕೃಷ್ಣನ ವಿಶಿಷ್ಟ ಸೇವೆಯನ್ನು ಮಾಡ್ತಾರೆ. ಆ ಬೃಹಸ್ಪತ್ಯಾಚಾರ್ಯರು ಒಂದು ಉದ್ಧವನಾಗಿ ಹುಟ್ಟಿ ಬಂದ್ರೆ, ಸ್ವಯಂಭವ ಮನು ಅಕ್ರೂರನಾಗಿ ಹುಟ್ಟಿ ಬರ್ತಾನೆ. ಅವರಿಬ್ಬರು ಒಂದೇ ಕಕ್ಷೆಯವರು. ಅನಿರುದ್ಧ ಕೃಷ್ಣನ ಮೊಮ್ಮಗನಾಗಿ ಹುಟ್ಟಿ ಬರ್ತಾನೆ. ಹೀಗೆ ಇವರು ಮೂರೂ ಜನ ಒಂದೇ ಸಮಾನ ಕಕ್ಷೆಯ ತಾರತಮ್ಯದಲ್ಲಿ ಒಂದೇ ಕಕ್ಷೆಯವರು ಅಲ್ಲಿ ಹುಟ್ಟಿ ಬರ್ತಾರೆ. ಇರಲಿ, ಈ ದ್ರೋಣಾಚಾರ್ಯರಿಗೆ ಭರದ್ವಾಜ ಘೃತಾಚಿಯನ್ನ ನೋಡಿ ಹುಟ್ಟಿದಂಥವರಿವರು. ಆಗ ಭರದ್ವಾಜ ತದಸ್ತಂ ದೇವಕಾರ್ಯತಃ. ಅದೇ ಸಂದರ್ಭದಲ್ಲಿ ಇನ್ನೊಬ್ಬ ರಾಜ ಪೃಷತ ಎಂಬಂತಹ ರಾಜ, ಪಂಚಾಲ ದೇಶದ ರಾಜ, ಭಾರೀ ದೊಡ್ಡ ರಾಜ, ಮಹಾಪರಾಕ್ರಮಿ. ಆ ಮಹಾಪರಾಕ್ರಮಿಯಾದಂತಹ ಪೃಷತ ರಾಜನಿಗೆ ದೃಪದ ಎಂಬ ಮಗನ ಇದ್ದ. ಪೃಷತ ರಾಜ ಹಾಗೂ ಭರದ್ವಾಜ ಋಷಿಗಳು ಇವರಿಬ್ಬರು ಅತ್ಯಂತ ಸ್ನೇಹಿತರು. ಇಬ್ಬರು ತಂದೆಯರಿಗೆ ಸ್ನೇಹವಿದ್ದದ್ದರಿಂದ ಅವರ ಮಕ್ಕಳಿಗೂ ಕೂಡ ಸ್ನೇಹವಿತ್ತು. ಅವರು ಪೃಷತನ ಮಗ ದೃಪದ, ಭರದ್ವಾಜನ ಮಗ ದ್ರೋಣ. ದ್ರೋಣ ಮತ್ತು ದೃಪದನಿಗೆ ಅತ್ಯಂತ ಸ್ನೇಹ, ಬಹಳ ಸಖ್ಯ, ಬಹಳ ಸ್ನೇಹ. ಆ ದೃಪದ ರಾಜ ಮತ್ತೊಬ್ಬ ಅಲ್ಲ, ಹೂ ಎಂಬ ಗಂಧರ್ವ, ಆವಹ ಎಂಬಂತಹ ಮರುತ್. ಆವಹ ಎಂಬ ಮರುತ್ತಿನ ಆವೇಶ, ಹೂ ಎಂಬ ಗಂಧರ್ವ, ಇವರಿಬ್ಬರು ಸೇರಿ ದೃಪದ ರಾಜ ಹುಟ್ಟಿದ್ದು. ಆ ದೃಪದನಿಗೂ ದ್ರೋಣಾಚಾರ್ಯರಿಗೂ ಬಹಳ ಸಖ್ಯ. ಇಬ್ಬರು ಕ್ಲಾಸ್ಮೇಟ್, ಭರದ್ವಾಜ ಋಷಿಗಳಲ್ಲೇ ಓದ್ತಾ ಇದ್ರು. ಓದ್ತಾ ಇರುವಾಗ ಚಿಕ್ರೀಡಾಧ್ಯಯನಂ ಚೈವ ಚಕಾರ ಕ್ಷತ್ರಿಯರ ಶಭ, ಆಟ ಹಾಗೂ ಓದುವುದು ಎಲ್ಲವೂ ಜೊತೆಗೆ ನಡೀತು. ದ್ರೋಣಾಚಾರ್ಯರು ಒಳ್ಳೆ ತಪಸ್ವಿಗಳು, ವೇದಾಂಗಗಳನ್ನು ಓದಿದರು. ದೃಪದನು ಓದಿದ. ಆಮೇಲೆ ಮತ್ತೆ ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಕೃಪಿಯನ್ನ ಮದುವೆಯಾದರು. ಕೃಪಾಚಾರ್ಯರ ತಂಗಿ ಕೃಪಿ, ಅವಳನ್ನು ಮದುವೆಯಾದರು. ಕೃಪಿ ಅಂದ್ರೆ ಬೃಹಸ್ಪತ್ಯಾಚಾರ್ಯರ ಹೆಂಡತಿ, ವಸ್ತುತಃ ಹೆಂಡತಿ. ಮೂಲ ರೂಪದಲ್ಲೂ ಅವಳನ್ನೇ, ಅಂದ್ರೆ ತನ್ನ ಸ್ವಂತ ಹೆಂಡತಿಯನ್ನೇ ಮದುವೆ ಮಾಡಿಕೊಂಡ್ರು. ಇದು ಹೇಳಿದ್ರೆ ಕೇಳಿದ್ರೆ ಬಹಳ ಮೋಜಾಗುತ್ತದೆ. ಸ್ವಂತ ಹೆಂಡತಿಯನ್ನೇ ಮದುವೆ ಮಾಡಿಕೊಂಡ್ರು ಅಂದ್ರೆ ಮೂಲ ರೂಪದಲ್ಲಿ ಸ್ವಂತ ಹೆಂಡತಿಯಾದಂತಹ ಕೃಪಿಯನ್ನು, ತಾರೆಯನ್ನು ಈಗ ಮದುವೆ ಮಾಡಿಕೊಂಡ್ರು. ಶಾರದ್ವತಿಯಂ ತಥೋ ಭಾರ್ಯಾಂ ಕೃಪಿಂ ದ್ರೋಣೋ ಅನ್ವವಿಂದತ. ಆಗ ಹುಟ್ಟಿದವರೇ ಅಶ್ವತ್ಥಾಮ. ಅಶ್ವತ್ಥಾಮ ಸಾಕ್ಷಾತ್ ರುದ್ರದೇವರು, ಮಹಾಪರಾಕ್ರಮಿಗಳಾಗಿರತಕ್ಕ ರುದ್ರದೇವರು ಇಲ್ಲಿ ಹುಟ್ಟಿ ಬರ್ತಾರೆ. ಅಶ್ವತ್ಥಾಮಾಚಾರ್ಯರು ಹುಟ್ಟಿ ಬರ್ತಾರೆ. ಆ ಅಶ್ವತ್ಥಾಮಾಚಾರ್ಯರು ಹುಟ್ಟಿ ಬಂದದ್ದು ಇಲ್ಲಿ ಬಹಳ ವಿಚಿತ್ರವಾಗ್ತದೆ. ಆಗ ಹುಟ್ಟುವಾಗ ಅವರು ಮಾಡಿದ ಶಬ್ದ, ಮಕ್ಕಳು ಕೂಸು ಹುಟ್ಟಿದ ಕೂಡಲೇ ಶಬ್ದವನ್ನು ಮಾಡ್ತದೆ. ಆ ಶಬ್ದವನ್ನು ಮಾಡುವಾಗ ಎಂಥ ಶಬ್ದವನ್ನು ಮಾಡಬೇಕು? ಈ ಅಶ್ವತ್ಥಾಮಾಚಾರ್ಯರು ಉಚ್ಚೈಶ್ರವ ಕುದುರೆ ಹೇಗೆ ಹ್ರೇಂಕಾರವನ್ನು ಮಾಡಬೇಕೋ ಆ ರೀತಿಯಾಗಿ ಇವರು ಮಾಡಿದರಂತೆ. ಹ್ರೇಷಾರವವನ್ನು ಮಾಡಬೇಕೋ ಹಾಗೆ ಮಾಡಿದರಂತೆ. ಕುದುರೆಯಂತೆ ಧ್ವನಿ, ಕುದುರೆಯಂತೆ ಬಲ, ಅಷ್ಟು ಉಚ್ಚೈಶ್ರವದಂತೆ ಮಹಾಸಾಮರ್ಥ್ಯವಿದ್ದದ್ದರಿಂದ ಇವರಿಗೆ ಅಶ್ವತ್ಥಾಮ ಅಂತ ಹೆಸರು ಬಂತು. ಈ ಅಶ್ವತ್ಥಾಮಾಚಾರ್ಯರನ್ನ ಅಶ್ವತ್ಥೇವಾಸ್ಯಸ್ಥಾಮ ನದತ ಪ್ರದಿಶೋಗತಂ ಅಶ್ವತ್ಥಾಮೈವ ಬಾಲೋಯಂ ತಸ್ಮಾನ್ ನಾಮ್ನಾ ಭವಿಷ್ಯತಿ ಅಂತ ಆಕಾಶದಲ್ಲಿ ಅಂತರಿಕ್ಷವಾಣಿಯಾಗಿ ಹೆಸರು ಬಂತವರಿಗೆ. ಇಂಥ ಮಹಾ ಪರಾಕ್ರಮಿಗಳು, ಸಾಕ್ಷಾತ್ ರುದ್ರದೇವರ ಅವತಾರ. ಸಶುಶ್ರಾವ ಮಹಾತ್ಮಾನಂ. ಇಷ್ಟಾದ ಮೇಲೆ ಊರಲ್ಲಿ ಇದ್ರು ಭರದ್ವಾಜ ಋಷಿಗಳು. ಬಹಳ ವಿಚಿತ್ರವಾಗಿದೆ. ದ್ರೋಣಾಚಾರ್ಯ ಭರದ್ವಾಜರ ಮಕ್ಕಳು. ದ್ರೋಣಾಚಾರ್ಯರು ಊರಲ್ಲಿ ಇದ್ರೆ ಯಾರಿಗೆ ಸಂಪರ್ಕವಿಲ್ಲದೆ ಇದ್ದಂತೆ ಇದ್ರು. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಚಿತ್ರಣವನ್ನು ಮಾಡ್ತಾರೆ. ದ್ರೋಣಾಚಾರ್ಯರು ಪ್ರತಿಗ್ರಹೋಜ್ಜ, ನಿಜ ಧರ್ಮವರ್ತಿ. ತಮ್ಮ ಧರ್ಮವನ್ನು ತಾವು ಪಾಲನೆ ಮಾಡ್ತಾ ಇದ್ರು, ಇನ್ನೊಬ್ಬರಿಗೆ ಬೇಡ್ತಾ ಇರಲಿಲ್ಲಲ್ಲ, ಕೊಟ್ಟದ್ದನ್ನು ತೆಗೆದುಕೊಳ್ತಾ ಇರಲಿಲ್ಲ.
ಬಹಳ ನಿಷ್ಠುರವಾದಂತಹ ವ್ರತದಿಂದಿದ್ರು. ಎಂದೆಂದಿಗೆ ಇನ್ನೊಬ್ಬರ ಮನೆಗೆ ಹೋದವರಲ್ಲ. ಹಾಗಾಗೇನೆ ಪಾಂಡವರ ಮನೆಗೆ ಅರ್ಥಾತ್ ಕೌರವರ ಮನೆಗೂ ಎಂದಿಗೂ ಬಂದವರಲ್ಲ. ಆದ್ದರಿಂದ ದ್ರೋಣಾಚಾರ್ಯ ಯಾರು ಅಂತನೂ ಗೊತ್ತೂ ಇದ್ದಿದ್ದಿಲ್ಲ ಕೌರವರಿಗೆ. ಹತ್ತಿರ ಇದ್ರು. ಇಷ್ಟು ಏಕಾಕಿಯಾಗಿ ಏಕಾಂತವಾಸಿಗಳಾಗಿ ದ್ರೋಣಾಚಾರ್ಯರು ತಮ್ಮ ತಪಸ್ಸು ತಮ್ಮ ಸಾಧನೆಯನ್ನ ಅತ್ಯಂತ ಲೋಭ ಸರ್ವಥಾ ಇಲ್ಲದೇನೆ ಪ್ರತಿಗ್ರಹೋಜ್ಜರಾಗಿ ಇದ್ರು. ದ್ರೋಣಾಚಾರ್ಯರಿದ್ದಂತಹ ಕ್ರಮವನ್ನು ನೋಡಿದರೆ ಆಶ್ಚರ್ಯವಾಗ್ತದೆ. ಶ್ರೀಮದಾಚಾರ್ಯ ಇದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿಗ್ರಹಾತ್ ಸನ್ನಿವೃತ್ತ ದ್ರೋಣೋಪಿ ಭಾರ್ಯಾಂ ಸಮವಾಪ್ಯ ಸರ್ವ ಪ್ರತಿಗ್ರಹೋಜ್ಜಶ್ಚ ಪುರೇವ ಸತ್ಸುಖಿ ಶಿಲೋಂಚ ವೃತ್ತೈವ ಹಿ ವರ್ತಯನ್ಸ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ. ಶಿಲೋಂಚ ವೃತ್ತಿಯಿಂದ ಇರತಕ್ಕಂತಹ ಈ ದ್ರೋಣಾಚಾರ್ಯರು, ಶಿಲೋಂಚ ವೃತ್ತಿ ಅಂದ್ರೆ ಏನು? ಇವತ್ತು ಕೇಳಲಿಕ್ಕೂ ಸಿಗುವುದಿಲ್ಲ, ನೋಡ್ಲಿಕ್ಕಲ್ಲ, ಕೇಳಲಿಕ್ಕೂ ಸಿಗುವುದಿಲ್ಲ. ಈ ಶಬ್ದ ಅಷ್ಟು ವಿಚಿತ್ರ. ಎಲ್ಲೋ ಅಲ್ಲಿ ಇಲ್ಲಿ ಹಳೇ ಜನರಿಗೆ ಶಿಲೋಂಚ ಅಂತನ ಶಬ್ದವನ್ನು ಕೇಳಿರಬಹುದು, ಅರ್ಥ ಗೊತ್ತಿಲ್ಲ. ಅರ್ಥವನ್ನು ಕೇಳಿದ್ರೆ ಇರುವವರಂತೂ ಯಾರೂ ಇಲ್ಲ. ಅಂದ್ರೆ ಏನು ಗೊತ್ತೇನು? ಹೊಲದಲ್ಲಿ ರಾಶಿಯಾದ ಮೇಲೆ ಹೊಲದ ಮಾಲೀಕ ಯಜಮಾನ ಎಲ್ಲ ರಾಶಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಧಾನ್ಯವನ್ನೆಲ್ಲ ತೆಗೆದುಕೊಂಡು ಹೋದ ಮೇಲೆ ಉಳಿತದೆ ಕೆಲವು ಕಣಗಳು, ಕಾಳುಗಳು ಉಳಿತದೆ. ನೆಲದ ಮೇಲೆ ಬಿದ್ದ ಕಾಳುಗಳು, ಆ ಕಾಳುಗಳನ್ನ ಹೆಕ್ಕಿ ಆರಿಸಿ ಅದನ್ನ ತೆಗೆದುಕೊಂಡು ಮನೆಗೆ ತಂದು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು. ಇದಕ್ಕೆ ಶಿಲ ವೃತ್ತಿ ಅಂತ ಕರೆಯೋದು. ಇದು ಶಿಲ. ಉಂಚವೃತ್ತಿ, ಉಂಚವೃತ್ತಿ ಅಂದರೆ ಅಂಗಡಿಗಳು, ಪೇಟೆಗಳು, ಸಂತೆ, ಅಂಗಡಿ, ಪೇಟೆ, ಸಂತೆ, ಮಾರುಕಟ್ಟೆ, ಅವುಗಳಲ್ಲಿ ಧಾನ್ಯವನ್ನು ಮಾರಿದ ಮೇಲೆ ಧಾನ್ಯಗಳು ಬಿದ್ದಿರ್ತದಲ್ಲ ಕೆಳಗಡೆ, ಆ ಕೆಳಗೆ ಬಿದ್ದ ಏನು ಧಾನ್ಯವಿದೆಯೋ, ಕಾಳುಗಳಿದೆಯೋ, ಆ ಕಾಳುಗಳನ್ನು ಎತ್ತಿ ಆರಿಸಿಕೊಂಡು ತಂದು ಮನೆಗೆ ತಂದು ಅಡಿಗೆ ಮಾಡಿ ಊಟ ಮಾಡೋದು. ಇದು ಉಂಚವೃತ್ತಿ. ಹೀಗೆ ಶಿಲ ಮತ್ತು ಉಂಚ ಇದು ಎರಡು ವೃತ್ತಿಗಳು ಜೋಡಿಸಿದರೆ ಎರಡು ಕೂಡಿಸಬಹುದು. ಅದು ಶಿಲೋಂಚ ವೃತ್ತಿ. ಇಂಥ ವೃತ್ತಿಯಿಂದ ಬದುಕಿದವರು ದ್ರೋಣಾಚಾರ್ಯ. ಯಾರು ಕೊಟ್ಟದ್ದನ್ನು ಸ್ವೀಕಾರ ಮಾಡಲಿಲ್ಲ, ಯಾರು ಕೊಟ್ಟದ್ದನ್ನು ಸ್ವೀಕಾರ ಮಾಡಲಿಲ್ಲ. ಮಹಾಭಾರತ ಹೇಳ್ತದೆ, ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿಗ್ರಹೋಜ್ಜಶ್ಚ ಪುರೇವ ಸತ್ಸುಖಿ ಶಿಲೋಂಚ ವೃತ್ತೈವ ಹಿ ವರ್ತಯನ್ಸ ಧರ್ಮಂ ವಿರಂ ಮಹಾಂತಂ ವಿರಜಂ ಜುಷಾಣಃ. ಶ್ರೇಷ್ಠವಾದ ಧರ್ಮವನ್ನ, ನಿಷ್ಕಲ್ಮಶವಾದ ಧರ್ಮವನ್ನ ಅನುಷ್ಠಾನ ಮಾಡ್ತಾ ದ್ರೋಣಾಚಾರ್ಯರು ತಮ್ಮ ತಪಸ್ಸನ್ನ, ಸಾಧನೆಯನ್ನ, ಸಿದ್ಧಿಯನ್ನ ಪಡಿತಾ ಇದ್ದಾರೆ. ಸುಖವಾಗಿದ್ದಾರೆ, ಕಷ್ಟ ಇಲ್ಲ. ಮನುಷ್ಯ ಧರ್ಮವನ್ನು ಮಾಡ್ತಾನೆ, ಮಾಡುವಾಗ ಕಷ್ಟವನ್ನ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಕಷ್ಟ 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 ಅಂತ ಬೈತಾ ಅಥವಾ ಮನಸ್ಸಿನಲ್ಲಿ ಕೊರಗುತ್ತಾ ಮಾಡ್ತಾನೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಅವರು ಕೊರಗಲಿಲ್ಲ. ಅವರು ಬೇಕು ಅಂತ ತಾವು ತಮ್ಮ ಜೀವನದ ಕ್ರಮವನ್ನು ಇದನ್ನು ಅವಲಂಬಿಸಿದ್ರು, ಬುದ್ಧಿಪೂರ್ವಕವಾಗಿ ಅವಲಂಬಿಸಿದ್ರು. ಹಾಗಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸರ್ವ ಪ್ರತಿಗ್ರಹೋಜ್ಜಶ್ಚ ಪುರೇವಸತ್ ಸುಖೀ. ಸುಖವಾಗಿದ್ರವರು, ಏನೂ ಅವರಿಗೆ ದುಃಖವಾಗಿರಲಿಲ್ಲ. ವ್ರತ ಮಾಡ್ತೇವೆ, ವ್ರತ ಮಾಡುವಾಗ ವ್ರತವನ್ನ ಬೈದು, ಯಾವಾಗ ಹೋಗುತ್ತೆ ಇದು ವ್ರತ? ಇನ್ನೊಂದು 8 ದಿವಸ, ಇನ್ನೊಂದು 5 ದಿವಸ, ಇನ್ನು 3 ದಿವಸ ಅಂತ ವ್ರತ ಮಾಡೋದು. ಏಕಾದಶಿ ಏನು ಮಾಡೋದು ಅಂತ ಹೇಳಿ ಏಕಾದಶಿಯನ್ನ ಬೈದು ಏಕಾದಶಿಯನ್ನು. ಹೀಗೆ ಮನುಷ್ಯನ ಸ್ವಭಾವ ಧರ್ಮವನ್ನು ಮಾಡದೇ ಇರಲಿಕ್ಕೆ ಮನಸ್ಸಾಗುವುದಿಲ್ಲ, ಧರ್ಮವನ್ನು ಮಾಡುವಾಗ ಬೈದೇ ಇರುವುದಿಲ್ಲ. ಆದರೆ ದ್ರೋಣಾಚಾರ್ಯರ ವಿಷಯದಲ್ಲಿ ಒಂದೇ ಒಂದು ಸಣ್ಣ ಮಾತು ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರತಿಗ್ರಹೋಜ್ಜಶ್ಚ ಪುರೇವ ಸತ್ ಸುಖಿ. ಊರಿನಲ್ಲೇ ಇದ್ರು, ಆದರೆ ಊರಿನ ಹೊರಗಡೆ ಔಟ್ಸ್ಕರ್ಟ್ಸ್ನಲ್ಲಿದ್ರು. ಊರಿಗೆಂದೂ ಬರ್ತಿರಲಿಲ್ಲ, ಮನೆಗೆಂದೂ ಬರ್ತಿರಲಿಲ್ಲ. ಹಾಗಾಗಿ ಅವರೆಂದೂ ಗೊತ್ತಿರಲಿಲ್ಲ. ಶಿಲಂಚ ವೃತ್ತಿಯವ ಇದ್ರು. ಈ ರೀತಿಯಾಗಿ ಇದ್ದದ್ದು. ಇಷ್ಟಾಯ್ತು. ಈ ದ್ರೋಣಾಚಾರ್ಯರು ಆಗ ಹೇಳ್ತಾರೆ, ಜಾಮದಗ್ನಂ ಸರ್ವಜ್ಞಾನವಿದಂ ವಿಪ್ರಂ ಸರ್ವಶಸ್ತ್ರ ವಿಧಾಂ ವರಂ ಬ್ರಾಹ್ಮಣೇಭ್ಯಸ್ತದಾ ರಾಜನ್ ದಿತ್ಸಂತಂ ವಸು ಸರ್ವಶಃ. ಪರಶುರಾಮ ದೇವರು ತಾವು ಗಳಿಸಿದ ರಾಜ್ಯವನ್ನ, ರಾಷ್ಟ್ರವನ್ನ, ಸಂಪತ್ತನ್ನ, ಎಲ್ಲವನ್ನೂ, ಐಶ್ವರ್ಯವನ್ನ ಬ್ರಾಹ್ಮಣರಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ಓಹೋ, ಪರಶುರಾಮ ದೇವರು ಕೊಡ್ತಾ ಇದ್ದಾರಾ? ಹಾಗಾದರೆ ಅವರತ್ರ ನಾನು ಹೋಗಿ ಬೇಡ್ಲಿಕ್ಕೆ ಚಿಂತೆಯಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಇದರ
ಹಿನ್ನೆಲೆಯನ್ನ ನಾವು ಮುಂದೆ ತಿಳಿತೇವೆ. ದ್ರೋಣಾಚಾರ್ಯರ ಮಾತಿನಲ್ಲಿ ಬರುತ್ತದೆ, ಆಗ ನಾವು ತಿಳಿಯೋಣ. ಪರಶುರಾಮ ದೇವರ ಹತ್ರ ಹೋಗ್ತಾರೆ. ಅವರ ಹತ್ರ ಐಶ್ವರ್ಯವನ್ನು ತೆಗೆದುಕೊಳ್ಳೋಣ. ಅವರ ಹತ್ರ ಐಶ್ವರ್ಯವನ್ನು ಪಡೆದರೆ ಏನ್ ತಪ್ಪಾಗಲಿಕ್ಕಿಲ್ಲ. ಪ್ರತಿಗ್ರಹಾತ್ ಸನ್ನಿವೃತ್ತಸ್ಸ ರಾಮಂ ಯಯೌ ನ ವಿಷ್ಣೋರ್ಹಿ ಭವೇತ್ ಪ್ರತಿಗ್ರಹ ದೋಷಾಯ. ಯಾಕೆ ಅಂತಂದ್ರೆ ಇವರು ಯಾರತ್ರವೂ ಬೇಡಿದವರಲ್ಲ, ಯಾರತ್ರವೂ ಏನೂ ಪಡೆದವರಲ್ಲ. ಆದರೆ ಪರಶುರಾಮ ದೇವರಿಂದ ಪಡೆಯುವುದಕ್ಕೆ ಸಂಕೋಚ ಮಾಡಲಿಲ್ಲ. ಯಾಕೆಂದ್ರೆ ಭಗವಂತ ಪರಮಾತ್ಮ ಕೊಟ್ಟದ್ದನ್ನೇ ಉಣಬೇಕಲ್ಲೇನು? ತೇನ ತ್ಯಕ್ತೇನ ಮುಂಜೀತ ಅಲ್ಲೇನು? ಪರಮಾತ್ಮ ಕೊಡದೇ ಇದ್ದದ್ದನ್ನು ಉಣ್ತೇನೆ ಅಂತ ಉಂಟೇನು? ಶಿಲೋಂಛವೂ ಇದು ಭಗವಂತ ಕೊಟ್ಟದ್ದೇ ಅಲ್ಲೇನು? ಆದ್ದರಿಂದ ಭಗವಂತನಿಂದ ಬೇಡಿ ಭಗವಂತನಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದರೆ ತಪ್ಪಿಲ್ಲ. ಆದ್ದರಿಂದ ಪರಶುರಾಮ ದೇವರ ಹತ್ರ ಬೇಡ್ತೇನೆ, ಅರ್ಥಾತ್ ಅವರಿಂದ ನಾನು ಪಡಿತೇನೆ ಅಂತ ಹೇಳಿ ಪರಶುರಾಮ ದೇವರ ಹತ್ರ ಬರ್ತಾರೆ. ಪ್ರತಿಗ್ರಹಾತ್ ಸನ್ನಿವೃತ್ತಸ್ಸ ರಾಮಂ ಯಯೌ ನ ವಿಷ್ಣೋರ್ಹಿ ಭವೇತ್ ಪ್ರತಿಗ್ರಹೋ ದೋಷಾಯ. ಪರಮಾತ್ಮನಿಂದ ಪ್ರತಿಗ್ರಹವನ್ನು ಮಾಡಿದರೆ ದೋಷ ಬರುವುದಿಲ್ಲ, ಪಾಪ ಬರುವುದಿಲ್ಲ. ಯಸ್ಮಾತ್ ಸಪಿತ ಅಖಿಲಸ್ಯ ಸ್ವಾಮಿ ಗುರು ಪರಮಂ ದೈವತಂಚ. ಶ್ರೀಮದಾಚಾರ್ಯ ಹೇಳ್ತಾರೆ, ಅವರು ಎಲ್ಲರಿಗೆ ತಂದೆ ಮಗನಿಗೆ 10,000 ಕೊಟ್ರೆ ಅದು ಪ್ರತಿಗ್ರಹ ಅಂತ ಆಗತ್ತೇನು? ಆಗುದಿಲ್ಲ. ಹಾಗೆ ನಮ್ಮಪ್ಪ ಅವನು ಸ್ವಾಮಿ ಪರಮಾತ್ಮ ಪರಶುರಾಮ ನಮ್ಮಪ್ಪ. ಆ ಪರಶುರಾಮ ಕೊಟ್ಟದ್ದು ನನಗೆ ಹೇಗೆ ಪ್ರತಿಗ್ರಹ ದೋಷಕ್ಕೆ ಕಾರಣವಾಗ್ತದೆ? ದೋಷ ಬರುವುದಿಲ್ಲ, ಪಾಪ ಬರುವುದಿಲ್ಲ. ಆದ್ದರಿಂದ ಅವರನ್ನು ಸ್ವೀಕಾರ ಮಾಡ್ತೀನಿ. ಪಿತಾ ಸ್ವಾಮಿ, ಒಬ್ಬ ಭೃತ್ಯನಿಗೆ ಒಬ್ಬ ಸ್ವಾಮಿ ಹಣವನ್ನು ಕೊಡ್ತಾನೆ. ಕೊಟ್ರೆ ಅದು ಪಾಪ ಸಾಧನವಾಗತ್ತೆಯೇ? ಆಗುದಿಲ್ಲ, ಎಂದೆಂದಿಗಿಲ್ಲ. ಭೃತ್ಯನಿಗೆ ಸ್ವಾಮಿ ಕೊಟ್ಟಂತಹ ಹಣ, ದಾಸನಿಗೆ ಸ್ವಾಮಿ ಕೊಟ್ಟ ಹಣ ಎಂದೆಂದಿಗೆ ಪಾಪ ಸಾಧನವಾಗುವುದಿಲ್ಲ, ಅದು ಪ್ರತಿಗ್ರಹ ಅಂತ ಅನಿಸ್ಕೊಳ್ಳುವುದಿಲ್ಲ. ಸ್ವಾಮಿ ಗುರುಹು ಪರಮಂ ದೈವತಂಚ. ಅವರು ಗುರುವಾಗಿದ್ದಾರೆ. ಗುರುಗಳಿಂದ ನಾನು ಏನು ಪಡೆದರೂ ಕೂಡ ನನಗೆ ಪಾಪ ಬರುವುದಿಲ್ಲ. ಪರಮ ದೇವತೆ, ಸರ್ವಸ್ವರಿ, ಎಲ್ಲರಿಗೂ ಎಲ್ಲವನ್ನು ಕೊಡುವವನು ಅವನೇ ದೇವತೆ ಪರಮಾತ್ಮ. ಹಾಗಾಗಿ ಆ ಭಗವಂತನಿಂದ ನಾನು ಏನು ಪಡೆದರೂ ತಪ್ಪಿಲ್ಲ. ಈ 4 ಕಾರಣಗಳಿಂದಾಗಿ 4 ವ್ಯಕ್ತಿಗಳಿಂದ ಪಡೆದ ಹಣ ಪಾಪ ಸಾಧನವಾಗುವುದಿಲ್ಲ. ಒಂದು ತಂದೆಯಿಂದ, ಇನ್ನೊಂದು ಸ್ವಾಮಿಯಿಂದ, ಮತ್ತೊಂದು ಗುರುವಿನಿಂದ, ಮತ್ತೊಂದು ಸರ್ವೋತ್ತಮನಾದ ದೇವರಿಂದ. ನಮ್ಮ ತಂದೆಯಿಂದ ಪಡೆದರೆ, ನಮ್ಮ ಸ್ವಾಮಿಯಿಂದ ಪಡೆದರೆ, ನಮ್ಮ ಗುರುಗಳಿಂದ ಪಡೆದರೆ, ಸರ್ವೋತ್ತಮನಾದ ಪರಮಾತ್ಮನಿಂದ ಪಡೆದರೆ ತಪ್ಪಿಲ್ಲ. ಹಾಗೆ ಇಲ್ಲಿ ಎಲ್ಲವೂ ನಮ್ಮ ತಂದೆಯೂ ಹೌದು, ಸ್ವಾಮಿಯೂ ಹೌದು, ಗುರುವೂ ಹೌದು, ದೇವತೆಯೂ ಹೌದು ಪರಮಾತ್ಮ. ಆದ್ದರಿಂದ ಆ ಭಗವಂತನಿಂದ ನಾನು ಹಣವನ್ನು ಗಳಿಸಿದರೆ ತಪ್ಪಾಗಲಿಕ್ಕಿಲ್ಲ ಅಂತನ್ನುವುದಕ್ಕಾಗಿ ಪರಶುರಾಮ ದೇವರ ಹತ್ತಿರ ದ್ರೋಣಾಚಾರ್ಯರು ಹೋದರು. ಹೋಗುವುದಕ್ಕೆ ಕಾರಣವನ್ನು ಸ್ವಲ್ಪ ಹಿಂದೆ ಆಯಿತು. ಏನ್ ಕಾರಣವಾಯಿತು ಅದನ್ನು ಇಲ್ಲಿ ನಾವು ತಿಳ್ಕೋತೀವಿ. ಏನ್ ಕಾರಣವಾಯಿತು? ಬಹಳ ವಿಚಿತ್ರವಾಗಿದೆ. ಅದನ್ನು ಹೇಳ್ತಾರಲ್ಲಿ, ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಕೇಳ್ತೇವೆ. ಮಹಾಭಾರತದಲ್ಲಿ ಸ್ವಲ್ಪ ಮುಂದೆ ಬರ್ತದೆ. ಪರಶುರಾಮ ದೇವರ ಹತ್ರ ಹೋದ ತಕ್ಷಣ ಪರಶುರಾಮ ದೇವರು ನೋಡಿದರು ಮಹೇಂದ್ರ ಪರ್ವತ. ಆ ಮಹೇಂದ್ರ ಪರ್ವತಕ್ಕೆ ಹೋದಾಗ ಅಲ್ಲಿ ಹಣವನ್ನು ಬೇಡುವುದಕ್ಕೆ, ಅರ್ಥಾತ್ ಕೊಡುವ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಹೋದರು. ಎಲ್ಲ ಬ್ರಾಹ್ಮಣರು ಬಂದು, ಲಕ್ಷಾಂತರ ಬ್ರಾಹ್ಮಣರು ಬಂದರು, ಹಣವನ್ನು ಸ್ವೀಕಾರ ಮಾಡಿಕೊಂಡು ತಗೊಂಡ್ಕೊಂಡು ಹೋಗಿದ್ರು. ಈ ರಾಜ್ಯ ನೀನ್ ತಗೋ, ಈ ರಾಜ್ಯ ನೀನ್ ತಗೋ, ಇಂಥ ಈಶ್ವರ ನಿಂದು, ಇಂಥ ಈಶ್ವರ ನಿಂದು. ಮಧ್ಯದ ಭೂಮಿ ಸಂಪೂರ್ಣವಾಗಿ, ನಾನು ಗಳಿಸಿದ ಭೂಮಿ ಸಂಪೂರ್ಣವಾಗಿ ಕಶ್ಯಪರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಸಮರ್ಪಣೆ ಮಾಡಿದ್ರು. ಹಾಗಾಗಿ ಭೂಮಿಗೆ ಕಾಶ್ಯಪಿ ಅಂತ ಹೆಸರು ಬಂತು. ಇದು ಇಷ್ಟಾಯ್ತು ಘಟನೆ. ಇದಾದ ಮೇಲೆ ಭರದ್ವಾಜಾತ್ ಸಮುತ್ಪನ್ನಂ ತಥಾತ್ವಂ ಮಾಂ ಅಯೋನಿಜಂ ಆಗತಂ ವಿತ್ತ ಕಾಮಂ ಮಾಂ. ಯಾರು ನೀನು ಅಂತ ಕೇಳಿದರು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ನಾನು ಭರದ್ವಾಜರ ಮಗ, ಅಯೋನಿಜ, ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ಕಲಶದಲ್ಲಿ ಹುಟ್ಟಿದವನು ನಾನು ದ್ರೋಣ, ನನ್ನ ಹೆಸರು. ನಾನು ನಿಮ್ಮಿಂದ ಹಣವನ್ನು ಬೇಡುವುದಕ್ಕೆ ನಾನು ಬಂದಿದ್ದೇನೆ. ಆಗ ಅಹಂ ಧನಮನಂತಂ ಹಿ ಪ್ರಾರ್ಥಯೇ ವಿಫಲವ್ರತ. ನೀವು ಹಣವನ್ನು ಕೊಡಬೇಕು. ಆ ಹಣ ನನ್ನ ಇಡೀ ಜೀವನಾವಧಿ ಮುಗಿಬ, ಅಂಥ ಹಣವನ್ನು ಕೊಡಬೇಕು ನನಗೆ. ಪರಶುರಾಮ ದೇವರಂತಾರೆ, ಬಹಳ ಸಂತೋಷ, ನಾನು ಕೊಡ್ತಿದ್ದೆ, ಆದರೆ ನೀನ್ ತಡ ಮಾಡಿ ಬಂದೆ ದ್ರೋಣ, ನೀನ್ ತಡ ಮಾಡಿ ಬಂದೆ. ಪರಶುರಾಮ ದೇವರಿಗೆ ಇದೇನು ನಾಟಕ ಮಾಡಬೇಕಾಗಿತ್ತು ಅನ್ನುವುದಕ್ಕೆ ಕಾರಣವನ್ನು ಮುಂದೆ ಹೇಳ್ತಾರೆ ಶ್ರೀಮದಾಚಾರ್ಯ. ಪರಮಾತ್ಮ ಹೇಳ್ತಾನೆ, ಹಿರಣ್ಯಂ ಮಮ ಯಚ್ಚಾನ್ಯದ್ ವಸು ಕಿಂಚಿತ್ ಸ್ಥಿತಂ ಬ್ರಾಹ್ಮಣೇಭ್ಯೋ ಮಯಾ ದತ್ತಂ.
ಬಂಗಾರ ಇತ್ತು, ಐಶ್ವರ್ಯವಿತ್ತು, ಮುತ್ತುರತ್ನಗಳಿತ್ತು, ತಂದಿದ್ದೆ, ಅದನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು ಬಿಟ್ಟೆ. ಈಗೇನು ಉಳಿದಿಲ್ಲ ನನ್ನ ಹತ್ರ. ತಥೈವೇಯಂ ಧರ, ಭೂಮಿ ವಿಶಾಲವಾದ ಭೂಮಿ ಇತ್ತು, ಅದನ್ನು ಕಶ್ಯಪಾಯ ಮಯ ದತ್ತ, ಕಶ್ಯಪರಿಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ. ಈಗ ಉಳಿದದ್ದು ನನ್ನ ಶರೀರ. ಬೇಕಾ? ನಾನು ಕೊಡ್ಲಾ? ದಾನ ಕೊಡ್ಲಾ? ಕೊಡ್ತೇನೆ. ಶರೀರ ಒಂದು, ಅಸ್ತ್ರ ಶಸ್ತ್ರ ಇದೇನಿದೆಯಲ್ಲ ಇದು, ಮೂರನೇದ್ದು ವಿದ್ಯೆ, ನನ್ನ ಜ್ಞಾನ, ಇದು ಮೂರಿದೆ. ಈ ಮೂರರೊಳಗೆ ಏನ್ ಬೇಡ್ತೀಯೋ ಬೇಡ ಅಂತ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಅಸ್ತ್ರಾಣಿವ ಶರೀರಂವ ಬ್ರಹ್ಮನ್ ಶಸ್ತ್ರಾಣಿವ ಪುನಃ ವೃಣಿಶ್ವ ಕಿಂ ಪ್ರಯಚ್ಛಾನ್, ಏನ್ ಕೊಡ್ಲಿ ನನಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೇನು ಬೇಡ, ನನಗೆ ವಿದ್ಯೆ ಕೊಡು, ನನಗೆ ವಿದ್ಯೆಯನ್ನು ಕೊಡು ಅಂತ ಕೇಳಿಕೊಂಡು ವಿದ್ಯೆಯನ್ನು ಗಳಿಸ್ತಾರೆ. ಇಷ್ಟು ಮಹಾಭಾರತದಲ್ಲಿ ಘಟನೆ. ಶ್ರೀಮದಾಚಾರ್ಯರು ಇದಕ್ಕೆ ತಾತ್ವಿಕವಾದ ಕಾರಣವನ್ನ, ವಿಮರ್ಶೆಯನ್ನ ನಮಗೆ ಮಾಡಿಕೊಡ್ತಾರೆ ಬಹಳ ಸುಂದರವಾಗಿ. ದ್ರೋಣಾಚಾರ್ಯ ದೂರದಿಂದ ಬರ್ತಾ ಇದ್ದಾರೆ ಬಿಸಿಲಿನಲ್ಲಿ. ಗೋವಾದಲ್ಲಿ ಇದ್ದವರು ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ದೇವರು ದೊಡ್ಡ ಒಂದು ಬಂಡೆ ಮೇಲೆ ಕೂತಿದ್ದಾರೆ. ದ್ರೋಣಾಚಾರ್ಯ ಕೆಳಗಿಂದ ಮೇಲೆ ಕೇರಿ ಬರ್ತಾ ಇದ್ದಾರೆ. ಪರಶುರಾಮ ದೇವರು ನೋಡಿದ್ರು, ಸರಿಯಾಗಿ ಹೊತ್ತಿಗೆ ಬಂದ ಇವನು ಯೋಗ್ಯವಾದ ವ್ಯಕ್ತಿ, ಇವನನ್ನ ಉಪಯೋಗಿಸ್ಬೇಕು, ಸರಿಯಾಗಿ ಹುಟ್ಟಿದ್ದೇ ಅದಕ್ಕಾಗಿ ಅವನನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಏನು ಅದಕ್ಕೆ ಹೇಳ್ತಾರೆ, ದೃಷ್ಟೈವಯನಂ ಜಾಮದಜ್ಞೋಪ್ಯಚಿಂತೆಗೆ ದ್ರೋಣಂ ಕರ್ತುಂ ಕ್ಷಿತಿ ಭಾರಾಪನೋದೇ ಹೇತುಂ. ಭೂಮಿಗೆ ಭಾರರಾಗಿದ್ದಾರೆ 18 ಅಕ್ಷೌಹಿಣಿ. ಅಷ್ಟು ಜನ ಸುಮಾರು ಇನ್ನೊಂದು 60 ವರ್ಷಗಳ ತರುವಾಯ ಇವರೆಲ್ಲ ಸಾಯ್ಬೇಕು. ಅಷ್ಟು ಜನ ಸಾಯ್ಬೇಕಾದರೆ ಇವತ್ತಿನಿಂದ ಅದಕ್ಕೆ ಪ್ಲಾನ್ ಹಾಕಬೇಕು. ಬಹಳ ದೊಡ್ಡ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟಿಗೆ ಬ್ಲೂ ಪ್ರಿಂಟ್ ನನ್ನ ತಲೆಯಲ್ಲಿದೆ, ಪ್ಲಾನ್ ಎಲ್ಲ ಮಾಡಿದ್ದೀನಿ. ಈ ಒಬ್ಬ ವ್ಯಕ್ತಿ, ಸ್ಲ್ಯಾಂಗ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಈ ಒಬ್ಬ ಬಕರ ಸಿಕ್ಕಿದ್ದಾನೆ. ಈ ಬಕರ ಹಿಡಿದು ಈ ದ್ರೋಣಾಚಾರ್ಯನ ಹಿಡ್ಕೊಂಡು ಇವರನ್ನು ನಿಮಿತ್ತ ಮಾಡಿಕೊಂಡು ನಾನು ಆ ಭೂಭಾರವನ್ನ ನಾಶ ಮಾಡಬೇಕು. ಕ್ಷಿತಿಭಾರಾಪನೋದೇ ಹೇತುಂ ಮಾಡಬೇಕು ಅಂತ. ಇದೇನು ಕೆಲಸ? ಅನೇಕರು ಇದರಲ್ಲಿ ಪ್ರಶ್ನೆ ಮಾಡ್ತಾರೆ. ಬಹಳ ಮಹತ್ವದ ಪ್ರಶ್ನೆ ಇದೆ. ದ್ರೋಣಾಚಾರ್ಯರು ಕೂಡ ದುರ್ಯೋಧನನ ಪಕ್ಷವನ್ನು ವಹಿಸಿದರು. ಅಂದಮೇಲೆ ದ್ರೋಣಾಚಾರ್ಯರು ದುರ್ಯೋಧನನ ಪಕ್ಷವನ್ನು ವಹಿಸಿದ ಮೇಲೆ ಆ ದ್ರೋಣಾಚಾರ್ಯರ ಬೆನ್ನು ಕಟ್ಟಿ ಅವರು ಒಳ್ಳೆಯವರು ಅಂತ ನೀವು ಯಾಕೆ ವರ್ಣನೆ ಮಾಡ್ತೀರಿ? ದ್ರೋಣಾಚಾರ್ಯ ದುರ್ಯೋಧನ ಇಷ್ಟು ನೀಚ, ಅಂಥವನ ಪಕ್ಷವನ್ನು ವಹಿಸಿದ್ರಲ್ಲ, ತಪ್ಪಲ್ಲವೇ? ನಿಜವೇ, ತಪ್ಪೇ ಅನ್ನೋದಕ್ಕೆ ಅವರಿಗೆ ಶಿಕ್ಷೆ ಆಯಿತು. ಅದರಲ್ಲೇನು ವಿವಾದವಿಲ್ಲ. ಆದರೆ ಇಲ್ಲಿ ತಿಳಿಬೇಕಾದ ತತ್ವ ಒಂದೆರಡು ಮಾತು. ದ್ರೋಣಾಚಾರ್ಯನ ಯಾಕಿಟ್ಟ ಈಚೆ ದುರ್ಯೋಧನನ ಪಕ್ಷದಲ್ಲಿ? ಪಾಂಡವರ ಪಕ್ಷದಲ್ಲಿ ಅವರು ಬರುವ ಪ್ರಸಂಗ ಯಾಕೆ ಬರಲಿಲ್ಲ? ಭಗವಂತ ಈ ವ್ಯವಸ್ಥೆಯನ್ನು ಯಾಕೆ ಮಾಡಲಿಲ್ಲ ಅಂತನ್ನುವುದರೆ ಕಾರಣ ಹೇಳ್ತಾರೆ. ಸ್ವಲ್ಪ ತಾತ್ವಿಕವಾದ ಕಾರಣವಿದೆ. ದೇವತೆಗಳು ಭೂಮಿಯ ಮೇಲೆ ಅವತಾರ ಮಾಡಿದ್ರು ದೈತ್ಯರ ಸಂಹಾರಕ್ಕಾಗಿ. ಆ ದೇವತೆಗಳು ಕೂಡ ಭೂಭಾರ ಹಾನಿಯಾದ ಮೇಲೆ ಉಳಿಬಾರ್ದು. ಯಾಕೆ ಉಳಿಬಾರದು ಅಂತಂದ್ರೆ, ಆ ದೇವತೆಗಳು ಉಳಿದ್ರೆ ಆ ದೇವತೆಗಳ ಸಂತಾನ ಉಳಿತದೆ. ದೇವತೆಗಳ ಸಂತಾನ ಉಳಿದ್ರೆ ಆ ಸಂತಾನದವರು ಕೂಡ ಉತ್ತಮ ಸ್ವಭಾವದವರೇ, ಮಹಾಬಲಿಷ್ಠರೇ. ಆ ದೇವತೆಗಳ, ಇವತ್ತಿನ ಭಾಷೆಯಲ್ಲಿ ಹೇಳುವುದಾದರೆ, ಆ ದೇವತೆಗಳ ಜೀನ್ಸ್ ಇಷ್ಟು ಅದ್ಭುತವಾಗಿರ್ತದಲ್ಲ, ಅವರ ಸಂತಾನವಾಗುವುದಿಲ್ಲ ಅಂತಿಲ್ಲೇ ಇಲ್ಲ. ಸಂತಾನ ಮಕ್ಕಳಿಗೆ ಮಕ್ಕಳು ಆಗಲೇಬೇಕು. ಆ ಎಲ್ಲ ಸಂತಾನವೂ ಕೂಡ ಉತ್ತಮರೇ ಆಗ್ತಾರೆ. ನಾಸ್ಯ ಅಬ್ರಹ್ಮವಿತ್ ಕುಲೇ ಭವತಿ. ಅಥರ್ವಣೋಪನಿಷತ್ತು ಹೇಳುತ್ತದೆ, ಒಬ್ಬ ಅಪರೋಕ್ಷ ಜ್ಞಾನಿಯಾದವನು ಒಂದು ವಂಶದಲ್ಲಿ ಬಂದರೆ ಅವರ ವಂಶದಲ್ಲಿ, ಅವರ ಮನೆತನದಲ್ಲಿ ಒಬ್ಬನು ಅಬ್ರಹ್ಮವಿತ್, ಬ್ರಹ್ಮಜ್ಞಾನಿಯಾಗದೇ ಇದ್ದವನು ಹುಟ್ಟುವುದಿಲ್ಲ. ಎಲ್ಲರೂ ಬ್ರಹ್ಮಜ್ಞಾನಿಗಳೇ ಹುಟ್ಟುತ್ತಾರೆ. ನಾಸ್ಯ ಅಬ್ರಹ್ಮವಿತ್ ಕುಲೇ ಭವತಿ. ಇದು ಸಾಮಾನ್ಯ ಅಪರೋಕ್ಷ ಜ್ಞಾನಿಯ ಕಥೆ. ಆದರೆ ಶ್ರೀಮದಾಚಾರ್ಯರ ಆ ಮಾತನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ. ಉಪನಿಷತ್ತಿನ ಮಾತನ್ನ ಹೇಳ್ತಾರೆ, ಅಂಥ ದೇವತೆಗಳು ಒಬ್ಬೊಬ್ಬರು ಯಾದವರು ಹುಟ್ಟಿದ್ದಾರೆ ಅಥವಾ ಪಾಂಡವರ ಪಕ್ಷದಲ್ಲಿ ಇದ್ದಾರೆ, ಧೃಷ್ಟದ್ಯುಮ್ನಾದಿಗಳು. ಆದ್ದರಿಂದ ಇವರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಿದೆ, ಸಾಯ್ಬೇಕಿದೆ. ಇಲ್ಲದೆ ಇದ್ರೆ ಅವರ ಮಕ್ಕಳು ಎಲ್ಲರೂ ಬ್ರಹ್ಮಜ್ಞಾನಿಗಳು, ಎಲ್ಲರೂ ಧಾರ್ಮಿಕರು, ಎಲ್ಲರೂ ಉತ್ತಮ
ಪವಿತ್ರರಾದವರು ಹುಟ್ಟಿಬಿಡ್ತಾರೆ. ಹುಟ್ಟಿದ್ರೆ ಹುಟ್ಟು ಹಾಗಿಲ್ಲ. ಯಾಕೆಂದ್ರೆ ಕಲಿಯುಗ ಪ್ರವೃತ್ತವಾಗಬೇಕು. ಅಧುನಾ ಕಲಿಕಾಲ ವೃತ್ತಯೇ ಸವಿತೇವ ಕ್ಷಣದಾನು ವೃತ್ತಯೇ ಜನದೃಗ್ ವಿಷಯತ್ವಮತ್ಯ ಜದ್ ಭಗವಾನ್ ಆಶ್ರಮ ಮಾವಸನ್ನಿಮಂ. ವೇದವ್ಯಾಸ ದೇವರು ಕೂಡ ಭೂಮಿಯಲ್ಲಿ ಉಳಿಲಿಲ್ಲ, ಹೋಗಿಬಿಟ್ರು ಬದರಿಕಾಶ್ರಮಕ್ಕೆ. ಯಾಕೆ? ಈ ಭೂಮಿಯಲ್ಲಿ ಉಳಿದ್ರೆ ಕಲಿಯುಗ ಬರುವಂತಿಲ್ಲ. ಆದ್ದರಿಂದ ವೇದವ್ಯಾಸ ದೇವರು ಹೋದ್ರು. ಹಾಗೆ ದೇವತೆಗಳು ಯಾರೂ ಬದುಕುವಂತಿಲ್ಲ, ಆದ್ದರಿಂದ ದೇವತೆಗಳು ಹೋದ್ರು. ಬಹಳ ವಿಚಿತ್ರವಾಗ್ತದೆ ಇದು ವಿಶ್ಲೇಷಣೆ. ನಾನು ಇಷ್ಟಕ್ಕೆ ಬಿಡ್ತೇನೆ, ಬಹಳ ವಿಶ್ಲೇಷಣೆ ಮಾಡುವುದಿಲ್ಲ. ಶ್ರೀಮದಾಚಾರ್ಯ ಹೇಳಿದ ವಿಶ್ಲೇಷಣೆಯನ್ನು ಮಾಡಿ ನಾನು ತಿಳಿಸ್ತೇನೆ ಅಷ್ಟೇ, ಅದನ್ನ ಬೇರೆ ಕಡೆಗೆ ಅಪ್ಲೈ ಮಾಡುವುದಿಲ್ಲ. ದೃಷ್ಟೋವೈನಂ ಜಾಮದಜ್ಞೋಪ್ಯ ಚಿಂತೆಯ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೋದೇ ಹೇತುಂ ಸುರಾಣಾಂ ನರಯೋ ನಿಜಾನಾಂ ಹಂತಾಚಾಯಂ ಸ್ಯಾತ್ ಸಹ ಪುತ್ರೇಣ ಚೇತಿ. ಈ ವ್ಯಕ್ತಿ ಈ ದ್ರೋಣನ ಮಗ ಅಶ್ವತ್ಥಾಮ ಅಂದ್ರೆ ರುದ್ರ ಹಾಗೂ ಬೃಹಸ್ಪತಿ ಇವರಿಬ್ಬರು ಸೇರಿ ಎಲ್ಲ ದೇವತೆಗಳನ್ನ ಕೊಂದಾಕಿಬಿಡ್ಲಿ. ಕೊಂದಾಕಿದರೆ ಅವರ ವಂಶ ನಿರ್ವಂಶವಾಗ್ತದೆ. ಆಗ ಸಾತ್ವಿಕರು ಕಮ್ಮಿ ಆಗ್ತಾರೆ. ಸಾತ್ವಿಕರು ಕಮ್ಮಿ ಆದರೆ ಕಲಿಯುಗ ವೃತ್ತಿ ಆಗಬೇಕು. ಕಲಿಯುಗ ಬರಬೇಕಾದದ್ದು ಇನ್ನು ಕೇವಲ 100 ವರ್ಷದಲ್ಲಿ ಬರಬೇಕಾಗಿದೆ. 100 ಇಲ್ಲ, 70-80 ವರ್ಷಗಳಲ್ಲಿ ಕಲಿಯುಗ ಬರಬೇಕಾಗಿದೆ. ಅಷ್ಟು ಹತ್ತಿರ ಇದೆ. ಅಂಥ ಕಾಲದಲ್ಲಿ ದ್ರೋಣಾಚಾರ್ಯರು ಬಂದಿದ್ದಾರೆ. ಆದ್ದರಿಂದ ಎಲ್ಲ ದೇವತೆಗಳನ್ನು ಸಂಹಾರ ಮಾಡಿಸುವ ಕೆಲಸವನ್ನ ದ್ರೋಣಾಚಾರ್ಯರಿಂದ ಮಾಡಿಸೋಣ. ಯೋಗ್ಯಾಸುರಾಣಂ ಕಲಿಜಾ ಸುಪಾಪಾಹ ಪ್ರಾಯೋ ಯಸ್ಮಾತ್ ಕಲಿಜಾ ಸಂಭವಂತಿ. ಕಲಿಯುಗದೊಳಗೆ ಹುಟ್ಟಿದರೆ ಪ್ರಾಯ ಪಾಪಿಗಳಾಗ್ತಾರೆ. ದೇವತೆಗಳ ಮಕ್ಕಳು ಪ್ರಾಯ ಪಾಪಿಗಳಾಗುವುದಿಲ್ಲ. ಇವೆರಡೂ ನಿಯಮ ಹೊಂದಬೇಕಾದರೆ ದೇವತೆಗಳ ಕಲಿಯುಗದಲ್ಲಿ ಬರಲೇಬಾರದು. ಅದೇ ಸುಖ ಅಂದ್ರೆ ನಿಶ್ಚಿಂತಿ. ಆದ್ದರಿಂದ ನ ದೇವಾನಾಮಾಶತಂ ಪೂರುಷಾಹಿ ಸಂತಾನಜ ಪ್ರಾಯಶಃ ಪಾಪಯೋಗ್ಯ. 100 ತಲೆಮಾರಿನವರೆಗೆ ದೇವತೆಗಳ ಸಂತಾನ, ಒಬ್ಬ ದೇವತೆ ಹುಟ್ಟಿ ಬಂದರೆ ಅವನ ಮಕ್ಕಳ 100 ತಲೆಮಾರಿನವರೆಗೆ ಯಾರೂ ಪ್ರಾಯ ಪಾಪಯೋಗ್ಯರಾಗುವುದಿಲ್ಲ. ಕೆಲವು ಕಡೆಗಿದೆ, ಅಪವಾದವಿದೆ. ಪ್ರಾಯಶಃ ಪಾಪಯೋಗ್ಯ. ಸಂತಾನವಾಗುವುದಿಲ್ಲ ಅಂತೂ ಇಲ್ಲ. ನಾಕಾರಣಾತ್ ಸಂತತೇರಪ್ಯಭಾವ. ಮಕ್ಕಳಾಗುವುದಿಲ್ಲ ಅಂತಿಲ್ಲ, ಆದ ಮಕ್ಕಳು ಪ್ರಾಯ ಪಾಪಯೋಗ್ಯರಾಗುವುದಿಲ್ಲ. ಪಾಪಯೋಗ್ಯರಾಗದೇ ಇದ್ದರೆ, ಎಲ್ಲರೂ ಧಾರ್ಮಿಕರಾದರೆ, ಇಂಥ ಬಲಿಷ್ಠರಾದ ಸಮರ್ಥರಾದ ಜ್ಞಾನವಂತರು ಎಲ್ಲ ಕಡೆಗೆ ಇದ್ದು ಬಿಟ್ರೆ ಕಲಿಯುಗವೇ ಪ್ರವೃತ್ತವಾಗುವುದಿಲ್ಲ. ಕಲಿಯುಗ ನಡಿಬೇಕಾದರೆ ಸಾತ್ವಿಕರು ಉಳಿಬಾರದು ಅಂದರೆ ಅವರ ಸಂತಾನ ಸಹಿತವಾಗಿ ಸಂಪೂರ್ಣ ದೇವತೆಗಳು ಸತ್ತೋಗಬೇಕು. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದ್ರೋಣಾಚಾರ್ಯರನ್ನ ನಿಮಿತ್ತ ಮಾಡಿದರು. ಅವಿಯುಚ್ಛಿನ್ನೆ ಸಕಲಾನಾಂ ಸುರಾಣಂ ತತಃ ಕಲರ್ನೋ ಭವಿತಾ ಕಥಂಚಿತ ತಸ್ಮಾದ್ ಉತ್ಸಾದ್ಯ ಸರ್ವ ಏತೆ ಸುರಾಂಶಾಃ ಏತೇನ ಸಾಕಂ ತನಗೇನ ವೀರಾಃ ಏವಂ ವಿಚಿಂತ್ಯ ಅಪ್ರತಿಮಸ್ಸ ಭಾರ್ಗವಃ. ಹೀಗೆ ಆಲೋಚನೆ ಮಾಡಿ ಹೇಳಿದರು. ಪರಶುರಾಮದೇವರು ಹೇಳ್ತಾರೆ ದ್ರೋಣಾಚಾರ್ಯರಿಗೆ, ನೋಡು ದ್ರೋಣ, ನನ್ನ ಹತ್ರ ಹಣ ಇತ್ತು, ನಾನು ಕೊಡಬಹುದಾಗಿತ್ತು, ಆದರೆ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ, ಉಳಿದಿಲ್ಲ ನನ್ನ ಹತ್ರ ಈಗ ಹಣ. ಆದ್ದರಿಂದ ನಾನಿದ್ದೀನಿ, ನನ್ನ ಅಸ್ತ್ರವಿದೆ, ನನ್ನ ವಿದ್ಯೆ ಇದೆ, ಇದು 3 ಮಾತ್ರವಿದೆ, ಯಾವುದು ಕೊಡ್ಲಿ ಹೇಳು. ಆಗ ಪರಶುರಾಮದೇವರು ಹೇಳ್ತಾರೆ, ಪರಮಾತ್ಮ ಸರ್ವೇಶಿತ ಸರ್ವಪರ ಸ್ವತಂತ್ರ ತ್ವಮೇವ ಕೋನ್ಯ ಸದೃಶಸ್ತವೇಶ. ನಿನ್ನನ್ನು ನಾನು ತೆಗೆದುಕೊಂಡು ಏನು ಮಾಡಲಿ? ನಾನು ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ತನ್ನನ್ನು ತಾನು ದಾನ ಕೊಡ್ತಾನೆ ಅಂದ್ರೆ ಗುಲಾಮನಾಗಿರ್ತಾನೆ ಅಂತ ಅರ್ಥ. ಪರ್ಯಾಯವಾಗಿ ಗುಲಾಮರನ್ನ ಮಾರಿಕೊಳ್ತಾರೆ. ಇಲ್ಲಿ ಗುಲಾಮ ಅಲ್ಲ ಇವನು, ತನ್ನನ್ನು ತಾನು ದಾನ ಕೊಡ್ತಾನೆ ಅಂತಂದ್ರೆ ದ್ರೋಣರು ಹೇಳಿದಂತೆ ಪರಶುರಾಮರು ಕೊನೆವನಿಗೂ ಕೇಳ್ತಾ ಇರಬೇಕು. ದ್ರೋಣ ಅಂದ್ರು, ನಿನ್ನನ್ನು ನಾನೇನು ದಾನ ತಗೊಳ್ತೀನಿ ಸ್ವಾಮಿ, ನೀನು ಸರ್ವೋತ್ತಮ, ಸ್ವತಂತ್ರ, ಸರ್ವೇಶ್ವರ, ನಿನ್ನನ್ನು ನಾನು ದಾನ ತೆಗೆದುಕೊಳ್ಳುವುದು ಸಾಧ್ಯವೂ ಇಲ್ಲ, ಮನಸ್ಸಿನಲ್ಲೂ ಆಲೋಚನೆ ಮಾಡಲಿಕ್ಕಾಗುವುದಿಲ್ಲ, ಆದ್ದರಿಂದ ಅದು ಬೇಡ. ಇನ್ನು ನಿನ್ನ ಅಸ್ತ್ರ, ನಿನ್ನ ಧನುಷ್ಯ, ಪರಶು ಇವುಗಳನ್ನು ಎತ್ತುವುದಕ್ಕೆ ಯಾರಿಗೆ ಸಾಧ್ಯ? ನಿನಗೆ ಮಾತ್ರ ಸಾಧ್ಯ, ಬೇರೆಯವರಿಗಿಲ್ಲ. ಇದು ಹಿಂದೆ ಈ ಘಟನೆ ಆದ ಮೇಲೆ ಒಂದ್ಸಲ ಪರೀಕ್ಷೆ ಆಗಿದೆ. ಇದೇ ಅಶ್ವತ್ಥಾಮಾಚಾರ್ಯರು, ದ್ರೋಣರ ಮಕ್ಕಳಾದ ಅಶ್ವತ್ಥಾಮಾಚಾರ್ಯರು ಒಂದು ಸಲ ಕೃಷ್ಣನಿಗೆ ಅವನ ಆಯುಧವನ್ನು ಬೇಡಿದರು. ಕೃಷ್ಣ ಹೇಳ್ತಾನೆ, ಒಂದ್ಸಲ ಕೃಷ್ಣನಿಗೆ ಆಯುಧವನ್ನು ಬೇಡ್ತಾರೆ. ಕೃಷ್ಣ ಹೇಳ್ತಾನೆ, ಕೊಡ್ತೇನೆ, ತಗೊಂಡು ಹೋಗು, ಅಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗು. ಅಶ್ವತ್ಥಾಮಾಚಾರ್ಯರು ತಮ್ಮ ಎಲ್ಲ ಬಲವನ್ನು ಹಾಕಿ ಅದನ್ನು ಎತ್ತುವ ಪ್ರಯತ್ನವನ್ನು ಮಾಡ್ತಾರೆ, ಎತ್ತಲಿಕ್ಕಾಗುವುದಿಲ್ಲ. ಇಷ್ಟು ಅಸಾಧ್ಯವಾದದ್ದು, ದುರ್ಭರವಾದದ್ದು, ದುರ್ಧರವಾದದ್ದು.
ಇದು ಕೃಷ್ಣನ ಅಸ್ತ್ರ. ಹಾಗೆ ಪರಶುರಾಮದೇವ. ಆದ್ದರಿಂದ ದ್ರೋಣಾಚಾರ್ಯ ಹೇಳ್ತಾರೆ, ಸ್ವಾಮಿ ನನಗೆ ಬೇಡ ನಿಮ್ಮ ಅಸ್ತ್ರ, ನನಗೆ ನಿನ್ನ ವಿದ್ಯೆವಿದ್ರೆ ಸಾಕು, ವಿದ್ಯೆಯನ್ನು ಕರುಣಿಸು. ಅಲ್ಲಿ 12 ವರ್ಷಗಳ ಕಾಲ ಇರ್ತಾರೆ. 12 ವರ್ಷಗಳ ಕಾಲ ವಿದ್ಯೆಯನ್ನೆಲ್ಲ, ಬಿಲ್ವಿದ್ಯೆಯನ್ನ, ಧನುರ್ವಿದ್ಯೆಯನ್ನ, ತತ್ವವಿದ್ಯಾದಿಕ ಸಹ ವೇದಾಂತ ಸೂತ್ರಾದಿಗಳನ್ನೆಲ್ಲವನ್ನು ಪರಶುರಾಮ ದೇವರಿಂದ ಚೆನ್ನಾಗಿ ಅಧ್ಯಯನ ಮಾಡಿಬಿಡ್ತಾರೆ. ಎಲ್ಲ ಅಧ್ಯಯನ ಮಾಡಿಕೊಂಡು ಆಮೇಲೆ ಹೊರಟು ಪರಶುರಾಮ ದೇವರ ವಿಶೇಷ ಅನುಗ್ರಹವನ್ನು ಪಡೆದು ದ್ರೋಣಾಚಾರ್ಯರು ಹೊರಟು. ಬಹಳ ವಿಚಿತ್ರವಾಗ್ತದೆ. ದ್ರೋಣಾಚಾರ್ಯ ಯಾವಾಗ ಹೊರಟದ್ದು ಎಲ್ಲಿ? ಮೊಟ್ಟ ಮೊದಲು ಬಂದದ್ದು ಪಂಚಾಲ ದೇಶಕ್ಕೆ. ಪೃಷತ ರಾಜ ಸತ್ತೋಗಿದ್ದ, ದೃಪದ ರಾಜ ಇದ್ದ. ದೃಪದನಿಗೂ ದ್ರೋಣನಿಗೂ ಎಳೆ ವಯಸ್ಸಿನಲ್ಲಿ ಗೆಳತನ, ಭಾರಿ ಗೆಳತನವಿದ್ದದ್ದಕ್ಕಾಗಿ ಆ ಗೆಳತನವನ್ನು ನೆನಪಿಟ್ಕೊಂಡು ನನ್ನ ಮಿತ್ರ ಇಲ್ಲಿ ರಾಜನಾಗಿದ್ದಾನೆ, ಅವನ ಹತ್ರ ಭೇಟಿಯಾಗೋಣ ಅಂತ ಬಂದರು. ಯಾವಾಗ ಬಂದ್ರೋ ಆ ಬಂದ ಸಂದರ್ಭದಲ್ಲಿ ದ್ರೋಣಾಚಾರ್ಯರಿಗೆ ದೃಪದ ರಾಜ ಮೊದಲಿಗೊಂದು ಮಾತು ಹೇಳಿದ್ದ. ಏನು ಹೇಳಿದ್ದ? ದ್ರೋಣರೇ, ನನಗೆ ರಾಜ್ಯ ಸಿಗಲಿ, ಇಷ್ಟು ಸ್ನೇಹ ಇತ್ತು ಅವರಿಬ್ಬರಿಗೆ, ನನಗೆ ರಾಜ್ಯ ಸಿಗಲಿ. ಆ ರಾಜ್ಯ ಸಿಕ್ಕರೆ ನನ್ನ ರಾಜ್ಯದೊಳಗಿನ ಅರ್ಧ ರಾಜ್ಯವನ್ನ ನಿನಗೆ ಒಪ್ಪಿಸ್ತೀನಿ ಅಂತ ದ್ರೋಣಾಚಾರ್ಯರಿಗೆ ದೃಪದ ಈ ಮಾತನ್ನು ಹೇಳಿದ್ದ. ದ್ರೋಣಾಚಾರ್ಯರಿಗೆ ಬಹಳ ಆಶೆ ಇತ್ತು. ಅಷ್ಟು ಗೆಳೆಯ ಅವನು, ರಾಜ್ಯವನ್ನು ಕೊಡ್ತಾನೆ ಅಂತ ಹೇಳಿ ಸುಖವಾಗಿರೋಣ ಅಂತ ಹೇಳಿ ಬಂದು. ಎಂದೂ ಯಾರಿಗೂ ಬೇಡದ ಮನುಷ್ಯ, ಎಂದೂ ಯಾರೂ ಕೊಟ್ಟದ್ದನ್ನೂ ತೆಗೆದುಕೊಳ್ಳದ ಮನುಷ್ಯ, ಶಿಲೋಂಚವೃತ್ತಿಯಿಂದ ಇರುವಂತಹ ಮನುಷ್ಯ, ಅತ್ಯಂತ ಪವಿತ್ರದ ಧರ್ಮದಲ್ಲಿ ಬದುಕಿದವನು. ಒಂದ್ಸಲ ಬೇಡಬೇಕು ಅಂತ ಆಶೆ ಹುಟ್ಟಿದ್ರೆ ಏನೇನು ಶುರುವಾಗತ್ತೆ ನೋಡ್ಕೊಳ್ಳಿ. ಪರಶುರಾಮ ದೇವರ ಹತ್ರ ಬೇಡಿದ್ರೆ ತಪ್ಪಿಲ್ಲ ಅಂತ ಹೋದ್ರು. ಪರಶುರಾಮ ದೇವರು ಹಣ ಕೊಟ್ಟು ಬಿಟ್ಟಿದ್ರೆ ಹೋಗಿ ಬಿಡ್ತಿದ್ದ ಮಹಾರಾಯ. ದ್ರೋಣ ಹೋಗಿ ಬಿಟ್ಟಿದ್ದ ಅಂತಂದ್ರೆ ಏನೇನು ಕೆಲಸವಾಗ್ತಿರಲಿಲ್ಲ. ಈ ದ್ರೋಣ ಒಬ್ಬ ಸಿಕ್ಕದ್ದಕ್ಕಾಗಿ ಎಷ್ಟು ಅದ್ಭುತ ಕೆಲಸ ಆಯಿತು ಅಂತಂದ್ರೆ, ಪರಮಾತ್ಮನಿಗೆ, ಪರಶುರಾಮ ದೇವರಿಗೆ ಭೂಭಾರ ಹರಣ ಮಾಡುವುದಕ್ಕೆ ಅದ್ಭುತವಾದ ಕೆಲಸವಾಯಿತು. ಪರಶುರಾಮ ದೇವರು ವಿದ್ಯೆಯನ್ನು ಕೊಟ್ಟರು, ಹಣವನ್ನು ಕೊಡಲಿಲ್ಲ. ದೇವರಿಗೆ ಹಣವನ್ನು ಕೊಡುವುದು ಸಾಧ್ಯವಿರಲಿಲ್ಲೇನು? ಸುಧಾಮನಿಗೆ ಏನಕ್ಕೂ ಹಣ ಕೊಟ್ಟ? ಕೈಯಲ್ಲಿ ಚೀಲ ಕೊಟ್ಟ, ವಜ್ರದ ಚೀಲ, ಬಂಗಾರದ ಗಂಟು, ಆಭರಣದ ಪೆಟ್ಟಿಗೆ. ಏನು ಕೊಟ್ಟ? ಏನು ಕೊಡ್ಲಿಲ್ಲ. ಮನೆಗೆ ಹೋಗೋದ್ರೊಳಗೆ ಮನೆಯಲ್ಲಿ ಐಶ್ವರ್ಯ ತುಂಬಿತ್ತು. ಹಾಗೆ ಪರಮಾತ್ಮನಿಗೆ ಮಾಡ್ಲಿಕ್ಕೆ ಬರಲಿಲ್ವೇನು? ಬೇಕು ಅಂತ ಮಾಡಲಿಲ್ಲ. ಅವರ ಧನದ ಹಪಾಪಿತನ ಹೆಚ್ಚು ಬೆಳಿಲಿ ಅಂತ ಪರಮಾತ್ಮನಿಗೆ ಸಂಕಲ್ಪ, ಅಪೇಕ್ಷೆ. ದ್ರವಿಣ ಲೋಲುಪತೆ ಬೆಳಿಬೇಕು. ದ್ರೋಣಾಚಾರ್ಯ ಹಣ ಬೇಕು ಅಂತ ಅನಿಸ್ಬೇಕು ಅವ್ರಿಗೆ. ಅಂದ್ರೆ ಆ ಕೆಲಸ ಮಾಡ್ತದೆ. ಅದೆಲ್ಲ ಇನ್ನೂ ಅನೇಕ ವಿಧವಾದ ಕೆಲಸವಾಗಬೇಕಾಗಿದೆ. ದ್ರೋಣಾಚಾರ್ಯರು ಪರಾಧೀನರಾಗಬೇಕಾದ್ರೆ ಅವರಿಗೆ ಹಣ ಬೇಕು ಅಂತ ಅನ್ನೋದು, ಹಣದ ಆಶೆ ಬರಬೇಕು. ಹಣದ ಆಶೆ ಬಂದ್ರೆ ಅವರು ಕೌರವರಿಗೆ ಪರಾಧೀನರಾಗ್ತಾರೆ. ಪರಾಧೀನರಾದ್ರೆ ಕೌರವರ ಪಕ್ಷದಲ್ಲಿದ್ದು ಯುದ್ಧ ಮಾಡ್ತಾರೆ. ಆದ್ದರಿಂದ ಆ ಹಣದ ಆಶೆ ಇವತ್ತು ಇಟ್ಟು ಕಳಿಸಿದರೆ ಮಾತ್ರ ಆ ದ್ರೋಣ ಮುಂದೆ ಭೂಭಾರ ಹರಣಕ್ಕೆ ಅಂಗನಾಗ್ತಾನೆ, ಇಲ್ಲದೆ ಇದ್ರೆ ಇಲ್ಲ. ಅದಕ್ಕೆ ಹಣ ಕೊಡ್ಲಿಲ್ಲ, ವಿದ್ಯೆಯನ್ನು ಕೊಟ್ಟು ಎರಡು ಕೆಲಸವಾಯ್ತು. ವಿದ್ಯೆಯನ್ನೂ ಕೊಟ್ಟು ಹಣ ಕೊಟ್ಟು ಬಿಟ್ಟಿದ್ರೂ ಬೇರೆ ಇತ್ತು, ವಿದ್ಯೆಯನ್ನು ಕೊಡದೆ ಹಣ ಕೊಟ್ಟಿದ್ರು ಕೆಲಸ ಕೆಡ್ತಿತ್ತು. ಹಾಗಲ್ಲ, ಹಣ ಕೊಡ್ಲಿಲ್ಲ, ವಿದ್ಯೆಯನ್ನು ಕೊಟ್ಟು. ಇದರ ಉದ್ದೇಶವನ್ನು ನಾವು ಮುಂದೆ ತಿಳಿಯೋಣ. ಪರಶುರಾಮ ದೇವರು ನೆಟ್ಟಗೆ ನೇರ ಪಾಂಚಾಲ ದೇಶಕ್ಕೆ ಬಂದರು. ಪಾಂಚಾಲ ದೇಶಕ್ಕೆ ಬಂದು ಊರ ಹೊರಗೆ ಬಂದು ರಾಜನ ಸಭೆಗೆ ಬಂದರು, ರಾಜನ ಪಟ್ಟಣಕ್ಕೆ ಬಂದರು. ಹತ್ತಿರದಲ್ಲಿ ಬಂದು ನಿಂತು ಆ ಊರಿನ ದ್ವಾರಪಾಲಕನಿಗೆ ಹೇಳ್ತಾರೆ, ದ್ರೋಣ ಅಂತ ಒಬ್ಬ ಬ್ರಾಹ್ಮಣ ಬಂದಿದ್ದಾರೆ, ಭರದ್ವಾಜ ಋಷಿಗಳ ಮಕ್ಕಳು, ನಿನ್ನ ಗೆಳೆಯನಂತೆ, ಅವನು ನಿನ್ನನ್ನು ಭೇಟಿಯಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ರಾಜನಿಗೆ ತಿಳಿಸು. ಇವನು ಆಶೆಯಿಂದ ಕೂತ್ಕೊಂಡ ದ್ರೋಣಾಚಾರ್ಯ, ವಿತ್ ಹೈ ಎಕ್ಸ್ಪೆಕ್ಟೇಷನ್. ದ್ರುಪದ ರಾಜ ಇಷ್ಟು ಹೇಳಿ ಕಳಿಸಿದ ತಕ್ಷಣ ಓಡಿ ಬರ್ತಾನೆ, ನನ್ನ ಎರಡೂ ಕೈ ಹಿಡಿದು ಆಲಿಂಗನ ಮಾಡ್ಕೋತಾನೆ, ಕರ್ಕೊಂಡು ಹೋಗ್ತಾನೆ, ತನ್ನ ಅರ್ಧ ಸಿಂಹಾಸನದಲ್ಲಿ ಕೂಡಿಸ್ತಾನೆ, ಏನು ಬೇಕು ಅಂತ ಕೇಳ್ತಾನೆ. ನಾನು ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದೆ, ನೀನು ಭೇಟಿಯೇ ಆಗಲಿಲ್ಲಲ್ಲ ಇಷ್ಟು ದಿವಸ ಅಂತಂತಾನೆ. ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ತಂದು ಬಿಡ್ತಾನೆ ಅವನು.
ಅವನು ಕೊಟ್ಟು ಬಿಡ್ತಾನೆ, ನಾನು ತಗೊಂಡು ಬಿಡ್ತೀನಿ, ನಾನು ರಾಜನಾಗ್ತೀನಿ, ಅರ್ಧ ರಾಜ್ಯ ನಿಂಗೆ ಸಿಕ್ಕೋಗುತ್ತೆ. ಇದೆಲ್ಲ ಆಶೆಯನ್ನ ಇಟ್ಕೊಂಡು ಒಬ್ಬ ದ್ರೋಣ ಭರದ್ವಾಜರ ಮಗ ಬಂದಿದ್ದಾನೆ, ಹೊರಗಡೆ ನಿಂತಿದ್ದಾನೆ ಅಂತ ತಿಳಿಸುವಂತ ಸುದ್ದಿಯನ್ನು ಹೇಳಿ ಕಳಿಸ್ತಾನೆ. ಆ ದ್ವಾರಪಾಲಕ ಅವನು ಹೋಗಿ ಹೇಳ್ತಾನೆ, ಸಖಾಯಂ ವಿದ್ಧಿ ಮಾಮಿಹ, ನಾನು ಗೆಳೆಯ, ನಿಮ್ಮ ರಾಜ ಇದಾನಲ್ಲ ಆ ರಾಜನ ಗೆಳೆಯ. ನಾವು ನಮ್ಮ ತಂದೆ ಹತ್ರ, ನಮ್ಮ ಗುರುಗಳು, ಅವನು ನಿಮ್ಮ ತಂದೆಗೂ ನನಗೂ ನಮ್ಮ ತಂದೆ ಗುರುಗಳು, ಅವರ ಹತ್ರ ಓದ್ತಾ ಇರುವಾಗ ನಾವಿಬ್ರು ಗೆಳೆಯರಾಗಿದ್ವಿ, ಗೆಳೆಯ ಅವನು ಅಂತ ಹೇಳು. ಭರದ್ವಾಜೇನ ಪಾಂಚಾಲ್ಯೋ ನಾಮೃಷ್ಯತ ವಚೋಸ್ಯತತ. ಇಷ್ಟು ಹೇಳಿದ್ರೆ ಆ ಮಾತು ಹೋಗಿ ದ್ರುಪದ ರಾಜನಿಗೆ ದ್ರೋಣನ ಮಾತು ಹೋಗಿ ತಿಳಿಸಿದ. ಇಷ್ಟು ಹೇಳಿದ್ರೆ ಅವನು ರಾಜ ಪೀಠದ ಮೇಲೆ ಕೂತಾನೆ, ಪಟ್ಟಾಭಿಷೇಕ ಆಗಿದೆ, ತಂದೆ ಸತ್ತೋಗಿದ್ದಾನೆ, ರಾಜ್ಯದ ಸೊವಿ ಕಂಡ, ಒಂದು ಪ್ರತಿಷ್ಠೆ ಸಿಕ್ಕಿತ್ತು, ಗೌರವ ಬಂದಿತ್ತು. ಯಾರೋ ಒಬ್ಬ ಬ್ರಾಹ್ಮಣ, ಕಪ್ಪು ಬ್ರಾಹ್ಮಣ, ಎತ್ತರದ ಬ್ರಾಹ್ಮಣ, ಒಲಿ ಫಲಿತ ಅಂತ ಜರ್ಜರಿತ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾ ಇದ್ದಾನೆ ಗೆಳೆಯ ಅಂತ. ಅದು ಯಾರ ದ್ವಾರಪಾಲಕನ ಮುಂದೆ ಹೇಳಿ ಕಳಿಸಿದ್ದಾನೆ ಗೆಳೆಯ ಅಂತ. ನಾನು ಹೇಗೆ ಒಪ್ಪಲಿದನ್ನ? ಸಹನೆ ಆಗತ್ತೇನು? ಎಲ್ಲ ನೆನಪಾಯ್ತು ಅವನಿಗೆ. ಭರದ್ವಾಜರ ಮಗ, ನಾನು ಅವರ ಶಿಷ್ಯ, ಅವರ ಮಗ ಅವನು, ನಾನು ಅವನ ಜೊತೆಗೆ ಓದ್ತಾ ಇದ್ವಿ, ಅವನಿಗೆ ನಾನು ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದೆ, ಈಗ ಬಂದಿದ್ದಾನವನು, ಎಲ್ಲ ನೆನಪಾಯ್ತು. ಆದರೆ ನಾಮೃಷ್ಯತ, ಸಹನೆ ಮಾಡಲಿಲ್ಲ, ಸಹನೆ ಆಗುವುದಿಲ್ಲ. ಬಹಳ ಅದ್ಭುತವಾದ ಮಾತು. ನಾಮೃಷ್ಯತ ವಚಸ್ಯತತ ಸಕ್ರೋಧಾಮರ್ಷ ಜಿಂಹ ಭ್ರೂಹು ಕಷಾಯೀಕೃತ ಲೋಚನ. ದ್ರೋಣಾಚಾರ್ಯ ಬಂದೇ ಇಲ್ಲ ಇನ್ನು. ಹೇಳ್ತಾನೆ, ಅವನ್ ಕರಸು, ಸಿಟ್ಟಿಗೆ ಬಂದು ಹೇಳ್ತಾನೆ, ಅವನ್ ಕರಸು, ಒಳಗೆ ಕಳಿಸವನ. ಯಾರು ಬ್ರಾಹ್ಮಣ ಬಂದಿದ್ದಾನೆ ಅವನ್ ಕಳಿಸು ಒಳಗೆ. ಒಳಗ್ ಕರೆಸಿದ. ಸಿಟ್ಟಿನಿಂದ ಕಣ್ಣು ಕೆಂಪು ಮಾಡಿ ಹುಬ್ಬು ಗಂಟು ಹಾಕಿ ಐಶ್ವರ್ಯ ಮದ ಸಂಪನ್ನ, ಮಹಾ ಐಶ್ವರ್ಯದ ಉನ್ಮಾದ ಏರಿ ದ್ರೋಣನಿಗೆ ಹೇಳ್ತಾನೆ, ಅಕೃತೇಯಂ ತವ ಪ್ರಜ್ಞಾ ಬ್ರಹ್ಮನ್ನಾತಿ ಸಮಂಜಸ. ಬ್ರಾಹ್ಮಣ, ಏನು ಮಾತಾಡ್ತೀನಿ ನೀನು? ನಾನ್ ನಿನ್ ಗೆಳೆಯ ಅಂತ ಹೇಳ್ಕೊತೀಯಲ್ಲ, ಸಂಕೋಚವಾಗುವುದಿಲ್ಲ ನಿನಗೆ? ವಿವೇಕ ಇಲ್ಲ ನಿನಗೆ. ಯಾರಿಗೆ ಗೆಳೆಯ ಅಂತ ಹೇಳ್ಕೋಬೇಕು ಇದನ್ನು ವಿಚಾರ ಮಾಡ್ಕೊಂಡು ಹೇಳ್ತದ. ಅವಮಾನ ಮಾಡಬೇಡ. ನಮಗೊಂದು ಸ್ಟೇಟಸ್ ಇರ್ತದೆ, ನಮಗೊಂದು ಪ್ರತಿಷ್ಠೆ ಇರ್ತದೆ, ಸಮಾಜದಲ್ಲಿ ಗೌರವ ಇರ್ತದೆ. ಆ ಗೌರವಕ್ಕೆ ತಕ್ಕಂತೆ ನೀನು ನಡಿಬೇಕು, ತಿರಸ್ಕಾರ ಮಾಡಬೇಡ. ಎನ್ನಾಂ ಬ್ರವೀಷಿ ಪ್ರಸಭಂ ಸಖಾತೇಹಮಿತಿ ದ್ವಿಜ. ಗೆಳೆಯ ಅಂತ ಹೇಳ್ತಾ ಇದ್ದೀಯಲ್ಲ ಹುಚ್ಚ, ಎಲ್ಲಿ ಗೆಳೆಯನ ನೀನು? ನಹಿ ರಾಜ್ಞಾಂ ಉದೀರ್ಣಾನಾಂ ಏವಂ ಭೂತೈರ್ನದೇ ಕ್ವಚಿತ ಸಖ್ಯಂ ಭವತಿ ಮಂದಾತ್ಮನ್ ಶ್ರಿಯಾ ಹೀನೈಹಿ ಧನಚ್ಯುತೈಹಿ. ಹಣ ಇಲ್ಲ, ಕಾಸಿಲ್ಲ, ಅಧಿಕಾರ ಇಲ್ಲ, ಸ್ಟೇಟಸ್ ಇಲ್ಲ, ನೀನ್ ನನ್ನ ಗೆಳೆಯ ಅಂದ್ರೆ ಎಲ್ಲಿ ಗೆಳೆಯ? ನಾನು ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ದೊಡ್ಡ ರಾಜ, ಪಟ್ಟಾಭಿಷಿಕ್ತ, ಸಾಮ್ರಾಜ್ಯವಿದೆ, ಇಡೀ ರಾಜ್ಯ ನನ್ನ ಅಧೀನವಾಗಿದೆ, ಸಾವಿರಾರು ಜನ ನನ್ನ ಕೈಯಲ್ಲಿ. ನೀನೊಬ್ಬ ಹರಕು ಬ್ರಾಹ್ಮಣ, ಹರಕು ಬಟ್ಟೆ ಹುಟ್ಟಿ, ಕಪ್ಪು ವೇಷ, ಕಪ್ಪು ರೂಪ ಇರಬಹುದು, ನಿನಗೆ ವಿದ್ಯೆ, ನಾನು ನಿನ್ ಜೊತೆ ಕಲ್ತಿರಬಹುದು. ನಿನ್ ಗೆಳತನ ನನಗೆ ಹೇಳಿಕ್ ಹೋಗಬೇಡ. ಸಖ್ಯಂ ಭವತಿ ಮಂದಾತ್ಮನ್. ಗೆಳತನ ಮಾಡಬೇಕಾದ್ರೆ ಬಹಳ ನೋಡಿಕೊಂಡು ಗೆಳತನ ಮಾಡ್ಕೋಬೇಕು, ಬಹಳ ನೋಡಿಕೊಂಡು ಗೆಳತನ ಮಾಡ್ಕೋಬೇಕು. ಗೆಳೆಯ ಅಂತ ಹೇಳಬೇಕಾದ್ರಂತೂ 10 ಸಲ ವಿಚಾರ ಮಾಡಿ ಹೇಳಬೇಕು. ದ್ರೋಣಾಚಾರ್ಯರು, ದ್ರುಪದ ರಾಜ ಇವರಿಬ್ಬರು ಗೆಳತನದ ಪಾಠವನ್ನು ಇಷ್ಟು ಚೆನ್ನಾಗಿ ಕಲಿಸಿದ್ದಾರೆ, ಇತಿಹಾಸ ಎಂದೆಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕಹಿ ಸಖ್ಯವನ್ನ ಕಲಿಸಿಕೊಟ್ಟಾರೆ. ಈ ಬೇವಿನ ರಸ, ಈ ಬೇವಿನ ಸಖ್ಯ, ಇದು ಎಂದೆಂದಿಗೂ ಮರಲಿಕ್ಕೆ ಸಾಧ್ಯವಿಲ್ಲ. ಅಂಥ ವಿಚಿತ್ರ. ಪ್ರಾರಂಭವಾದ ಈ ಸಖ್ಯದ ಈ ಸ್ಕಿಸ್ಮ್ ಅಥವಾ ಬಿರುಕು, ಇದು ದ್ರೋಣಾಚಾರ್ಯ ಸಾಯೋವರೆಗಲ್ಲ, ದ್ರೌಪದಿಯ 5 ಮಕ್ಕಳು ಸಾಯೋವರೆಗಲ್ಲ, ಪರೀಕ್ಷಿತ್ ರಾಜನ ಪ್ರಾಣ ಹೋಗೋವರೆಗೂ ಅಶ್ವತ್ಥಾಮಾಚಾರ್ಯರ ದ್ರೋಹ, ದ್ರೋಣಾಚಾರ್ಯರ ದ್ರೋಹ ಅಲ್ಲಿಯವರೆಗೆ ಸೇಡು ತೀರಿಸಿಕೊಳ್ಳೋಕೆ ನಡೀತದೆ. ಇದು ಮೊದಲು ಪ್ರಾರಂಭವಾದದ್ದು ಇದೇ ಒಂದು ಸಂದರ್ಭ. ಮನುಷ್ಯ ತಾನು ಸ್ಟೇಟಸ್ಸಿನಿಂದ ಬೆಳೆದ ಅಂತಂದ್ರೆ, ಸ್ಟೇಟಸ್ಸಿನಿಂದ ಸಣ್ಣಕ್ಕಾಗಿರುವಂತಹ ಜನರ ಜೊತೆಗೆ ಸಖ್ಯವನ್ನ, ಸ್ನೇಹವನ್ನ ಮಾಡುವುದಕ್ಕೆ ತಾನು ಸಂಕೋಚ ಪಡ್ತಾನೆ. ತಾನು ಮಾತ್ರವಲ್ಲ, ತನ್ನ ಹೆಂಡತಿಗೂ ಹೇಳ್ತಾನೆ, ನೀನು ಅವರ ಜೊತೆಗೆಲ್ಲ ಮಾತಾಡ್ತಕ್ಕದ್ದಲ್ಲ. ಹೇಳ್ತಾನೆ ಅವಳ ಜೊತೆಗೆ, ಇದು ನಾನು ಕೇಳಿದ ಮಾತು, ಸ್ವತಃ ನಾನು ಅನೇಕ ಜನರು ಹೇಳಿದ ಮಾತನ್ನ ಕೇಳಿದ ಮಾತು.
ಅವ್ರು ಹೇಳ್ತಾರೆ, ನೀನು ಆ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಹೋಗಿ ಕೂಡಬೇಡ. ನಾವು ಒಂದು ಆರ್ಗನೈಸೇಷನ್ನಲ್ಲಿ ಬಹಳ ದೊಡ್ಡ ಅಧಿಕಾರದಲ್ಲಿದ್ದೇವೆ, ಅವರು ಸಾಮಾನ್ಯರು, ಅವರ ಜೊತೆಗೆ ನೀನೇನು ಹೋಗು. ಭಜನ ಮಂಡಲ ಹೋಗ್ಬೇಡ, ವನಿತಾ ಸಮಾಜ ಹೋಗ್ಬೇಡ, ಯಾರ್ಯಾರೋ ಬಂದಿರ್ತಾರೆ, ನಿನ್ ಸ್ಟೇಟಸ್ ಏನು ಅವ್ರದ್ದೇನು, ಹೋಗ್ಬೇಡ ಅಂತ ಕಲಿಸಿಕೊಟ್ಟು ಗಂಡ ಹೆಂಡತಿಗೆ ಬೇಡ ಅಂತ ಹೇಳ್ತಾನೆ. ಈ ತರಹದ ದುಃಖ, ಈ ತರಹದ ಕೊರಗು ನಮ್ಮ ಹತ್ರ ಹೇಳಿದವರಿದ್ದಾರೆ. ಇದು ದ್ರುಪದ ರಾಜ ಹೇಳಿದ ದ್ರೋಣಾಚಾರ್ಯರಿಗೆ, ನೀ ಸೌಹೃದಾನ್ಯ ಪಿಜೀರಿಯಂತಿ ಕಾಲೇನ ಪರಿಜೀರ್ಯತಃ ಸೌಹೃದಮ್ಯತ್ವಯ ಸ್ಯಾಸಿತ್ ಪೂರ್ವಂ ಸಾಮರ್ಥ್ಯ ಬಂಧನಂ. ಮನುಷ್ಯ ಮುದುಕನಾದಂತೆ ಮನುಷ್ಯನ ಗೆಳತನ ಮುದುಕಾಗುತ್ತದೆ. ಆ ಗೆಳತನ ಹಚ್ಚು ಹಸರಾಗಿ ಉಳಿಯುವುದಿಲ್ಲ, ಹೋಗ್ತದದು, ನಾಶವಾಗಿ ಬಿಡುತ್ತದೆ. ಅದೇ ಹಳೆ ಗೆಳತನವನ್ನ ಇಟ್ಕೊಂಡು ನೆನಪು ಮಾಡಿಕೊಂಡು ನೀನು ಬಂದ್ರೆ ಅದು ಏನ್ ಪ್ರಯೋಜನವಾಗುತ್ತೆ? ಅದರಿಂದ ಏನ್ ಪ್ರಯೋಜನವಾಗುವುದಿಲ್ಲ. 50-60 ವರ್ಷಗಳ ಹಿಂದಿನ 200, 300, 700 ವರ್ಷದ ಹಿಂದಿನ ಗೆಳತನವನ್ನು ತೆಗೆದುಕೊಂಡು ಬಂದು ಇವತ್ತು ನನ್ನ ಹತ್ರ ನೀನು ಜೋತು ಬಿದ್ರೆ ನಾನೇನು ಹೇಳಿ ನಿನಗೆ? ಹೋಗ್ ನಡಿಯಾಚೆ. ಸೌಹೃದಮ್ಯತ್ವಯಹ್ಯಾಸಿತ್ ಪೂರ್ವಂ ಸಾಮರ್ಥ್ಯ ಬಂಧನಂ ನ ಸಖ್ಯಮಜರಂ ಲೋಕೆ. ಗೆಳತನದ ಬಗ್ಗೆ ಅದ್ಭುತವಾದ ಮಾತನ್ನ ದ್ರುಪದ ರಾಜ ದ್ರೋಣನಿಗೆ ಹೇಳ್ತಾ ಇದ್ದಾನೆ. ನ ಸಖ್ಯಮಜರಂ ಲೋಕೆ. ಯಾವ ಫ್ರೆಂಡ್ಶಿಪ್, ಯಾವ ಫ್ರೆಟರ್ನಿಟಿ, ಯಾವ ಗೆಳೆತನ, ಯಾವ ಸ್ನೇಹ ಶಾಶ್ವತವಲ್ಲ. ಅದನ್ನು ನಂಬಲಿಕ್ಕೆ ಹೋಗ್ಬೇಡ. ಹಿಂದೆ ನಾನು ಅಂದು 20 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಅದೆಲ್ಲ ಮರ್ತೋಯ್ತು. 5 ದಿನದ ಹಿಂದಿಂದ ಮರೀತದೆ. ಇವತ್ತು ನಿನ್ನಿಂದ ಕೆಲಸ ಇಲ್ಲ ಅಂದ್ರೆ ನೀನು ಮರಿತಿ. ಅಂಥದ್ದು ಹಿಂದಿಂದೇನು. ನ ಸಖ್ಯ ಮಜರಂ ಲೋಕೆ ಹೃದಯ ತಿಷ್ಠತಿ ಕಸ್ಯಚಿತ ಕಾಮಶ್ಚೈತನ್ಯಾಶಯತಿ. ಮನುಷ್ಯನಿಗೆ ಅವನಿಗೇನೇನೋ ಪ್ರಯಾರಿಟಿ, ಅವನಿಗೇನೋ ಅಪೇಕ್ಷೆಗಳಿದೆ. ತಾನು ದೊಡ್ಡ ರಾಜನಾಗಬೇಕು ಅಂತ ನನಗೆ ಅಪೇಕ್ಷೆ ಇದೆ. ನೀನು ನಿನ್ ಜೊತೆಗೆ ನಾನು ಗೆಳೆತನ ಮಾಡಿದ್ರೆ ನನ್ನ ರಾಜ್ಯ ಸಿದ್ಧಿ ಆಗುವುದಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಿ. ಕಾಮಶ್ಚೈತನ್ಯಾಶಯತಿ ಕ್ರೋಧೋ ವೈನಂ ರಹತ್ಯುತ ಮೈವಂ ಜೀರ್ಣಮುಪಸ್ವತ್ವಂ ಸಖ್ಯಂ ಭವದುಪಾಧಿಕೃತ. ಏನೋ ಉಪಾಧಿ, ಏನೋ ನಿಮಿತ್ತದಿಂದ ನಿಮ್ಮಪ್ಪನಿಂದ ಒಂದೇನೋ ಕೆಲಸ ಆಗಬೇಕಾಗಿತ್ತು, ನಿಮ್ ತಂದೆ ಭರದ್ವಾಜ ಋಷಿಗಳು ಅವರೇನೋ ಪಾಠ ಹೇಳೋರಿದ್ರು ಅನ್ನೋದಕ್ಕಾಗಿ ನಾನು ನೀನು ಗೆಳೆಯರಾಗಿದ್ವಿ. ಈಗೇನೋ ಗೆಳೆತನ, ಹೋಗ್, ಅದೆಲ್ಲ ಬೇಕಾಗಿಲ್ಲ ನಾನು. ಆದ್ದರಿಂದ ಕಾಮದಿಂದಾಗಲಿ ಕ್ರೋಧದಿಂದಾಗಲಿ ಆ ಗೆಳೆತನ ಹಾಳಾಗಿ ಹೋಗುತ್ತೆ, ಕಾಲದಿಂದಂತೂ ನಿಶ್ಚಿತವಾಗಿ ಹೋಗ್ತದೆ. ಆದ್ದರಿಂದ ನಿನ್ನ ಬಗ್ಗೆ ನನಗೇನು ಸಖ್ಯವಿಲ್ಲ. ನೀನು ಬರೀ ನನ್ನನ್ನ ಗೆಳೆಯ ಅಂತ ಹೇಳಿಕೊಂಡ್ರೆ ಏನು ಪ್ರಯೋಜನ ಬೀಳುವುದಿಲ್ಲ, ಹೋಗಾಚೆ. ನ ದರಿದ್ರೋ ವಸುಮತಃ ನಾವಿದ್ವಾನ್ ವಿದುಷಃ ಸಖ ನಶೂರಸ್ಯ ಸಖ ಕ್ಲೀಬಃ ಸಖಿ ಪೂರ್ವಂ ಕಿಮಿಷ್ಯತೆ. ಏನು ಮಾತಾಡ್ತಾ ಇದ್ದೀನಿ? ನೀನ್ ಬಡವ, ನಿನ್ ಬಟ್ಟೆ ನೋಡು, ನಿನ್ ವೇಷ ನೋಡು, ನಿನ್ನ ಆಹಾರ ನೋಡು, ನೀನು ಇರುವು ನೋಡು, ನನ್ನ ರಾಜ್ಯ ನೋಡು, ನನ್ನ ಸಂಪತ್ತು ನೋಡು, ನನಗೇನ್ ನೀನ್ ಗೆಳೆಯನಾಗ್ತೀಯೋ? ದರಿದ್ರನಾದನು ಶ್ರೀಮಂತನಿಗೆ ಗೆಳೆಯನಾಗುವುದಿಲ್ಲ, ದಡ್ಡ ಬುದ್ಧಿವಂತನಿಗೆ ಪಂಡಿತನಿಗೆ ಗೆಳೆಯನಲ್ಲ, ಶೂರನಿಗೆ ಒಬ್ಬ ಹೇಡಿ ಗೆಳೆಯನಾಗುವುದಿಲ್ಲ. ಎಂದೋ ಗೆಳೆತನ ಇತ್ತು ಅಂತ ಅನ್ನೋದನ್ನ ನೆನೆಸಿ ಇವತ್ತೇನ್ ಪ್ರಯೋಜನವಿಲ್ಲ, ಅದನ್ನು ಮರ್ತು ಬಿಡದನು. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ ವಿವಾಹ ಸಖ್ಯಂಚ ನತು ಪುಷ್ಟ ವಿಪುಷ್ಟಯೋಹೋ. ಗೆಳೆತನ ವಿವಾಹ, ಗೆಳೆತನ ಯಾರಿಗಿರಬೇಕು? ಸಮಾನವಾದ ಯೋಗ್ಯತೆ ಇದ್ದಂಥವರಿಗೆ ಮಾತ್ರ ಗೆಳೆತನ ಇರಲಿಕ್ಕೆ ಸಾಧ್ಯ. ನೀನು ಅತ್ಯಂತ ಹೇಳಿ, ದುರ್ಬಲ, ಸಾಮಾನ್ಯ, ಬಡವ, ನಾನು ಅತ್ಯಂತ ಶ್ರೀಮಂತ, ರಾಜ, ಚಕ್ರವರ್ತಿ, ನನಗೆ ನಿನ್ನ ಗೆಳೆತನ ಇರಲಿಕ್ಕೆ ಸಾಧ್ಯವಿಲ್ಲ. ನಾಶ್ರೋತ್ರಿಯ ಶ್ರೋತ್ರಿಯಸ್ಯ ನಾರಥೀರಥಿನ ಸಖ ನಾರಾಜ ಪಾರ್ಥಿವಸ್ಯಾಪಿ ಸಖಿ ಪೂರ್ವಂ ಕಿಮಿಷ್ಯತೆ. ಆದ್ದರಿಂದ ನಾನು ಒಬ್ಬ ಶ್ರೋತ್ರಿಯ, ಒಬ್ಬ ಮಹಾಪಂಡಿತ ಇನ್ನೊಬ್ಬ ಅಶ್ರೋತ್ರಿಯನ ಜೊತೆಗೆ, ಏನೂ ವೇದವನ್ನು ಓದದಂತಹ ಒಬ್ಬ ಮೂಢನ ಜೊತೆಗೆ ಗೆಳೆತನ ಮಾಡ್ತಾನೆ ಅಂತ ಅನ್ನೋದು ಹುಚ್ಚುತನದ. ಒಬ್ಬ ಮಹಾರಥಿ, ಅತಿರಥಿ, ಅವನ ದುರ್ಬಲನ ಜೊತೆಗೆ ಗೆಳೆತನವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಮಾನ ಸ್ಕಂಧರಾಗಿರಬೇಕು, ಅಂದರೆ ಮಾತ್ರ ಸ್ನೇಹ ಬರಲಿಕ್ಕೆ ಸಾಧ್ಯ. ನನಗೂ ನಿನಗೂ ಏನೂ ಸಮಾನ ಸ್ಕಂಧತೆ ಇಲ್ಲ, ಆದ್ದರಿಂದ ಏನೂ ಗೆಳೆತನವಿಲ್ಲ, ಹೋಗಾಚೆ, ಬರಬೇಡ ಅಂತ ಹೇಳಿ ದ್ರೋಣಾಚಾರ್ಯರನ್ನ ದೂರ ಅಟ್ಟುತ್ತಾನೆ. ದ್ರೋಣಾಚಾರ್ಯರಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಆ ನೋವಾಗಿ ದ್ರೋಣಾಚಾರ್ಯರು ಸೇಡು ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ದ್ರುಪದ ರಾಜ ತಾನೂ ಸೇಡು ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ದ್ರೋಣ ಮತ್ತು ದ್ರುಪದರ ಒಂದು
ಇದೊಂದು ಪ್ರಸ್ಥಾನ. ಭೀಷ್ಮ ಮತ್ತು ಅಂಬಾ ಅಥವಾ ಶಿಖಂಡಿ ಅವರಿಬ್ಬರ ಒಂದು ಪ್ರಸ್ಥಾನ. ಇದು ಎರಡು ಪ್ರಸ್ಥಾನಗಳ ಕಥೆ ಅದು ಕೌರವರ ಮತ್ತು ಪಾಂಡವರ ಪ್ರಸ್ಥಾನದ ಜೊತೆಗೆ ಸೇರಿದಾಗ 3 ಪ್ರಸ್ಥಾನಗಳಾಯಿತು. ಆ 3 ಪ್ರಸ್ಥಾನಗಳು ಸೇರಿ ಮಹಾಭಾರತ ಚಿತ್ರವಾಗ್ತದೆ. ವ್ಯಾವಹಾರಿಕವಾಗಿ 3, ಒಂದು ಕಡೆಗೆ ಭೀಷ್ಮ ಶಿಖಂಡಿ, ಮತ್ತೊಂದು ಕಡೆಗೆ ದ್ರೋಣ ದ್ರುಪದ, ಇನ್ನೊಂದು ಕಡೆಗೆ ಪಾಂಡವರು ಕೌರವರು. ಈ 3 ಟ್ರಿಯೋ ಬಹಳ ವಿಚಿತ್ರ. ಭೀಷ್ಮ ದ್ರೋಣ ಕೌರವರು ಒಂದು ಕಡೆಗೆ ಆಗ್ತಾರೆ, ಶಿಖಂಡಿ ದ್ರುಪದ ಪಾಂಡವರು ಒಂದು ಕಡೆಗೆ ಆಗ್ತಾರೆ. ಈ 2 ಭಾಗವಾಗಿ ಇದು ದೊಡ್ಡ ಹೋಳ ಆಗ್ತದೆ. ಬಹಳ ಅದ್ಭುತ ಅಂದರೆ ಈ ಭೀಷ್ಮ ಈ ದ್ರೋಣ ಈ ಪಾಂಡವರಿಗೆ ಸಖ್ಯವಿದೆ, ಇಷ್ಟು ಮಾತ್ರ ವಾಸ್ತವ. ಆದರೆ ಪ್ರಾಕ್ಟಿಕಲ್, ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಅವರು ಯುದ್ಧವಾಡಿದರು. ಕೊನೆಗೆ ಅವರಿಗೆ ಪಾಂಡವರಿಗೆ ಗೆಲುವಾಯಿತು, ಕೌರವರು ಸೋತು. ಇದು ಇವತ್ತು ಹಾಕಿದಂತಹ ಬೀಜವೇನಿದೆ ಇದು ಮಹಾಭಾರತದ ಕೊನೆವರೆಗೂ ಕೂಡ ಹೋಗುವಂತಹ ಅತಿ ಸುದೀರ್ಘ ಕಾಲದವರೆಗಿರತಕ್ಕಂತಹ ಒಂದು ಸೇಡಿನ ಒಂದು ಬಳ್ಳಿ ಹಬ್ಬಿಕೊಂಡು ಬಂತು. ಆ ಸೇಡಿನ ಬಳ್ಳಿ ಅದು ಅದ್ಭುತವಾದಂತಹ ರೀತಿಯೊಳಗೆ ಬೇರೆ ಎಷ್ಟೆಷ್ಟು ಜನರನ್ನ ತನ್ನೊಳಗೆ ಸೆಳೆದುಕೊಂತು. ಯಾರೆಲ್ಲ ಇದರೊಳಗೆ ಬಲಿಯಾದರು, ಇದೆಲ್ಲ ಏನೇನು ಕೆಲಸ ಮಾಡಿತು ಅನ್ನುವುದು ಮಹಾಭಾರತ ಹೇಳುತ್ತದೆ. ಇದೆಲ್ಲ ಭಗವಂತನ ಆಟ. ಕೊನೆಗೆ ಪಾಂಡವರಿಗೆ ಗೆಲುವು. ಇದೇ ಕಾರಣದಿಂದಾಗಿ ದ್ರೌಪದಿಯ ಅವತಾರ, ದ್ರೌಪದಿಯ ವಿವಾಹ, ಇದು ಅದ್ಭುತವಾಗಿರತಕ್ಕಂತಹ ಪ್ರಸಂಗ ಮುಂದೆ ಬರ್ತಾ ಇದೆ. ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸಲವ ದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.